Hi, hello everyone. I hope you all doing great. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ and welcome back. So this is the very first lecture of the chapter, the fundamental unit of life. So in ಯಥಾರ್ಥ ಕನ್ನಡ 2.0 ಈ ಎಂಟೈರ್ ಬ್ಯಾಚ್ ಅಲ್ಲಿ ನಿಮಗೆ ಎಲ್ಲ ಸೈನ್ಸ್ ಚಾಪ್ಟರ್ಸ್ಗಳು ನನ್ನ ಬಗ್ಗೆ ಹೇಳೋದಾದ್ರೆ ಬಯಾಲಜಿಯ ಚಾಪ್ಟರ್ಸ್ಗಳು ನಿಮಗೆ ಕಂಪ್ಲೀಟ್ ಆಗಿ ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಇವತ್ತು ಅದರದ್ದು ವೆರಿ ಫಸ್ಟ್ ಲೆಕ್ಚರ್ ಆಗಿರುತ್ತೆ. ಸೊ ವೇರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಎಂಟೈರ್ ಚಾಪ್ಟರ್ ಕಾಲ್ಡ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಇನ್ ಒನ್ ಶಾರ್ಟ್. ಒನ್ ಶಾರ್ಟ್ ಅಂತ ಹೇಳಿದ್ರೆ ಸೊ ಕಂಪ್ಲೀಟ್ ಆಗಿ ಎಂಟೈರ್ ಚಾಪ್ಟರ್ನ ಒಂದು ಲೆಕ್ಚರ್ ಅಲ್ಲಿ ತಿಳ್ಕೊಳ್ತೀರಾ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಲರ್ನ್ ಎವ್ರಿ ಕಾನ್ಸೆಪ್ಟ್ ಇನ್ ಎ ಕಾನ್ಸೈಸ್ ಅಂಡ್ ಪ್ರಿಸೈಸ್ ಮ್ಯಾನರ್. ಅಂದರೆ ನಿಮಗೆ ಎಕ್ಸಾಮ್ಗೆ ಹೇಗೆ ಬರೀಬೇಕು ಅನ್ನೋದನ್ನು ನಾನು ಸ್ಲೈಡ್ ಮೇಲೆ ಕೊಟ್ಟಿರ್ತೀನಿ. ನೀವು ಎಲ್ಲ ಪಾಯಿಂಟ್ಗಳನ್ನು ಸೊ ಸಮರೈಸ್ ಮಾಡಿ ಬರೆದ್ರೆ ಎಕ್ಸಾಮಲ್ಲಿ, ಈಗ ಫಾರ್ ಎಕ್ಸಾಂಪಲ್, ಸೊ ವಾಟ್ ಈಸ್ ನ್ಯೂಕ್ಲಿಯಸ್, ರೈಟ್ ದೇರ್ ಫಂಕ್ಷನ್, ವಾಟ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಈ ಥರ ಕ್ವಶನ್ಸ್ಗಳು ಕಾಮನ್ ಈ ಚಾಪ್ಟರಲ್ಲಿ. ಸೆಲ್ ಆರ್ಗನೆಲ್ಸ್ಗಳು ಮತ್ತು ಅವುಗಳ ಫಂಕ್ಷನ್ಸ್ಗಳು ತುಂಬ ಸಿಂಪಲ್ ಆಗಿರೋ ಚಾಪ್ಟರ್. ಓಕೆನಾ? ಸೊ ಲೆಟ್ಸ್ ಬಿಗಿನ್ ದೆನ್. ಸೊ ಇವಾಗ ಇದು ಯಥಾರ್ಥ ಕನ್ನಡ 2.0 ಬ್ಯಾಚ್ ಅನ್ನ ಸರ್ ನಾವು ಹೇಗೆ ಎಕ್ಸ್ಪ್ಲೋರ್ ಮಾಡೋದು? ನಿಮಗೆ ನೋಟ್ಸ್ ಬೇಕಾಗತ್ತೆ ಅಲ್ವಾ? ಸೊ ಇಫ್ ಯು ವಾಂಟ್ ಟು ಡೌನ್ಲೋಡ್ ದ ನೋಟ್ಸ್ ಯು ನೀಡ್ ಟು ಎಕ್ಸ್ಪ್ಲೋರ್ ದ ಬ್ಯಾಚ್. ಸೊ PW ಆ್ಯಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ DPP ಸಿಗುತ್ತೆ ನಿಮಗೆ ಅಲ್ಲಿ. ಸೊ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್. ಸೊ ಅದರಲ್ಲಿ ಕೆಲವು ಕ್ವಶನ್ಸ್ಗಳಿರುತ್ತೆ, ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಸೊ ಈ ಬ್ಯಾಚ್ ಅನ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ PW ಆ್ಯಪ್ ಡೌನ್ಲೋಡ್ ಮಾಡ್ಕೊಬೋದು, ಫಿಸಿಕ್ಸ್ ವಾಲಾ ಆ್ಯಪ್ ಅನ್ನ. ಸೊ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿ ಬ್ಯಾಚ್ ಅನ್ನೋದು ಒಂದು ಟ್ಯಾಬ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ದೇರ್ ಯು ಕ್ಯಾನ್ ಸರ್ಚ್ ಫಾರ್ ಯುವರ್ ಬ್ಯಾಚ್ ಯಥಾರ್ಥ ಕನ್ನಡ. So you will see here ಯಥಾರ್ಥ ಕನ್ನಡ 2.0 ಬ್ಯಾಚ್. ಯು ಕ್ಯಾನ್ ಎಕ್ಸ್ಪ್ಲೋರ್ ದ ಬ್ಯಾಚ್. ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಫ್ರೀ ಅಂತ ಹೇಳಿದ್ರೆ ನೀವು ಯಾವುದೇ ಥರ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಎಕ್ಸ್ಪ್ಲೋರ್ ಮಾಡಿದ್ರೆ ಯು ವಿಲ್ ಸಿ ಆಲ್ ದ ಡೀಟೇಲ್ಸ್. ಎಲ್ಲ ಡೀಟೇಲ್ಸ್ಗಳು ಇಲ್ಲಿದೆ. ಅಂದರೆ ಯೂಶುವಲ್ ಆಗಿ ಎಷ್ಟು ಲೆಕ್ಚರ್ಗಳಿರುತ್ತೆ ಏನೇನು ಅಂತೆಲ್ಲ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ಇಲ್ಲಿ ನೋಡ್ತೀರಾ, ಡಿಸ್ಕ್ರಿಪ್ಷನ್, ಸಬ್ಜೆಕ್ಟ್ಸ್, ರಿಸೋರ್ಸಸ್, ಅನೌನ್ಸ್ಮೆಂಟ್ ಅಂತ. ಸೊ ನೀವೇನಾದ್ರೂ ಇವಾಗ ಬ್ಯಾಚ್ ನ ಎನ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರೆ ಎನ್ರೋಲ್ ನೌ ಅಂತ ಕೊಟ್ರೆ ಎನ್ರೋಲ್ ಆಗುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದ್ರೆ ಮೊಬೈಲ್ ನಂಬರ್ನ ಕೊಟ್ಟು OTP ಮುಖಾಂತರ ಎನ್ರೋಲ್ ಆಗ್ಬೋದು. ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಇದು. ಸೊ ನೆಕ್ಸ್ಟ್ ಸಬ್ಜೆಕ್ಟ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಯು ವಿಲ್ ಸಿ ಆಲ್ ದ ಸಬ್ಜೆಕ್ಟ್ಸ್. ಅದರಲ್ಲಿ ಬಯಾಲಜಿ ಅಂತ ಕ್ಲಿಕ್ ಮಾಡಿದ್ರೆ ಬಯಾಲಜಿಯಲ್ಲಿ ನಿಮಗೆ ನೋಟ್ಸ್ಗಳು DPP ಸಿಗುತ್ತೆ. ಓಕೆ, ಹಾಗಾಗಿ ಡಿಸ್ಕ್ರಿಪ್ಷನ್ನು, ಸಬ್ಜೆಕ್ಟ್ಸ್ ಅದು ಮಾತ್ರ. ಅನೌನ್ಸ್ಮೆಂಟ್ ಅವಾಗ ನಿಮಗೆ ಯಾವ ಥರ ನೋಟಿಫಿಕೇಶನ್ಸ್ಗಳು ಬರುತ್ತೋ ಅದೇ ಥರ ಅನೌನ್ಸ್ಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಸೊ ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗಳಿಗೆ ಹೋಗಿ ಅಲ್ಲಿ ನೋಟ್ಸ್ ಮತ್ತು DPPಗಳನ್ನು ಡೌನ್ಲೋಡ್ ಮಾಡ್ಕೊಬೋದು. ನೌ ಲೆಟ್ಸ್ ಟಾಕ್ ಅಬೌಟ್ ದ ಟಾಪಿಕ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಕವರ್ ಟುಡೇ. ಸೊ ಇವತ್ತಿನ ಚಾಪ್ಟರ್ ಗೊತ್ತೇ ಇದೆ, ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ಅದರಲ್ಲಿ ಕಂಪ್ಲೀಟ್ ಆಗಿ ನಾವು ಏನು ತಿಳ್ಕೊಳ್ತಾ ಇದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸೆಲ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್. ಸೆಲ್ ಅಂದ್ರೆ ಏನು, ಅದ್ರ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಫಂಕ್ಷನ್ಸ್ಗಳೇನು ಅಂತ ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ಸೆಲ್ ಆರ್ಗನೆಲ್ಸ್ ಅಂಡ್ ದೇರ್ ಫಂಕ್ಷನ್ಸ್. ಆ ಸೆಲ್ ಒಳಗಡೆ ಇರೋ ಡಿಫರೆಂಟ್ ಆರ್ಗನೆಲ್ಸ್ಗಳು ಯಾವ್ಯಾವುದು ಮತ್ತೆ ಅವುಗಳ ಫಂಕ್ಷನ್ ಯಾವುದು ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತೀವಿ. ಓಕೆನಾ? ಸೊ ಲೆಟ್ಸ್ ಬಿಗಿನ್ ದೆನ್. ಹಿಯರ್ ಈಸ್ ದ ವೆರಿ ಫಸ್ಟ್ ಟಾಪಿಕ್, ಇಂಟ್ರೊಡಕ್ಷನ್ ಟು ಸೆಲ್. ಸೆಲ್ ಅಂದ್ರೇನು ಗೊತ್ತಿದೆಯಲ್ಲ? ಇಟ್ಸ್ ಅ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಸಿಂಪಲ್ ಆಗಿ ಡಿಫೈನ್ ಮಾಡಬೇಕು ಸೆಲ್ ಅನ್ನ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ಸೆಲ್ ಈಸ್ ದ ಸ್ಟ್ರಕ್ಚರಲ್ and functional unit of living organisms. So you can say the life as well. So structural and functional unit of life is called a cell. Okay, first who discovered the cell? Cell ಅನ್ನು ಫಸ್ಟ್ ಐಡೆಂಟಿಫೈ ಮಾಡಿದವರು ಯಾರು? ಅವ್ರು ಐಡೆಂಟಿಫೈ ಮಾಡೋದಕ್ಕೆ ಮುಂಚೆ ಸೆಲ್ಗಳು ಇರಲಿಲ್ವಾ? ಇತ್ತು. ಆದರೆ ಅದನ್ನ ಸೆಲ್ ಅಂತ ಐಡೆಂಟಿಫೈ ಮಾಡಿ ಸೊ ಸೆಲ್ಗಳು ಯಾವ ತರ ಇರುತ್ತೆ ಅಂತ ಒಬ್ರು ಸೈಂಟಿಸ್ಟ್ ಹೇಳ್ತಾರೆ. ಅದಾದ್ಮೇಲೆ ಲಿವಿಂಗ್ ಸೆಲ್ ಅನ್ನ ಇನ್ನೊಬ್ರು ಸೈಂಟಿಸ್ಟ್ ಅದನ್ನ ಐಡೆಂಟಿಫೈ ಮಾಡ್ತಾರೆ, ಡಿಸ್ಕವರ್ ಮಾಡ್ತಾರೆ. ಸೊ ಈ ತರ ಒನ್ ಬೈ ಒನ್ ತಿಳ್ಕೊಳ್ಳೋಣ. ವೈಲ್ ಎಕ್ಸಾಮಿನಿಂಗ್ ಎ ಥಿನ್ ಸ್ಲೈಸ್ ಆಫ್ ಎ ಕಾರ್ಕ್. ಸೊ ನಿಮಗೆ ಕಾರ್ಕ್ ಅಂದ್ರೆ ಗೊತ್ತಾ? ಸೊ ದಟ್ ಈಸ್ ದ ಔಟರ್ ಮೋಸ್ಟ್ ಕವರಿಂಗ್ ಲೇಯರ್ ಆಫ್ ದ ಟ್ರೀ ಟ್ರಂಕ್ ಅಂತ ಹೇಳ್ಬೋದು. ಟ್ರೀ ಟ್ರಂಕ್ ಅಂತ ಹೇಳಿದ್ರೆ ಸ್ಟೆಮ್ ಇರುತ್ತಲ್ಲ, ಆ ಸ್ಟೆಮ್ನ ಹೊರಭಾಗದಲ್ಲಿ ಒಂದು ತೊಗಟೆ ಇರುತ್ತೆ. ಓಕೆ, ದಟ್ ಈಸ್ ಯೂಶುವಲಿ ವೆರಿ ಹಾರ್ಡ್ ಅಂಡ್ ಆಲ್ಸೋ ಸಮ್ಟೈಮ್ಸ್ ಇಟ್ ಈಸ್ ವೆರಿ ಲೈಟ್ ಇನ್ ವೆಯ್ಟ್. ಒಣಗೋಗ್ಬಿಟ್ಟಿದ್ರೆ ಲೈಟ್ ಇನ್ ವೆಯ್ಟ್ ಕೂಡ ಇರುತ್ತೆ. ತೊಗಟೆ ಅಂತ ಹೇಳ್ತೀವಲ್ಲ ಅದು. ಸೊ ವೈಲ್ ಎಕ್ಸಾಮೈನಿಂಗ್ ಎ ಥಿನ್ ಸ್ಲೈಸ್ ಆಫ್ ಕಾರ್ಕ್,
So who saw that the cork resembled the structure of honeycomb, resembling many little compartments? So ಯಾರದು? ರಾಬರ್ಟ್ ಹುಕ್ ಅಂತ ಹೇಳಿ. ರಾಬರ್ಟ್ ಹುಕ್. ಸೊ ಹಿ ವಾಸ್ ದ ಸೈಂಟಿಸ್ಟ್. ಸೊ ಅವ್ರೇನ್ ಮಾಡ್ತಾರೆ, ಈ ಒಂದು ಸ್ಲೈಸ್ ಆಫ್ ರಬ್ಬರ್ ಕಾರ್ಕ್ ಅಲ್ಲ ಅದು. ಸೊ ಒಂದು ವುಡನ್ ಕಾರ್ಕ್ ಅನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಈ ವುಡನ್ ಕಾರ್ಕ್ ಅನ್ನು ಅಬ್ಸರ್ವ್ ಮಾಡಬೇಕಾದ್ರೆ ಯು ವಿಲ್ ಸಿ ಎ ಕೈಂಡ್ ಆಫ್ ಹನಿಕೋಮ್ ಸ್ಟ್ರಕ್ಚರ್. ಹನಿಕೋಮ್ ಅಂತ ಹೇಳಿದ್ರೆ ಈ ಎಕ್ಸಾಗನ್ ಶೇಪ್ ಅಲ್ಲಿ ಇರುತ್ತೆ. ಯೂಶಲ್ ಆಗಿ ಜೇನುಗೂಡು ಇರ್ತಲ್ಲ, ಆ ತರ ಕಾಣಿಸ್ತಾ ಇರುತ್ತೆ. ಅಂಡ್ ಯಾವ ತರ ಇರುತ್ತೆ ಅದು? ಲಿಟಲ್ ಕಂಪಾರ್ಟ್ಮೆಂಟ್ಸ್ ತರ ಇರುತ್ತೆ. ಸೊ ಕಾರ್ಕ್ ಇಸ್ ಸಬ್ಸ್ಟೆನ್ಸ್ ವಿಚ್ ಕಮ್ಸ್ ಔಟ್ ಆಫ್ ದ ಬಾರ್ಕ್ ಆಫ್ ದ ಟ್ರೀ. ಆ ತೊಗಟೆಯಿಂದ ಹೊರಗಡೆ ಬಂದಿರುತ್ತೆ ಒಂದು ಚಿಕ್ಕದಾಗಿರೋ ಸ್ಲೈಸು. ದಿಸ್ ವಾಸ್ ಇನ್ ದ ಇಯರ್ 1665. ಯಾವಾಗ ಇದು? 1665 ಅಲ್ಲಿ. ವೆನ್ ಹುಕ್ ಅಂತ ಹೇಳಿದ್ರೆ ನೇಮ್ ಆಫ್ ಅ ಸೈಂಟಿಸ್ಟ್. ಇದು ಯಾವುದೋ ಒಂದು ವರ್ಡ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ಹುಕ್ ಅನ್ನೋದು ಇಲ್ಲಿ ನೇಮ್ ಆಫ್ ಅ ಸೈಂಟಿಸ್ಟ್, ರಾಬರ್ಟ್ ಹುಕ್. ಸೊ ವೆನ್ ಹುಕ್ ಮೇಡ್ ದಿಸ್ ಚಾನ್ಸ್ ಅಬ್ಸರ್ವೇಷನ್ ಥ್ರೂ ಸೆಲ್ಫ್ ಡಿಸೈನ್ಡ್ ಮೈಕ್ರೋಸ್ಕೋಪ್, ಒಂದು ಚಿಕ್ಕದಾಗಿರೋ ಮೈಕ್ರೋಸ್ಕೋಪ್, ಅದನ್ನ ಮೈಕ್ರೋಸ್ಕೋಪ್ ಅಂತ ಹೇಳೋದಕ್ಕಾಗಲ್ಲ, ಮ್ಯಾಗ್ನಿಫೈಡ್ ಲೆನ್ಸ್ ಅಂತ ಹೇಳ್ಬೋದು. ಒಂದೆರಡು ಲೆನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅವರು, ಈ ಪರ್ಟಿಕ್ಯುಲರ್ ಒಂದು ಸ್ಲೈಸ್ ಆಫ್ ಕಾರ್ಕ್ ಅನ್ನು ಅಬ್ಸರ್ವ್ ಮಾಡ್ತಾರೆ. ರಾಬರ್ಟ್ ಹುಕ್ ಕಾಲ್ಡ್ ದೀಸ್ ಬಾಕ್ಸಸ್ ಆಸ್ ಅ ಸೆಲ್. ಅದನ್ನ ಸೆಲ್ಗಳನ್ನ, ಒಂದು ಬಾಕ್ಸಸ್ಗಳಿಗೆ ಸೆಲ್ ಅಂತ ಹೆಸರಿಡ್ತಾರೆ. ಜೊತೆಗೆ ಸೆಲ್ ಅಂದ್ರೆ ಏನು ಸರ್ ಕೇಳಿರ್ತೀರಲ್ಲ, ಮೊಬೈಲ್ ಫೋನ್ಸ್ಗಳಿಗೂ ಕೂಡ ಸೆಲ್ ಅಂತ ಹೇಳ್ತಾರೆ. ಚಿಕ್ಕದಾಗಿರೋ ರೂಮ್ಗಳಿಗೂ ಕೂಡ ಸೆಲ್ ಅಂತ ಹೇಳ್ತೀವಿ. ಈಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಸೆಲ್ಸ್ಗಳಂತ ಇರುತ್ತೆ. ಸೆಲ್ಸ್ ಅಂತ ಹೇಳಿದ್ರೆ ಲಿಟಲ್ ರೂಮ್, ಚಿಕ್ಕದಾಗಿರೋ ಒಂದು ಕೋಣೆ ಅಂತ ಅರ್ಥ. ಸೊ ಸೆಲ್ ಇಸ್ ದ ಲ್ಯಾಟಿನ್ ವರ್ಡ್ ಫಾರ್ ಅ ಲಿಟಲ್ ರೂಮ್, ಲಿಟಲ್ ರೂಮ್, ಒಂದು ಚಿಕ್ಕ ಕೋಣೆ ಅಂತ ಹೇಳ್ಬೋದು ಸೆಲ್ ಅನ್ನ. ಓಕೆನಾ? ಸೊ ನೌ ಯು ಕಮ್ ಟು ನೋ ಹೂ ಡಿಸ್ಕವರ್ಡ್ ದ ಸೆಲ್. So the cell was discovered by Robert Hooke in the year 1665 by observing a thin slice of cork under a magnified lens or a microscope. He found a number of compartments, so he called them as a cell. Cell anta ಹೇಳಿದ್ರೆ a little room ಅಂತ ಅರ್ಥ. ಸೊ ಇಲ್ಲಿ ಕಾಣಿಸ್ತಾ ಇರಬಹುದು. ಸೊ ದಿಸ್ ವಾಸ್ ದ ಥಿಂಗ್. ನೀವೊಂದು ಕಾರ್ಕ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಚಿಕ್ಕದಾಗಿರೋ ಕಂಪಾರ್ಟ್ಮೆಂಟ್ಗಳು ಕಾಣಿಸ್ತಾ ಇದೆಯಾ? ಸೊ ಅದು ವೇರಿ ಆಗುತ್ತೆ. ಸೊ ಫ್ರಮ್ ಸೆಲ್ ಟು what is that part that you have taken to observe, ಯಾವ ಪಾರ್ಟ್ ತೆಗೆದುಕೊಂಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಟ್ ಯು ಕ್ಯಾನ್ ಸಿ ಅ ಲಿಟಲ್ ರೂಮ್. ಸೊ ದಾಟ್ಸ್ ನಥಿಂಗ್ ಬಟ್ ದ ಇಂಟ್ರೊಡಕ್ಷನ್ ಟು ಸೆಲ್. ಸೊ ಈಗ ಹಾಗೆ ಕಂಟಿನ್ಯೂ ಮಾಡೋಣ. ಸೆಲ್ ಆಫ್ ಆನ್ ಆನಿಯನ್ ಪೀಲ್. ಆದ್ರೆ ಲಿವಿಂಗ್ ಸೆಲ್ ಅನ್ನ ಯಾರು ಡಿಸ್ಕವರ್ ಮಾಡಿದ್ರು ಅಂತ ಕೇಳಿದ್ರೆ ಲಿವಿನ್ ಹಾಕ್ ಅಂತ ಗೊತ್ತಿರ್ಬೇಕು ನಿಮ್ಗೆ. ಲಿವಿನ್ ಹಾಕ್, ಅದನ್ನ ಮುಂದೆ ಹೇಳ್ತೀನಿ ನಿಮ್ಗೆ. ಓಕೆ, ಸೊ ಯು ಜಸ್ಟ್ ರಿಮೆಂಬರ್ ಸೆಲ್ ಯಾರು ಡಿಸ್ಕವರ್ ಮಾಡಿದ್ರು ಹೇಗಿರುತ್ತೆ ಅಂತ. ಸೆಲ್ ಆಫ್ ಎನ್ ಆನಿಯನ್ ಪಿಲ್ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಇನ್ನಲ್ಲಿ. ಓಕೆ, ಐ ಹೋಪ್ ದಿಸ್ ಈಸ್ ಬೇರ್ಲಿ ವಿಸಿಬಲ್. ಓಕೆ, ಒಂದು ಲೆವೆಲ್ಗೆ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ವೈಟ್ ಕಲರ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹ್ಯೂ ಜಾಸ್ತಿ ಆಗ್ತಾ ಇದೆ. ಬಟ್ ಯು ಕ್ಯಾನ್ ಸಿ ದಿಸ್ ಇಸ್ ಅ ಮೈಕ್ರೋಸ್ಕೋಪ್. ಇದನ್ನ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಹೇಳೋಣ. ದಿಸ್ ಇಸ್ ಅ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ವಾಟ್ ಈಸ್ ಮೈಕ್ರೋಸ್ಕೋಪ್? Microscope is an instrument which is used to observe microorganisms or the particles which are invisible to our naked eyes. ನಮ್ಮ ಬರಿಗಣ್ಣಿಗೆ ಕಾಣದೇ ಇರೋ ಪಾರ್ಟಿಕಲ್ಸ್ಗಳು, ಆರ್ಗ್ಯಾನಿಸಮ್ಸ್ಗಳನ್ನ ನೋಡೋದಕ್ಕೆ ಯೂಸ್ ಮಾಡೋ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ವಾಟ್ ಇಸ್ ಮೈಕ್ರೋಸ್ಕೋಪ್? ಮೈಕ್ರೋಸ್ಕೋಪ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ವಿ ಆರ್ ಯೂಸಿಂಗ್ ಟು ಅಬ್ಸರ್ವ್ ದ ಮೈಕ್ರೋಸ್ಕೋಪಿಕ್ or microorganisms which we are not able to see through our naked eyes. ಬರಿಗಣ್ಣಿಂದ ನೋಡೋದಿಕ್ಕೆ ಆಗಲ್ಲ. ಸೊ ಅದರಲ್ಲಿ ಕೆಲವು ಕಂಪಾರ್ಟ್ಮೆಂಟ್ಸ್ ಗಳಿರುತ್ತೆ. ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಐ ಪೀಸ್ ಇರುತ್ತೆ. ಸೊ ಇನ್ನೊಂದು ಇಲ್ಲಿ ಆಬ್ಜೆಕ್ಟಿವ್ ಲೆನ್ಸ್ ಇರುತ್ತೆ. ಈ ಎರಡು ಲೆನ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಈ ಎರಡು ಲೆನ್ಸ್ಗಳು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಮಿರರ್ ಇರಬೇಕು. ಯಾಕೆ? ಬಿಕಾಸ್ ಟು ರಿಫ್ಲೆಕ್ಟ್ ದ ಲೈಟ್ ಟು ದ ಸ್ಟೇಜ್. ಆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ಗೆ ಲೈಟ್ ಬೇಕು. ಲೈಟ್ ಇಲ್ಲ ಅಂದ್ರೆ ಏನೂ ಕೂಡ ಕಾಣಿಸಲ್ಲ. ನಮ್ಮ ಬಾಡಿಯಲ್ಲಿ ಈ ಐಸ್ ಇದೆಯಲ್ಲ, ಸೆನ್ಸ್ ಆರ್ಗನ್, ಸೊ ಅದು ವರ್ಕ್ ಆಗಬೇಕು ಅಂದ್ರೆ ಲೈಟ್ ಇರಲೇಬೇಕು. ಲೈಟ್ ಸ್ಟಿಮ್ಯುಲೇಟಿಂಗ್ ಆರ್ಗನ್ ಅಂತ ಹೇಳಿದ್ರೆ ಐ. ಅದು ವಿತೌಟ್ ಲೈಟ್ ಸೊ ಇಟ್ಸ್ ಆಲ್ವೇಸ್ ಬಿ ರುಡಿಮೆಂಟರಿ, ಅದು ಒಂಥರ ನಾನ್ ಫಂಕ್ಷನಲ್ಲೇ. ಸೊ ಹಾಗಾಗಿ ಲೈಟ್ ಬೇಕಾಗತ್ತೆ. ಮಿರರ್, ಸೊ ಐ ಪೀಸ್, ಆಬ್ಜೆಕ್ಟಿವ್ ಲೆನ್ಸ್ ಮತ್ತೆ ಮಿರರ್. ಈ ಐ ಪೀಸ್ ಮತ್ತೆ ಆಬ್ಜೆಕ್ಟಿವ್ ಲೆನ್ಸ್ ನ ಇಂಟೆನ್ಸಿಟಿ ಯಾವ್ದ್ರ ಮೇಲೆ, ಪಿಕ್ಸೆಲ್ ಯಾವ ತರ ಇರುತ್ತೋ ಅಷ್ಟು ದೊಡ್ಡದಾಗಿ ನಮ್ಗೆ ಇಮೇಜ್ ಕಾಣಿಸ್ತಾ ಇರುತ್ತೆ. ಸೊ ದ ಕ್ಲಿಪ್ ಇಲ್ಲಿರುತ್ತೆ. ಕ್ಲಿಪ್ಗಳು ಯಾಕೆ ಕ್ಲಿಪ್ ಯೂಸ್ ಮಾಡ್ತಾ ಇದೀವಿ? ಬಿಕಾಸ್ ಟು ಹೋಲ್ಡ್ ದ
ಸ್ಲೈಡ್. ನಾವು ಯಾವ ಸ್ಲೈಡ್ ಅನ್ನು ತೆಗೆದುಕೊಂಡಿರ್ತೀವೋ ಅದನ್ನ ಹೋಲ್ಡ್ ಮಾಡೋದಕ್ಕೆ. ಮೈಕ್ರೋಸ್ಕೋಪ್ ಸ್ಲೈಡ್ ಇಲ್ಲಿ ಇರುತ್ತೆ. ನೀವು ಯಾವ್ದನ್ನ ಅಬ್ಸರ್ವ್ ಮಾಡ್ತಿರ್ತೀರಾ ಅದನ್ನ ಆ ಸ್ಲೈಡ್ ಮೇಲೆ ತಗೊಳ್ಬೇಕಾಗತ್ತೆ. ಸೊ ನಾವು ಇಲ್ಲಿ ಕೋರ್ಸ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಕೋರ್ಸ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಫಾರ್ ಮೂವಿಂಗ್ ದೀಸ್ ಬಾಡಿ ಟ್ಯೂಬ್ ಅಪ್ ಅಂಡ್ ಡೌನ್. ಈ ಬಾಡಿ ಟ್ಯೂಬ್ ಅನ್ನ ಮೇಲೆ ಕೆಳಗಡೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ ಮಾಡಬೇಕು ಸರ್? ಯಾಕೆ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಫೋಕಸ್ ಆಗಬೇಕಲ್ಲ. ಫೋಕಸ್ ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮೂವ್ ದಟ್ ಬಾಡಿ ಟ್ಯೂಬ್ ಅಪ್ ಅಂಡ್ ಡೌನ್. ಸೊ ನೆಕ್ಸ್ಟ್ ಫೈನ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಈಗ ಒಂದು ಲೆವೆಲ್ಗೆ ನಾವು ಸೆಟ್ ಮಾಡಿರ್ತೀವಿ. ಓಕೆ, ಸೊ ಬಟ್ ಎಲ್ಲರ ಐ ಇಂಟೆನ್ಸಿಟಿ ಆ ಒಂದು ಒಂದೇ ತರ ಇರೋದಿಲ್ಲ. ಓಕೆನಾ? ಸೊ ಕೆಲವರಿಗೆ ಕಾಣಿಸುವಂತ ಆಬ್ಜೆಕ್ಟ್ ಏನಿರುತ್ತೆ ಬೇರೆಯವರಿಗೆ ಕಾಣಿಸಲ್ಲ, ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಬಿಕಾಸ್ ಯುವರ್ ಐ ಪವರ್ ಮೇಡ್ ಡಿಫ್ರೆಂಟ್ ಫ್ರಮ್ ಪರ್ಸನ್ ಟು ಪರ್ಸನ್, ವೇರಿ ಆಗ್ತಾ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೋದು, ಯು ಕ್ಯಾನ್ ಯೂಸ್ ದಿಸ್ ಫೈನ್ ಅಡ್ಜಸ್ಟ್ಮೆಂಟ್ ಟು ಸಿ ಆಬ್ಜೆಕ್ಟ್ ವೆರಿ ಕ್ಲಿಯರ್ಲಿ. ನಿಮ್ಮ ಐ ಪವರ್ಗೆ ತಕ್ಕ ಹಾಗೆ, ಲೆನ್ಸ್ ಪವರ್ಗೆ ತಕ್ಕ ಹಾಗೆ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದು ಫೈನ್ ಅಡ್ಜಸ್ಟ್ಮೆಂಟ್. ಆರ್ಮ್ ಇರುತ್ತೆ, ದಟ್ ವೇರ್ ಯು ಆರ್ ಗೋಯಿಂಗ್ ಟು ಹೋಲ್ಡ್ ದಟ್ ಪರ್ಟಿಕ್ಯುಲರ್ ಮೈಕ್ರೋಸ್ಕೋಪ್. ಇನ್ ಅ ಸ್ಟೇಜ್ ಇರುತ್ತೆ. ಸೊ ದ ಪ್ಲೇಸ್ ವೇರ್ ವಿ ಆರ್ ಗೋಯಿಂಗ್ ಟು ಕೀಪ್ ದ ಮೈಕ್ರೋಸ್ಕೋಪಿಕ್ ಸ್ಲೈಡ್, ಅದ್ರ ಸ್ಟೇಜ್ ಮೇಲೆನೆ ಇಡಬೇಕಾಗತ್ತೆ ಅದನ್ನ. ಇನ್ನ ಇಲ್ಲಿ ಸ್ವೇವೆಲ್, ದಟ್ ಇಸ್ ನಥಿಂಗ್ ಬಟ್ ಸ್ಕ್ರೂಗಳಿರುತ್ತೆ. ಇನ್ನ ಬೇಸ್ ಇರುತ್ತೆ. ಸೊ ದಟ್ಸ್ ರೆಸ್ಪಾನ್ಸಿಬಲ್ ಫಾರ್ ರೆಸ್ಟಿಂಗ್ ದ ಎಂಟೈರ್ ಮೈಕ್ರೋಸ್ಕೋಪ್. ಇಟ್ಸ್ ಆಲ್ ಅಬೌಟ್ ದ ಮೈಕ್ರೋಸ್ಕೋಪ್. ಯಾಕೆ ಹೇಳಿದೆ ಇದನ್ನ? ಬಿಕಾಸ್ ವಿ ಆರ್ ಗೋಯಿಂಗ್ ಟು ಎಕ್ಸಾಮೈನ್ ಆನಿಯನ್ ಪೀಲ್ ನಾವ್. ಹೇಗೆ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಒಂದು ಬಲ್ಬ್ ಆಫ್ ಆನಿಯನ್ ತಗೋಣ. ಓಕೆ, ಬಲ್ಬ್ ಆಫ್ ಆನಿಯನ್ ತೆಗೆದುಕೊಳ್ತೀವಿ. ನೆಕ್ಸ್ಟ್ ಆನಿಯನ್ ಪೀಲ್ ತೆಗೆದುಕೊಳ್ತಾ ಇದೀವಿ. ಪೀಲ್ ಅಂತ ಹೇಳಿದ್ರೆ ಹೊರಭಾಗದಲ್ಲಿ ಒಣಗೋಗಿರುತ್ತಲ್ಲ ಅದನ್ನ ತಗೊಂಬೇಡಿ. ಸೊ ಒಳಭಾಗದಲ್ಲಿ ಒಂದು ಥಿನ್ ಲೇಯರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು. ಓಕೆ, ಸೊ ವಿ ಹ್ಯಾವ್ ಟೇಕನ್ ಎ ಆನಿಯನ್ ಪೀಲ್ ನಾವು. ಈ ಆನಿಯನ್ ಪೀಲ್ ಅನ್ನ ಏನ್ ಮಾಡಬೇಕು, ವಿ ನೀಡ್ ಟು ಟ್ರಾನ್ಸ್ಫರ್ ಓವರ್ ದ ಗ್ಲಾಸ್ ಸ್ಲೈಡ್. ಒಂದು ಗ್ಲಾಸ್ ಸ್ಲೈಡ್ ನ ಮೇಲ್ಭಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ವಿತ್ ದ ಹೆಲ್ಪ್ ಆಫ್ ಕ್ಯಾಮೆಲ್ ಬ್ರಷ್. ಒಂದು ಸಾಫ್ಟ್ ಆಗಿರೋ ಬ್ರಷ್ ಬರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಓಕೆ, ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ದ ಆನಿಯನ್ ಪೀಲ್. ಆನಿಯನ್ ಪೀಲ್ ಅನ್ನ ತೆಗೆದುಕೊಂಡಿದ್ದೀವಿ. ಸೊ ಜೊತೆಗೆ ಟು ಅವಾಯ್ಡ್ ಶ್ರಿಂಕಿಂಗ್, ಅದು ಶ್ರಿಂಕ್ ಆದ್ರೆ ನಮಗೆ 1 by 1 ಅದು ಫೋಲ್ಡ್ ಆಗ್ಬಿಟ್ರೆ ಸೊ ವಿ ಕಾಂಟ್ ಸಿ ದ ಸೆಲ್ಸ್ ಪ್ರಾಪರ್ಲಿ. ಅದಕ್ಕೆ ಏನ್ ಮಾಡ್ತೀವಿ, ವಾಟರ್ ಅನ್ನ ಆಡ್ ಮಾಡ್ಕೋಬೇಕಾಗತ್ತೆ. ಸೊ ಹಿಯರ್ ಅಂಡ್ ದೇರ್ ಯು ಕ್ಯಾನ್ ಸಿ ದ ವಾಟರ್ ಅನ್ನ ಆಡ್ ಮಾಡಿರ್ತೀವಿ. ಸೊ ಅದರ ಜೊತೆಗೆ ವಿ ನೀಡ್ ಟು ಪ್ಲೇಸ್ ಎ ಕವರ್ ಸ್ಲಿಪ್ ಇಫ್ ಯು ವಾಂಟ್. ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಇಮೇಜ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಒಂದು ಕವರ್ ಸ್ಲಿಪ್ ಅನ್ನ ಆಡ್ ಮಾಡ್ಬೇಕಾಗತ್ತೆ. ಸಿಹಿಯ ಕವರ್ ಸ್ಲಿಪ್ ಅನ್ನ ಆಡ್ ಮಾಡ್ತಾ ಇದೀವಿ. ಕವರ್ ಸ್ಲಿಪ್ ಅಂತ ಹೇಳಿದ್ರೆ ಕವರ್ ಸ್ಲಿಪ್, ಇಟ್ಸ್ ಅ ವೆರಿ ಥಿನ್ ಗ್ಲಾಸ್ ಸ್ಲೈಡ್ ದಟ್ಸ್ ಹೋಲ್ಡಿಂಗ್ ದ ಆಬ್ಜೆಕ್ಟ್ ಕ್ಲಿಯರ್ಲಿ. ಸೊ ಕವರ್ ಸ್ಲಿಪ್ ಹಾಕಬೇಕು. ಅದಕ್ಕೂ ಮುಂಚೆ ಏನ್ ಮಾಡಿರ್ಬೇಕು ಅಂತ, ಸ್ಯಾಫ್ರನಿನ್ ಅನ್ನೋ ಒಂದು ಸ್ಟೈನ್ ಅನ್ನ ಯೂಸ್ ಮಾಡಬೇಕು. ಸೊ ವಿ ಗೋನ ಯೂಸ್ ಸ್ಯಾಫ್ರನಿನ್ ಸ್ಟೈನ್. ಸೊ ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಟು ಕಲರೈಸ್. ನಾವು ನಾರ್ಮಲ್ ಆಗಿ ನೋಡ್ಬಿಟ್ರೆ ವಿತೌಟ್ ಸ್ಟೈನ್ ಅದು ಟ್ರಾನ್ಸ್ಪರೆಂಟ್ ತರ ಕಾಣಿಸುತ್ತೆ. ಯು ಆರ್ ನಾಟ್ ಏಬಲ್ ಟು ಫೈಂಡ್ ಔಟ್ ದ ಬೌಂಡ್ರೀಸ್ ಆಸ್ ವೆಲ್ ಆಸ್ ದ ನ್ಯೂಕ್ಲಿಯಸ್. ಸೊ ಅದಕ್ಕೆ ಸ್ಯಾಫ್ರನಿನ್ ಸ್ಟೈನ್ ಅನ್ನ ಆಡ್ ಮಾಡಬೇಕಾಗತ್ತೆ. ಒನ್ಸ್ ಯು ಆಡ್ ದ ಸ್ಯಾಫ್ರನಿನ್ ಸ್ಟೈನ್ ಯು ವಿಲ್ ಸಿ ಸಮ್ ಬೌಂಡ್ರೀಸ್. ಅಲ್ಲಿ ಕೆಲವು ಈ ತರ ಬೌಂಡ್ರಿಗಳನ್ನ ನೋಡ್ಬೋದು. ಸೊ ಇವಾಗ ನಾನು ಈ ತರ ಸೆಲ್ಗಳನ್ನ ಬರಿತಾ ಇದ್ದೀನಿ ಇನ್ಸೈಡ್ ದಟ್. ಸೊ ಈ ತರ ಕಾಣಿಸುತ್ತೆ. ನೀವು ಯಾವ ಕಲರ್ ತೆಗೆದುಕೊಂಡಿದ್ದೀರಾ? ಸ್ಯಾಫ್ರನ್ ಕಲರ್, ಆಲ್ಮೋಸ್ಟ್ ಪಿಂಕಿಶ್ ಸ್ಯಾಫ್ರನ್ ಕಲರ್ ತರ ಕಾಣಿಸ್ತಾ ಇರುತ್ತೆ. ಅದು ಪಿಂಕಿಶ್ ಅಥವಾ ಡಾರ್ಕ್ ರೆಡ್ಡಿಶ್ ಈ ತರ ಕಾಣಿಸ್ಬಹುದು. ಈ ತರ ಸೆಲ್ಗಳು ಕಾಣಿಸುತ್ತೆ. ಅಬ್ಸರ್ವ್ ಮಾಡಿದ್ರೆ, ಎನ್ಲಾರ್ಜ್ ಮಾಡಿದ್ರೆ you will see here the boundaries which are present here and there, those are nothing but cell membrane. ಅಲ್ಲಿ ನಿಮಗೆ ಸೆಲ್ ಮೆಂಬ್ರೇನ್ ಕಾಣಿಸುತ್ತೆ. ಸಿ, ದಿಸ್ ಇಸ್ ನಥಿಂಗ್ ಬಟ್ ದ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಆಲ್ಸೋ ಕಾಲ್ಡ್ ಸೆಲ್ ಮೆಂಬ್ರೇನ್ ವಿಚ್ ಈಸ್ ಸರೌಂಡಿಂಗ್ ದ ಎಂಟೈರ್ ಸೈಟೋಪ್ಲಾಸಮ್. ಅದ್ರ ಒಳಭಾಗದಲ್ಲಿ ಎಂಟಿ ಸ್ಪೇಸ್ ಕಾಣಿಸುತ್ತೆ ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ ನೀವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತಾ ಇರೋದು, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಯೂಸ್ ಮಾಡಿಕೊಂಡು ಮ್ಯಾಗ್ನಿಫೈಡ್ ಸ್ವಲ್ಪ ಜಾಸ್ತಿ ಪಿಕ್ಸೆಲ್ ಇರೋ ಲೆನ್ಸ್ ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಯು ಆರ್ ಏಬಲ್ ಟು ಸಿ ಸಮ್ ಆರ್ಗನೆಲ್ಸ್ ಆಸ್ ವೆಲ್. ಓಕೆ, ಸೊ ಮತ್ತೆ ಇನ್ನೇನಿರುತ್ತೆ ಅಲ್ಲಿ ಒಳಭಾಗದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಡಾರ್ಕ್ ಕಲರ್ ಆಗಿ ಕಾಣಿಸ್ತಾ ಇರುತ್ತೆ. ಯಾಕೆ ಡಾರ್ಕ್ ಕಲರ್ ಅಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಹ್ಯಾವ್ ಅ ಪ್ರಾಪರ್ಟಿ ಟು ಅಬ್ಸಾರ್ಬ್ ದ ಕಲರ್ಸ್. ಅದು ಕ್ರೊಮ್ಯಾಟಿನ್ ನೆಟ್ವರ್ಕ್ ಇರುತ್ತೆ ಅದರಲ್ಲಿ. ಓಕೆ, ಸೊ ಕ್ರೊಮ್ಯಾಟಿನ್ ಥ್ರೆಡ್ ಅಥವಾ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂದ್ರೆ ಕ್ರೋಮೋಸೋಮ್ಸ್. ಕ್ರೋಮೋ ಅಂತ ಹೇಳಿದ್ರೆ ಕಲರ್ಡ್ ಸಬ್ಸ್ಟೆನ್ಸ್ ಅಂತ ಅರ್ಥ, ಜೆನೆಟಿಕ್ ಮೆಟೀರಿಯಲ್. ಇನ್ನು ಇವೆಲ್ಲ ಸೆಲ್ಸ್ಗಳಿದೆಯಲ್ಲ, as you are observing these compartments, all these compartments are cells.
ಇದನ್ನೇ ಅವರು ರಾಬರ್ಟ್ ಹುಕ್ ಅವರು ಸೆಲ್ ಅಂತ ಹೇಳಿದ್ದು, ಕಂಪಾರ್ಟ್ಮೆಂಟ್ ಅಂತ ಹೇಳಿದ್ದು, ಲಿಟಲ್ ರೂಮ್ ಅಂತ ಹೇಳಿದ್ದು. ಓಕೆನಾ? ಸೊ ದಿಸ್ ಈಸ್ ದ ಎಕ್ಸ್ಪೆರಿಮೆಂಟ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಇದರಿಂದ ಏನ್ ಅರ್ಥ ಆಯ್ತು ನಮ್ಗೆ? ವೆನ್ ಎವರ್ ಯು ಅಬ್ಸರ್ವ್ ಅ ಸೆಲ್ ಅಂಡರ್ ದ ಕಾಂಪೌಂಡ್ ಮೈಕ್ರೋಸ್ಕೋಪ್ ಯು ವಿಲ್ ಸಿ 3 ಮೇಜರ್ ಪಾರ್ಟ್ಸ್. 3 ಮೇಜರ್ ಪಾರ್ಟ್ಸ್ ಗಳನ್ನ ನೋಡಬಹುದು. ಯಾವ್ಯಾವುದು? ಒಂದು ಪ್ಲಾಸ್ಮಾ ಮೆಂಬ್ರೇನು, ಎರಡನೇದು ನ್ಯೂಕ್ಲಿಯಸ್, ಥರ್ಡ್ ಒನ್ ಒಳಭಾಗದಲ್ಲಿರೋ ಸೈಟೋಪ್ಲಾಸಮ್. ಸೊ ದ ಥರ್ಡ್ ಒನ್ ಈಸ್ ದ ಸೈಟೋಪ್ಲಾಸಮ್, ದ ಎಂಟಿ ಸ್ಪೇಸ್ ದಟ್ ಯು ಆರ್ ಅಬ್ಸರ್ವಿಂಗ್. ಸೈಟೋಪ್ಲಾಸಮ್. ಓಕೆ, ಸೊ ನಾವು ನೆಕ್ಸ್ಟ್ ನೋಡೋಣ ಸೆಲ್ ಅಂಡರ್ ಅ ಮೈಕ್ರೋಸ್ಕೋಪ್. ಸರ್ ಮೈಕ್ರೋಸ್ಕೋಪ್ ಕೆಳಗಡೆ ಸೆಲ್ ಯಾವ ತರ ಕಾಣಿಸುತ್ತೆ? ಈಗ ಆಕ್ಟಿವಿಟಿ ಮಾಡಾಯ್ತು. ಈಗ ಆಕ್ಟಿವಿಟಿ ಮಾಡಿದಾಗ ಸಿ ವೆನ್ ಯು ಆರ್ ಅಬ್ಸರ್ವಿಂಗ್ ಸೆಲ್ ಅಂಡರ್ ದ ಮೈಕ್ರೋಸ್ಕೋಪ್ ಯು ವಿಲ್ ಸಿ cell has three main parts. There are 3 main parts in a cell. ಪ್ರತಿಯೊಂದು ಸೆಲ್ ಅಲ್ಲೂ 3 ಮೇನ್ ಪಾರ್ಟ್ಸ್ ಗಳಿರುತ್ತೆ. ಸೊ ದೋಸ್ 3 ಮೇನ್ ಪಾರ್ಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಎ ಸೆಲ್ ಯಾವ್ಯಾವ್ದು ಇರ್ಬೋದು? ಸೊ ಓಕೆ, ಲೆಟ್ ಮಿ ರೈಟ್ ಅ ಡಯಾಗ್ರಾಮ್ ಒನ್ಸ್ ಅಗೇನ್ ಫಾರ್ ಯು. ಸೊ ಈ ತರ ಆಲ್ಮೋಸ್ಟ್ ಹೆಕ್ಸಾಗೋನಲ್ ಶೇಪ್ ಅಲ್ಲಿ ಬರೀತಾ ಇದ್ದೀನಿ. ನೀವು ನಾರ್ಮಲ್ ಸೆಲ್ ಬರೆದ್ರು ಓಕೆ, ಎಕ್ಸಾಮಲ್ಲಿ ಕೇಳಲ್ಲ ಇದು, ಬಟ್ ಯು ಶುಡ್ ರಿಮೆಂಬರ್ ದಿಸ್ ಹೌ ದಟ್ ಲುಕ್ಸ್ ಅಂಡರ್ ಅ ಮೈಕ್ರೋಸ್ಕೋಪ್ ಅಂತ ಹೇಳಿ. ಓಕೆ, ಸೊ ನಾವು ಯು ಕ್ಯಾನ್ ಸಿ, ಸೊ ಈ ತರ ಒಂದು ಸೆಲ್ ಇದೆ ಅಂತ ಹೇಳಿದ್ರೆ ಅದಾದ ಮೇಲೆ ಮಧ್ಯದಲ್ಲಿ ಏನಿದೆ ಇವಾಗ? ದೇರ್ ಆರ್ ನಂಬರ್ ಆಫ್ ನ್ಯೂಕ್ಲಿಯೈ ಯು ಕ್ಯಾನ್ ಸೆ. ಸೊ 3 ಮೇಜರ್ ಪಾರ್ಟ್ಸ್ ಗಳು ಯಾವ್ಯಾವುದು? ಲೆಟ್ ಮಿ ಲೇಬಲ್ ದೆಮ್. ಫಸ್ಟ್ ಒನ್ ಈಸ್ ನಥಿಂಗ್ ಬಟ್ ದ ಪ್ಲಾಸ್ಮಾ ಮೆಂಬ್ರೇನ್. That's the outermost covering layer of a cell. ಸೊ ಅದು ಎರಡು ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಇರುತ್ತೆ. ಬಟ್ ಪ್ಲಾಂಟ್ ಸೆಲ್ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಇರುತ್ತೆ. ದಟ್ಸ್ ನಥಿಂಗ್ ಬಟ್ ಅ ಸೆಲ್ ವಾಲ್. ಇದು ನಾರ್ಮಲ್ ಸೆಲ್ ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ದ ನ್ಯೂಕ್ಲಿಯಸ್. ಯು ಕ್ಯಾನ್ ಸಿ ಅ ನ್ಯೂಕ್ಲಿಯಸ್. ಅಂಡ್ ದ ಥರ್ಡ್ ಒನ್ ಈಸ್ ದ ಸೈಟೋಪ್ಲಾಸಮ್. So these are the 3 major components of a cell, main parts of a cell. Now, not only this one, ಇದು multicellular organisms ಆಯ್ತು. We are also able to see some, microscopic organisms under a microscope. So those are nothing but amoeba, euglena, paramecium ಕೇಳಿರ್ತೀರಲ್ಲ, ಇದು ಅಮೀಬಾ ಅಂತ ಹೇಳಿದ್ರೆ ಇದೊಂದು ಪ್ರೋಟೋಜೋವನ್ಗೆ ಬರುತ್ತೆ. ಪ್ರೋಟೋಜೋವಾ ಅಂತ ಹೇಳ್ತೀವಿ. ಇಟ್ಸ್ ಅ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. unicellular organism. So what does that mean? Unicellular organism ಅಂತ ಹೇಳಿದ್ರೆ made up of only one cell. Organisms whose body is made of only one cell and only one cell can perform all the metabolic activities. ನಮ್ಮಲ್ಲಿ ಆ ಥರ ಆಗತ್ತಾ? ಇಲ್ಲ. Respiration done by respiratory system, excretion done by excretory system, reproductive system, transportation, circulatory system. See there, division of labor are present in multicellular organisms. But here in most of the unicellular organisms, okay, ಅಲ್ಲಲ್ಲಿ ನಾವು ಫುಡ್ ವ್ಯಾಕ್ಯೂಲ್ಸ್ ಗಳನ್ನ, ರೈಬೋಸೋಮ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ ಇಲ್ಲೂ ಕೂಡ. ಓಕೆ, ಇಲ್ಲಿಗೆ ಬಂದಾಗ ಓನ್ಲಿ ಒನ್ ಸೆಲ್ ಕ್ಯಾನ್ ಪರ್ಫಾರ್ಮ್ ಆಲ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್, ಎಕ್ಸ್ಚೇಂಜಸ್, ರಿಮೂವಲ್ ಆಫ್ ವೇಸ್ಟ್ಸ್, ಮತ್ತೆ ಕನ್ಸಂಪ್ಷನ್ ಆಫ್ ದ ಫುಡ್ ಲೈಕ್ ಇಂಜೆಕ್ಷನ್ ಆಫ್ ದ ಫುಡ್, ಎಂಡೋಸೈಟೋಸಿಸ್ ಎಲ್ಲವೂ ಕೂಡ ಆಗುತ್ತೆ. ಅಂದ್ರೆ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ನಮಗೆ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಮತ್ತೆ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಇರೋ ಸೆಲ್ ಡಿಫರೆನ್ಸ್ ಗೊತ್ತಾಗುತ್ತೆ. ಓಕೆನಾ? ಸೊ ಅವುಗಳಲ್ಲಿ ಒಂದೇ ಸೆಲ್ ಎಲ್ಲ ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡಿದ್ರೆ ನಮ್ಮಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡೋದಕ್ಕೆ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ಸ್ ಗಳಿರುತ್ತೆ. ಇಲ್ಲಿ ಡಿವಿಷನ್ ಆಫ್ ಲೇಬರರ್ ಇರೋದಿಲ್ಲ. ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಡಿವಿಷನ್ ಆಫ್ ಲೇಬರರ್ಸ್ ಇರ್ತಾರೆ. ಅಂದ್ರೆ ಡಿವಿಷನ್ ಆಫ್ ಲೇಬರರ್ಸ್, ಡಿವಿಷನ್ ಅಂತ ಹೇಳಿದ್ರೆ ಟು ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್. ಲೇಬರರ್ ದೇ ಆರ್ ಕ್ಯಾರಿಯಿಂಗ್ ದ ಫಂಕ್ಷನ್ಸ್. ಇಲ್ಲಿ ಲೇಬರರ್ ಅಂತ ಹೇಳಿದ್ರೆ ಇಲ್ಲಿ ಪೀಪಲ್ ಅಂತ ಹೇಳಬಾರ್ದು. ಓಕೆ, ದೀಸ್ ಆರ್ ದ ಆರ್ಗನ್ಸ್ ಆರ್ ದ ಸೆಲ್ಸ್ ಟಿಶ್ಯೂಸ್ ಪರ್ಫಾರ್ಮಿಂಗ್ ಎ ಡಿಫರೆಂಟ್ ಫಂಕ್ಷನ್. ಅವುಗಳದೇ ಒಂದು ಡಿವಿಷನ್ ಇರುತ್ತೆ ಸಪರೇಟ್ ಆಗಿ. ಓಕೆ ಫೈನ್. ದೆನ್ ನೆಕ್ಸ್ಟ್ ನೋಡೋಣ. ಇವಾಗ ಮೋರ್ ಟು ನೋ ಅಂತ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ನಲ್ಲಿ. ಓಕೆನಾ? ಸೊ ಇದನ್ನ ಮ್ಯಾಚಿಂಗ್ ಟೈಪ್ ಆಫ್ ಕ್ವಶನ್ ಗಳಲ್ಲಿ ಕೇಳಬಹುದು. ಯಾರು ಯಾವುದನ್ನ ಐಡೆಂಟಿಫೈ ಮಾಡಿದ್ರು? ಸೊ ವಿಚ್ ಸೈಂಟಿಸ್ಟ್ ಡಿಸ್ಕವರ್ಡ್ ವಿಚ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಸೆಲ್ ಅಂತ ಕೇಳಬಹುದು. ಇಲ್ಲ ಯಾವುದು ಸೆಲ್ ಥಿಯರಿನ ಯಾರು ಪ್ರಪೋಸ್ ಮಾಡಿದ್ರು? ಸೊ ವಾಟ್ ಈಸ್ ಸೆಲ್ ಥಿಯರಿ, ಸ್ಟೇಟ್ ಸೆಲ್ ಥಿಯರಿ, ಈ ತರ ಕೇಳಬಹುದು. ಸೊ ಅದಕ್ಕೆ ನಾನಿಲ್ಲಿ 2 ಕಲರ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಗ್ರೀನ್ ಕಲರ್ ಇದೆಯಲ್ಲ ಇದು. ಸೊ ದಿಸ್ ಈಸ್ ಇಂಡಿಕೇಟಿಂಗ್ ಸೈಂಟಿಸ್ಟ್ ನೇಮ್ಸ್. ಸೊ ಅದೇ ತರ ಇಲ್ಲಿ ಕೊಟ್ಟಿರೋದು ಎದರ್ ಇಟ್ ಇಸ್ ಎ ಪಾರ್ಟ್ ಆಫ್ ಎ ಸೆಲ್ ಆರ್ ದ ಪ್ರಾಸೆಸ್.
ಅಥವಾ ಥಿಯರಿಗಳನ್ನ ಇಂಡಿಕೇಟ್ ಮಾಡುತ್ತೆ ಯೆಲ್ಲೋ ಕಲರ್ ಅಲ್ಲಿ ಕೊಟ್ಟಿರೋದು. ನಾವು ಲೆಟ್ಸ್ ರೀಡ್ ದಟ್ ಏನಿದೆ ಅಂತ. ಸೆಲ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹುಕ್. ಫಸ್ಟ್ ಸೆಲ್ ಅನ್ನ ಡಿಸ್ಕವರ್ ಮಾಡಿದ್ಯಾರು? ರಾಬರ್ಟ್ ಹುಕ್ ಇನ್ ದ ಇಯರ್ 1665. ನೆಕ್ಸ್ಟ್ ಒನ್ Anto van Leeuwenhoek. Anto van Leeuwenhoek in the year 1674, after 9 years, by discovering the cell. ಡಿಸ್ಕವರ್ ಮಾಡಾದ್ಮೇಲೆ 9 ವರ್ಷ ಆದ್ಮೇಲೆ ಇವ್ರೇನ್ ಮಾಡ್ತಾ ಇದಾರೆ ಇವಾಗ? ಇಂಪ್ರೂವ್ಡ್ ದ ಮೈಕ್ರೋಸ್ಕೋಪ್. ನಾವೇನಾದ್ರೂ ಇವಾಗ ಮೈಕ್ರೋಸ್ಕೋಪ್ ನ ಯಾರು ಇನ್ವೆಂಟ್ ಮಾಡಿದ್ರು ಅಂತ ಕೇಳಿದ್ರೆ ಇವ್ರನ್ನೇ ಹೇಳಬೇಕು. ಆಂಟೋ ವ್ಯಾನ್ ಲಿವೆನ್ಹಾಕ್. ಅವ್ರೇನ್ ಯೂಸ್ ಮಾಡಿದ್ರು? ಮ್ಯಾಗ್ನಿಫೈಡ್ ಲೆನ್ಸ್ ಯೂಸ್ ಮಾಡಿದ್ರು. ವಿ ಕಾಂಟ್ ಕಾಲ್ ಇಟ್ ಆಸ್ ಅ ಮೈಕ್ರೋಸ್ಕೋಪ್, ಬಟ್ ಹಿ ಡಿಸ್ಕವರ್ಡ್ ದ ಸೆಲ್ ಬೈ ಯೂಸಿಂಗ್ ದಟ್. ಸೊ ಮೈಕ್ರೋಸ್ಕೋಪ್ ಅನ್ನ ಒಂದು ಲೆವೆಲ್ಗೆ ಇಂಪ್ರೂವ್ ಮಾಡಿ ಲಿವಿಂಗ್ ಸೆಲ್ ಅನ್ನ ಡಿಸ್ಕವರ್ ಮಾಡಿದ್ಯಾರು ಅಂತ ಕೇಳಿದ್ರೆ, ಸೊ ದಟ್ ಈಸ್ ಲಿವೆನ್ಹಾಕ್. ಎಲ್ಲಿ ಒಂದು ಪಾಂಡ್ಗೆ ಹೋಗಿ ಪಾಂಡ್ ವಾಟರ್ ಅನ್ನ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಅದರಲ್ಲಿರೋ ಕೆಲವು ಸೆಲ್ಸ್ಗಳು ಕಾಣಿಸುತ್ತೆ ಅವ್ರಿಗೆ. ಸೊ ಲಿವಿಂಗ್ ಸೆಲ್ ವಾಸ್ ಫಸ್ಟ್ ಅಬ್ಸರ್ವ್ಡ್ ಬೈ ಲಿವೆನ್ಹಾಕ್ ಬೈ ಯೂಸಿಂಗ್ ಅ ಮೈಕ್ರೋಸ್ಕೋಪ್ ಇನ್ ದ ಇಯರ್ 1674. ಸೊ ಮೈಕ್ರೋಸ್ಕೋಪ್ ಇನ್ವೆನ್ಷನ್, ಲಿವಿಂಗ್ ಸೆಲ್ ಡಿಸ್ಕವರಿ ವಾಸ್ ಡನ್ ಬೈ ಆಂಟೋ ವ್ಯಾನ್ ಲಿವೆನ್ಹಾಕ್. ರಾಬರ್ಟ್ ಬ್ರೌನ್ ನೋಡಿ, ಆಗ ಇನ್ನು ಪರ್ಟಿಕ್ಯುಲರ್ ಆಗಿ ಅಬ್ಸರ್ವ್ ಮಾಡಕ್ ಆಗ್ತಿರ್ಲಿಲ್ಲ ಸೆಲ್ ಅನ್ನ. ಬಟ್ ಹೋಗ್ತಾ ಹೋಗ್ತಾ ಮ್ಯಾಗ್ನಿಫೈಡ್ ಲೆನ್ಸಸ್ಗಳು ಮೈಕ್ರೋಸ್ಕೋಪ್ ಇಂಪ್ರೂವ್ ಆದ್ಮೇಲೆ ಇನ್ ದ ಇಯರ್ 1831 ರಾಬರ್ಟ್ ಬ್ರೌನ್ ಡಿಸ್ಕವರ್ಡ್ ದ ನ್ಯೂಕ್ಲಿಯಸ್ ಅನ್ನ ಡಿಸ್ಕವರ್ ಮಾಡ್ತಾರೆ. ನ್ಯೂಕ್ಲಿಯಸ್, ಸೊ ವಿಚ್ ಇಸ್ ಪ್ರೆಸೆಂಟ್ ವಿತ್ ಇನ್ ದ ಸೆಲ್. ಸೊ ವೇರ್ ದ ಜೆನೆಟಿಕ್ ಮೆಟೀರಿಯಲ್ಸ್ ಆರ್ ಪ್ರೆಸೆಂಟ್, DNA ಏನಿರುತ್ತೆ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಪುರ್ಕಂಜೆ. In the year 1839, another scientist, Purkinje, coined the term protoplasm for the fluid substance of the cell. ಸೆಲ್ ಒಳಗಡೆ ಇರುತ್ತಲ್ಲ ಎಂಟೈರ್ ಫ್ಲೂಯಿಡ್ ಸಬ್ಸ್ಟೆನ್ಸ್, ಅದಕ್ಕೆ ಪ್ರೋಟೋಪ್ಲಾಸಮ್ ಅಂತ ಕರೀತಾರೆ. ಪ್ರೋಟೋಪ್ಲಾಸಮ್, ಪ್ಲಾಸಮ್ ಅಂತ ಹೇಳಿದ್ರೆ ಫ್ಲೂಯಿಡ್ ಆರ್ ಲಿಕ್ವಿಡ್ ಸ್ಟೇಟ್ ಅಂತ. ಸೊ who coined the word protoplasm for the first time? In the year 1839. So that was coined by Purkinje. Next one, the cell theory was proposed by. ಸೆಲ್ ಥಿಯರಿ, ಜೀವಕೋಶಗಳ ಸಿದ್ಧಾಂತ ಅಂತಾರೆ. ಸೊ ಇಟ್ ವಾಸ್ ಪ್ರಪೋಸ್ಡ್ ಬೈ ಥಿಯೋಡರ್ ಶ್ವಾನ್ ಅಂಡ್ ಜೇಕಬ್ ಸ್ಲೀಡನ್ ಅಂಡ್ ಥಿಯೋಡರ್ ಶ್ವಾನ್ ಇನ್ ದ ಇಯರ್ 1838 and 39 ಇಂಡಿವಿಜುವಲಿ. ಓಕೆ, ಸೊ ರೆಸ್ಪೆಕ್ಟಿವ್ ಆಗಿ ಏನ್ ಮಾಡ್ತಾರೆ, ಅದನ್ನ ಥಿಯರಿಯನ್ನ ಪ್ರಪೋಸ್ ಮಾಡ್ತಾರೆ. ಹಾಗಿದ್ರೆ ಸೆಲ್ ಥಿಯರಿ ಅಂದ್ರೆ ಏನು? ಇಟ್ಸ್ ವೆರಿ ಸಿಂಪಲ್. ಆಲ್ ನ್ಯೂ ಸೆಲ್ಸ್ ಆರ್ ಆರಿಜಿನೇಟೆಡ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಎಲ್ಲ ಹೊಸ ಜೀವಕೋಶಗಳು, ನ್ಯೂ ಸೆಲ್ಸ್ಗಳು ಓಲ್ಡ್ ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ಗಳಿಂದನೇ ಆರಿಜಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ದಟ್ ಆಲ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ಗಳಿಂದ ಆಗಿರುತ್ತೆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ದಟ್ ದ ಸೆಲ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್. ಅದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಲೈಫ್ ನ ಬೇಸಿಕ್ ಯೂನಿಟ್ ಆಗಿರುತ್ತೆ ಅಂತ ಅವರೇ ಹೇಳ್ತಾರೆ. ಸೊ ಮತ್ತೆ ಇನ್ನೊಂದು ಹೇಳಿದ್ರೆ, ನಾನು ಸೆಲ್ ಥಿಯರಿ ಮುಂದಕ್ಕೆ ಹೋದ್ರೆ, ಸೊ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ದನ್ ಒನ್ ಸೆಲ್. And also those are originated from the pre-existing cell ಅಂತ ಹೇಳ್ಬೋದು. Cell theory was further expanded by, ಸ್ವಲ್ಪ ಮಟ್ಟಿಗೆ ಅದನ್ನ ಇನ್ನೂ ಇಂಪ್ರೂವ್ ಮಾಡಿದವರು ಯಾರು ಅಂತ ಹೇಳಿದ್ರೆ Virchow in the year 1855 by suggesting that all cells arise from the pre-existing cells. This is what I have told you. ಓಕೆ, ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ಗಳಿಂದಾನೆ, ಓಲ್ಡ್ ಸೆಲ್ಸ್ಗಳಿಂದಾನೆ ನ್ಯೂ ಸೆಲ್ಸ್ಗಳು ಆರಿಜಿನೇಟ್ ಆಗುತ್ತೆ ಅಂತ ಹೇಳಿದ್ಯಾರು? ವಿರ್ಚಾವ್. So in the year 1855 cell theory expand ಮಾಡಿದ್ರು. Next, with the discovery of the electron microscope discovery ಆದ್ಮೇಲೆ after 1940s, so they started to observe different organelles which are present in the cell. ಸೆಲ್ ಒಳಗಡೆ ಬರೀ ನ್ಯೂಕ್ಲಿಯಸ್ ಮಾತ್ರ ಇರಲ್ಲ, ಪ್ರೋಟೋಪ್ಲಾಸಮ್ ಮಾತ್ರ ಇರಲ್ಲ, many other components are also present performing different unique or specific functions. Those are called organelles ಅಂತ ಹೇಳಿದ್ದು. ಅಂದ್ರೆ ಗೊತ್ತಾಗಿದ್ದು ಯಾವಾಗ? ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಡಿಸ್ಕವರಿ ಆದ್ಮೇಲೆ. ಸೊ ಅದು ಸ್ವಲ್ಪ ಮಟ್ಟಿಗೆ ಎಲ್ಲವನ್ನೂ ಕೂಡ ಮ್ಯಾಗ್ನಿಫೈ ಮಾಡುತ್ತೆ. ಓಕೆ, ನಿಮಗೆ ಸೆಲ್ ಒಳಗಡೆ ಕಾಣಿಸ್ದೇ ಇರೋ ಕಾಂಪೊನೆಂಟ್ಗಳೆಲ್ಲ ಅದರಲ್ಲಿ ಕಾಣಿಸುತ್ತೆ. ದೇ ಆರ್ ಏಬಲ್ ಟು ಸ್ಟಡಿ ದೇರ್ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಆಸ್ ವೆಲ್. ಓಕೆ, ಇಟ್ಸ್ ಆಲ್ ಅಬೌಟ್ ಮೋರ್ ಟು ನೋ. ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿರೋ ಟೆಕ್ಸ್ಟ್ ಬುಕ್ ನಲ್ಲಿ, ಬಟ್ ಇಂಪಾರ್ಟೆಂಟ್ ಇದು. ಓಕೆ, ನೀವು ಯಾವುದೇ ಲೆವೆಲ್ಗೆ ಹೋದ್ರು ಕೂಡ. ನೆಕ್ಸ್ಟ್ ಅಬ್ಸರ್ವ್ ಮಾಡೋಣ ಟೈಪ್ಸ್ ಆಫ್ ಸೆಲ್ಸ್. ಸೊ ಎಲ್ಲ ಸೆಲ್ಸ್ಗಳು ಒಂದೇ ಇರುತ್ತಾ? ಇಲ್ಲ. ಓಕೆ, so even we are living organisms, humans are living organisms. That doesn't mean we are made up of only one type of cells. ನಾನು one cell ಅಂತ ಹೇಳ್ತಾ ಇಲ್ಲ, only one type of cells. ಒಂದೇ ತರ ಸೆಲ್ಸ್ಗಳು ಎಲ್ಲ ಕಡೆ ಇರೋದಿಲ್ಲ. Different types of cells are present in our body parts in different organ system to perform different functions. ಬೇರೆ ಬೇರೆ ಫಂಕ್ಷನ್ಸ್ ಗಳನ್ನ ಕ್ಯಾರಿ ಮಾಡುತ್ತೆ. So we can write that here. Okay, types of cells ಅಂತ ಬಂದಾಗ different types of cells, different
types of cells, different types of cells present in different organs, ಬೇರೆ ಬೇರೆ ಆರ್ಗನ್ಸ್ ಗಳಲ್ಲಿ ಟಿಶ್ಯೂಗಳಲ್ಲಿ ಇರುತ್ತೆ. ಟು ಪರ್ಫಾರ್ಮ್, ಯಾಕಿರುತ್ತೆ? ಟು ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್ಸ್. ಯು ಕ್ಯಾನ್ ರೈಟ್ ಡಿಫ್ರೆಂಟ್ ಫಂಕ್ಷನ್ಸ್, ಬೇರೆ ಬೇರೆ ಫಂಕ್ಷನ್ಸ್ ಗಳನ್ನ ಕ್ಯಾರಿ ಮಾಡೋದಕ್ಕೆ ಇರುತ್ತೆ. ಅವುಗಳ ಶೇಪ್ ಕೂಡ ಒಂದೇ ತರ ಇರೋದಿಲ್ಲ. ಅಬ್ಸರ್ವ್ ಮಾಡಿ, ಇಲ್ಲಿ ಶೇಪ್ಸ್ ಮೇ ವೇರಿ. ಈಗ ಸ್ಮೂತ್ ಮಸಲ್ ಸೆಲ್ ಇದೆ, ಅಬ್ಸರ್ವ್ ಮಾಡಿದ್ರೆ. ಸೊ ಸೆಲ್ಸ್ ಆರ್ ಯಾವ ತರ ಇರಬಹುದು? ಸ್ಫೆರಿಕಲ್ ಆಗಿ ರೌಂಡ್ ಶೇಪ್ ಅಲ್ಲಿ ಕೂಡ ಇರಬಹುದು, ಲೈಕ್ ಓವಮ್. ಆರ್ ಇಟ್ ಮೇ ಬಿ ಯಾವ ತರ? ಸ್ಪರ್ಮ್ ಯಾವ ತರ ಇರುತ್ತೆ? ಇಲಾಂಗೇಟೆಡ್. ಕೆಲವು ಬಾರಿ ಇಲಾಂಗೇಟೆಡ್ ವಿಪ್ ಲೈಕ್ ಸ್ಟ್ರಕ್ಚರ್, ಇಲಾಂಗೇಟೆಡ್ ಆಗಿರಬಹುದು. ಇನ್ನು ಕೆಲವು ಬಾರಿ ಟೇಪರಿಂಗ್, ಸ್ಪಿಂಡಲ್ ಶೇಪ್ ಅಂತ. ಸೊ ಯು ಕ್ಯಾನ್ ಸೇ ಸ್ಪಿಂಡಲ್ ಶೇಪ್ ಅಲ್ಲಿ ಇರಬಹುದು. ಸೊ ಈ ತರ ಬೇರೆ ಬೇರೆ ಶೇಪ್ ಅಲ್ಲಿ ಇರುತ್ತೆ. ಈಗ ಕೆಲವು ಎಕ್ಸಾಂಪಲ್ಸ್ಗಳು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನೇ ನೋಡೋಣ. ಈಗ ಸ್ಮೂತ್ ಸೆಲ್ ಅಂತ ಏನ್ ಹೇಳ್ತೀವಿ, ಸ್ಮೂತ್ ಮಸಲ್ ಸೆಲ್ಸ್. ಸ್ಮೂತ್ ಯಾಕೆ? ಬಿಕಾಸ್ ದೇ ಡು ನಾಟ್ ಪೊಸೆಸ್ ಎನಿ ಸ್ಟ್ರೈಪ್ಸ್ ಆನ್ ದೇರ್ ಬಾಡಿ, ಐ ಮೀನ್ ದೇರ್ ಸ್ಟ್ರಕ್ಚರ್. ಇದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಎಲ್ಲಿ ಟಿಶ್ಯೂ ಚಾಪ್ಟರ್ ಅಲ್ಲಿ ತಿಳ್ಕೊಂತೀರಾ. ಸೊ ಇವುಗಳ ಫಂಕ್ಷನ್ ಏನಂತ ಹೇಳಿದ್ರೆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್. ರಿಲ್ಯಾಕ್ಸೇಷನ್. ಸೊ ಯಾವುದಕ್ಕೆ ಸಹಾಯ ಮಾಡುತ್ತೆ? ಬೈ ಕಾಂಟ್ರಾಕ್ಟಿಂಗ್ ರಿಲ್ಯಾಕ್ಸಿಂಗ್ ರೆಸ್ಪಾನ್ಸಿಬಲ್ ಫಾರ್ ದ ಮೂವ್ಮೆಂಟ್ಗೆ ಸಹಾಯ ಮಾಡುತ್ತೆ. ನೋಡಿ, ಫಂಕ್ಷನ್ ಇಸ್ ಡಿಫ್ರೆಂಟ್. ಅದೇ ತರ ಬೇರೆ ಇದನ್ನ ನೋಡಿದ್ರೆ, ಇವಾಗ ಬ್ಲಡ್ ಸೆಲ್ಸ್ಗಳು ಏನ್ ಮಾಡುತ್ತೆ? ರೆಸ್ಪಾನ್ಸಿಬಲ್ ಫಾರ್ ಗೇಷಿಯಸ್, ಯು ಕ್ಯಾನ್ ಸೇ, ನಾವು ಸೆಲ್ ಬಗ್ಗೆ ಮಾತಾಡ್ತಾ ಇದೀವಿ, ಬ್ಲಡ್ ಬಗ್ಗೆ ಅಲ್ಲ, ಜಸ್ಟ್ ಸೆಲ್ಗಳ ಬಗ್ಗೆ. ಬ್ಲಡ್ ಸೆಲ್ಸ್ ಆರ್ ಯೂಶಲಿ ಸ್ಪೆರಿಕಲ್. ಮೇ ಬಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ respiratory gases, transportation of respiratory gases like a carbon dioxide and oxygen carried by RBCs. ರೆಡ್ ಬ್ಲಡ್ ಸೆಲ್ಸ್ ಗಳು ಕ್ಯಾರಿ ಮಾಡುತ್ತೆ ಹಿಮೋಗ್ಲೋಬಿನ್ ಅನ್ನ ಯೂಸ್ ಮಾಡಿಕೊಂಡು. ಅದೇ ತೇರಿಯಲ್ಲಿ ಬೇರೆದು ಕೂಡ ಇರಬಹುದು ಬ್ಲಡ್ ಸೆಲ್ಸ್ ಗಳಲ್ಲಿ. ಯಾವುದು? WBC. ಸೊ ದೇ ಆರ್ ಡಿಫೆನ್ಸ್ ಇನ್ ಸಿಸ್ಟಮ್. ಡಿಫೆನ್ಸ್ ಅಂತ ಹೇಳಿದ್ರೆ ಪ್ರೊಟೆಕ್ಟಿಂಗ್ ಅವರ್ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ ಎಗೇನ್ಸ್ಟ್ ದ ಫಾರಿನ್ ಪಾರ್ಟಿಕಲ್ಸ್, ಪ್ಯಾಥೋಜನ್ಸ್, ಆಂಟಿಜನ್, ಮೈಕ್ರೋ ಆರ್ಗ್ಯಾನಿಸಮ್ ಕಮಿಂಗ್ ಫ್ರಮ್ ದ ಔಟ್ಸೈಡ್. ಇನ್ನ ನರ್ವ್ ಸೆಲ್ ಏನ್ ಮಾಡುತ್ತೆ? ಇದು ಇಲಾಂಗೇಟೆಡ್ ಆಗಿದೆ. ಸೆಲ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಡಿಫ್ರೆಂಟ್ ಆಗಿರೋ ಸೆಲ್ ಇದು. ಅಂದ್ರೆ ಲಾಂಗ್ ಬಾಡಿ ಇರುತ್ತೆ, ಇದು ಸೆಲ್ ಬಾಡಿ. ಲಾಂಗ್ ಇಲಾಂಗೇಟೆಡ್ ಸ್ಟ್ರಕ್ಚರ್ ಆಕ್ಸಾನ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಷನ್ ಆಫ್ ಇಂಪಲ್ಸಸ್ ಟು ಕ್ಯಾರಿ ಇಂಪಲ್ಸಸ್. ಸೊ ದಿಸ್ ಕ್ಯಾರೀಸ್ ಇಂಪಲ್ಸಸ್ ಗಳನ್ನ ಕ್ಯಾರಿ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ನಮ್ಮ ಬ್ರೈನ್ಗೆ ಇನ್ಫಾರ್ಮೇಶನ್ ಪಾಸ್ ಆಗೋದು, ಬ್ರೈನ್ ಇಂದ ಎಫೆಕ್ಟರ್ಸ್ ಗಳಿಗೆ, ಮಸಲ್ಸ್ ಮತ್ತೆ ಗ್ಲ್ಯಾಂಡ್ ಗಳಿಗೆ ಮೆಸೇಜ್ ಪಾಸ್ ಆಗೋದು. ಸೊ ಓನ್ಲಿ ಥ್ರೂ ದ ನರ್ವ್ ಸೆಲ್. ಓಕೆ, ಬ್ಲಡ್ ಮುಖಾಂತರ ಹಾರ್ಮೋನ್ಸ್ ಗಳು ಕೂಡ ಕ್ಯಾರಿ ಮಾಡುತ್ತೆ. ಇನ್ನು ಓವಮ್ ಅಂಡ್ ಸ್ಪರ್ಮ್ ಇವೆರಡು ಏನಿದೆ, ಸೊ ದೀಸ್ ಟೂ ಆರ್ ದ ಗ್ಯಾಮಿಟ್ಸ್. ಇವೆರಡೂ ಕೂಡ ಗ್ಯಾಮಿಟ್ಸ್ ಆಗಿರುತ್ತೆ. ಗ್ಯಾಮಿಟ್ಸ್ ಗಳು ಅಂದ್ರೆ ರೀಪ್ರೊಡಕ್ಟಿವ್ ಸೆಲ್ಸ್ ಗಳಾಗಿರುತ್ತೆ. ಸೊ ಸ್ಟ್ರಕ್ಚರ್ ನೋಡಿ, ದೇ ಆರ್ ನಾಟ್ ಐಡೆಂಟಿಕಲ್ ಅಲ್ಲ. ಅದು ಒಂದು ಸ್ಪೆರಿಕಲ್ ಆಗಿರುತ್ತೆ, ಇನ್ನೊಂದು ವಿಕ್ ಲೈಕ್ ಮೆನ್ನಿಂದ ಪ್ರೊಡ್ಯೂಸ್ ಆಗೋದು, ಇದು ಫಿಮೇಲ್ ಅಲ್ಲಿ ಪ್ರೊಡ್ಯೂಸ್ ಆಗೋದು. ಬೋನ್ ಸೆಲ್ಗಳು ಆಲ್ಮೋಸ್ಟ್ ಅಮಿಬಾಯ್ಡ್ ಇನ್ ಶೇಪ್ ಇರುತ್ತೆ. ಬೋನ್ ಸೆಲ್ಸ್ಗಳು ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಪ್ರೊಟೆಕ್ಷನ್, ಅಂದ್ರೆ ಅದು ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇನ್ನು ಫ್ಯಾಟ್ ಸೆಲ್ಸ್ಗಳು ಅಬ್ಸರ್ವ್ ಮಾಡಿದ್ರೆ ಮೋರ್ ಆರ್ ಲೆಸ್ ಓವಾಯ್ಡ್ ಆರ್ ಇಟ್ ಮೇ ಬಿ ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ವಿ ಕಮ್ ಟು ನೋ ದ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ನಮ್ಮಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳು ದೇ ಆರ್ ಡಿಫರೆಂಟ್ ಇನ್ ದೇರ್ ಶೇಪ್ಸ್ ಅಂಡ್ ಆಲ್ಸೋ ಡಿಫರ್ ಇನ್ ದೇರ್ ಫಂಕ್ಷನ್ಸ್. ಶೇಪ್ಗಳು, ಫಂಕ್ಷನ್ಸ್ಗಳು ಡಿಫರೆಂಟ್ ಆಗಿರುತ್ತೆ. ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಟು ಕ್ಯಾರಿ ದ ಡಿಫರೆಂಟ್ ಫಂಕ್ಷನ್. ಸ್ಪೆಸಿಫಿಕ್ ಫಂಕ್ಷನ್ ಹೇಳಿದೆ ನಾನು ಇವಾಗ. ಸ್ಮೂತ್ ಮಸಲ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಮೂವ್ಮೆಂಟ್ಗೆ, ಬ್ಲಡ್ ಸೆಲ್ಸ್ಗಳು ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್ ಮತ್ತೆ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಸಹಾಯ ಮಾಡುತ್ತೆ. ನ್ಯೂರಾನು ಕ್ಯಾರಿಯಿಂಗ್ ದ ಇಂಪಲ್ಸ್ ಅಂತ ಹೇಳಿದ್ರೆ ಮೆಸೇಜಸ್ ಗಳನ್ನ ಕ್ಯಾರಿ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ರೀಪ್ರೊಡಕ್ಷನ್ ಅಲ್ಲಿ ಸಹಾಯ ಮಾಡೋದು ಓವಮ್ ಮತ್ತೆ ಸ್ಪರ್ಮ್. ಬೋನ್ ಸೆಲ್ಸ್ಗಳು ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ, ಬೋನ್ ಫಾರ್ಮೇಶನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಫ್ಯಾಟ್ ಸೆಲ್ಸ್ಗಳು ಸೊ ರೆಸ್ಪಾನ್ಸಿಬಲ್ ಫಾರ್ ಸ್ಟೋರಿಂಗ್ ದ ಫುಡ್ ಮೆಟೀರಿಯಲ್. ನಾರ್ಮಲ್ ಫುಡ್ ಅಲ್ಲ, ಅದನ್ನ ನಾವು ಗ್ಲೈಕೋಜನ್ ಅಂತಾನೂ ಕೂಡ ಹೇಳ್ತೀವಿ. ಸೊ ವಿಚ್ ಇಸ್ ಕನ್ವರ್ಟೆಡ್ ಬೈ ದ ಇನ್ಸುಲಿನ್. ಗ್ಲೂಕೋಸ್ ಗ್ಲೈಕೋಜನ್ ಕನ್ವರ್ಟ್ ಆಗಿ ಫ್ಯಾಟ್ ಮತ್ತೆ ಮಸಲ್ಸ್ ಗಳಲ್ಲಿ, ಲಿವರ್ ಗಳಲ್ಲೆಲ್ಲ ಸ್ಟೋರ್ ಆಗುತ್ತೆ. ಸೊ ಅದು ಯಾವಾಗ ಬೇಕು ಅವಾಗ ಯೂಸ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಗ್ಲೈಕೋಜನ್ ವೆನ್ ಅಂಡ್ ಆಸ್ ಅವರ್ ಬಾಡಿ ರಿಕ್ವೈರ್ಡ್. ಫೈನ್ ದೆನ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಗಳಾಯ್ತು. ಈಗ ನೋಡೋಣ
ಪ್ಲಾಸ್ಮಾ ಮೆಂಬ್ರೇನ್. ತಿಳ್ಕೊಂಡವಲ್ಲ? ವಾಟ್ ಆರ್ ದ 3 ಮೇಜರ್ ಪಾರ್ಟ್ಸ್ ಆಫ್ ಅ ಸೆಲ್? 3 ಪಾರ್ಟ್ಸ್ಗಳು ಯಾವ್ಯಾವುದು? ಮೇಜರ್ ಪಾರ್ಟ್ಸ್ಗಳು ಪ್ಲಾಸ್ಮಾ ಮೆಂಬ್ರೇನ್ ಆರ್ ಸೆಲ್ ಮೆಂಬ್ರೇನ್, ಎರಡು ಒಂದೇನೆ. ಸೈಟೋಪ್ಲಾಸಮ್ ಅಂಡ್ ದ ನ್ಯೂಕ್ಲಿಯಸ್, ಒನ್ ಬೈ ಒನ್ ತಿಳ್ಕೊಳ್ತಾ ಇದೀವಿ. ಪ್ಲಾಸ್ಮಾ ಮೆಂಬ್ರೇನ್, ಇಟ್ ಇಸ್ ಔಟರ್ ಮೋಸ್ಟ್ ಕವರಿಂಗ್ ಲೇಯರ್ ಆಫ್ ಅ ಸೆಲ್. ಯು ಕ್ಯಾನ್ ಸೇ ಔಟರ್ ಮೋಸ್ಟ್ ಕವರಿಂಗ್ ಲೇಯರ್, ಔಟರ್ ಮೋಸ್ಟ್ ಕವರಿಂಗ್ ಲೇಯರ್. ಆದ್ರೆ ಪ್ಲಾಂಟ್ ಮತ್ತೆ ಅನಿಮಲ್ಸ್ ಅಲ್ಲಿ ಬಂದಾಗ ಡಿಫ್ರೆಂಟ್ ಆಗುತ್ತೆ, ಮತ್ತೆ ಹೇಳ್ತೀನಿ ನಿಮ್ಗೆ. ಇಟ್ಸ್ ಅ ಪ್ರೊಟೆಕ್ಟಿವ್ ಲೇಯರ್. ಇದೇ ಪಾಯಿಂಟ್ಗಳನ್ನ ನೀವು ಬರೆದ್ರೆ ಸಾಕು ನಿಮ್ಮ ಎಕ್ಸಾಮಿನೇಷನ್. ದಟ್ ಇಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ಇನ್ ದ ವೆರಿ ಬಿಗಿನಿಂಗ್. ಯು ಆರ್ ಗೆಟಿಂಗ್ ವಾಟ್ ಯು need to write in your examination. Exact words are here. So it's a protective layer surrounds the cell and separate it from the external environment. Observe ಮಾಡಿ, ಇಲ್ಲೊಂದು ಇವಾಗ ಸೆಲ್ ಇದೆ, ಓಕೆನಾ? ಏನಿದು? ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಒಳಗಡೆ ಏನಿದೆ? ಸೆಲ್ ಕಾಂಟೆಂಟ್ ಇದೆ. ಸೆಲ್ ಕಾಂಟೆಂಟ್ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಇದೆ, ಡಿಫ್ರೆಂಟ್ ಆರ್ಗನೆಲ್ಸ್ ಇದೆ, ಸೈಟೋಪ್ಲಾಸಮ್ ಇದೆ, ಎವ್ರಿಥಿಂಗ್. ಸೊ ದಿಸ್ ಪ್ಲಾಸ್ಮಾ ಮೆಂಬ್ರೇನ್, ಈ ಪ್ಲಾಸ್ಮಾ ಮೆಂಬ್ರೇನ್ ಏನ್ ಮಾಡ್ತಾ ಇದೆ? ಇಟ್ ಈಸ್ ಸೆಪರೇಟಿಂಗ್ ದ ಸೆಲ್ ಕಾಂಟೆಂಟ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಹೊರಗಡೆ ಇರೋ ಎನ್ವೈರನ್ಮೆಂಟ್ ಇಂದ ಇದನ್ನ ಸೆಪರೇಟ್ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಸೆಲೆಕ್ಟಿವ್ ಪರ್ಮಿಯಬಿಲಿಟಿ ಅಂತ ಹೇಳ್ತೀವಿ. ಇಟ್ ಅಲೋಸ್ ಓನ್ಲಿ ಸೆಲೆಕ್ಟೆಡ್ ಮಟೀರಿಯಲ್ಸ್ ಟು ಡಿಫ್ಯೂಸ್ ಥ್ರೂ ಇಟ್. ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಮುಖಾಂತರ ಎಲ್ಲಾ ಕಾಂಪೋನೆಂಟ್ಸ್ಗಳು ಮೂವ್ ಆಗೋದಿಕ್ಕೆ ಬಿಡೋದಿಲ್ಲ. So it is going to select the materials which needs to be across the membrane, which needs to be passed through the membrane. ಯಾವುದು ಮೂವ್ ಆಗಬೇಕು ಅನ್ನೋದು, ಅದಕ್ಕೆ ಇದನ್ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಹೇಳ್ತೀವಿ. ಸೆಲೆಕ್ಟಿವ್ ಪರ್ಮಿಯಬಿಲಿಟಿ, ಪರ್ಮಿಷನ್, giving the permission to enter. Select only selected members. Those members are nothing but ions, other any kind of chemicals. Okay, now allows only certain substances, materials like nutrients and oxygen to enter and waste materials to exit. So waste materials ಗಳು ಎಕ್ಸಿಟ್ ಆಗೋದಿಕ್ಕೆ ಕೆಲವು ನ್ಯೂಟ್ರಿಯೆಂಟ್ಸ್ ಅಥವಾ ಆಕ್ಸಿಜನ್ ಕೆಮಿಕಲ್ ಸಬ್ಸ್ಟೆನ್ಸ್ ಗಳು ಎಂಟರ್ ಆಗೋದಿಕ್ಕೆ ಸೊ ಇದು ಅಲೋ ಮಾಡುತ್ತೆ. ಅಲೋ ಓನ್ಲಿ ಸರ್ಟನ್, ಇದು ಇಂಪಾರ್ಟೆಂಟ್, ಓನ್ಲಿ ಸರ್ಟನ್ ಸಬ್ಸ್ಟೆನ್ಸಸ್ ಇಟ್ ಇಸ್ ಸೆಲೆಕ್ಟಿಂಗ್. ನೆಕ್ಸ್ಟ್ ಒನ್ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್. ಈಗ ಸರ್ ಇದು ಬೌಂಡ್ರಿ ತರ ಆಕ್ಟ್ ಮಾಡುತ್ತೆ. ಇಟ್ ಇಸ್ ಸೆಪರೇಟಿಂಗ್ ದ ಸೆಲ್ ಕಾಂಟೆಂಟ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಇದೊಂಥರ ಗೇಟ್ ವೇ ಇದ್ದ ಹಾಗೆ, ಹೌದಲ್ವಾ? ಯಾವುದೇ ವಸ್ತುಗಳು, ಮೆಟೀರಿಯಲ್ಸ್ಗಳು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ದೇ ನೀಡ್ ಟು ಪಾಸ್ ದಿಸ್ ಒನ್, ಪಾಸ್ ಮಾಡಬೇಕು. ಸೊ ಅಲ್ಲಿಗೆ ಇದು ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್. ಎನೇಬಲ್ಸ್ ದ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಬೈ ಡಿಫ್ಯೂಷನ್, ಆಸ್ಮೋಸಿಸ್ ಅಂಡ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಮುಂದೆ ತಿಳ್ಕೊಂತೀರಾ. ಸೊ ಏನು ಡಿಫ್ಯೂಷನ್ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಆಸ್ಮೋಸಿಸ್ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ಲೋಯರ್ ಕಾನ್ಸಂಟ್ರೇಷನ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದು ವಾಟರ್ ಮಾಲಿಕ್ಯೂಲ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಆಸ್ಮೋಸಿಸ್ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಆದ್ರೆ ಡಿಫ್ಯೂಷನ್ ಮೂವ್ಮೆಂಟ್ ಆಫ್ ಎನಿ ಮಾಲಿಕ್ಯೂಲ್ಸ್ ಥ್ರೂ ದ ಮೆಂಬ್ರೇನ್ ಹೈಯರ್ ಟು ಲೋಯರ್ ಕಾನ್ಸಂಟ್ರೇಷನ್. ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ಎಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಇದು ಲೋಯರ್ ಟು ಹೈಯರ್ ಕಾನ್ಸಂಟ್ರೇಷನ್ ಮೂವ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಸಮ್ ಎನರ್ಜಿ, ಬೈ ಯೂಸಿಂಗ್ ಎನರ್ಜಿ. ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ ಆಗುತ್ತೆ ಇಲ್ಲಿ. ಎನರ್ಜಿಯನ್ನು ಯುಟಿಲೈಸ್ ಮಾಡಿಕೊಂಡು ಎಗೈನ್ಸ್ಟ್ ಆಗಿ ಮೂವ್ ಆಗುತ್ತೆ ಸಬ್ಸ್ಟೆನ್ಸ್ಗಳು. ಬಟ್ ನಾರ್ಮಲ್ ಆಗಿ ಡಿಫ್ಯೂಷನ್ ಆಸ್ಮಾಸಿಸ್ ಅಲ್ಲಿ ಹೈಯರ್ ಟು ಲೋಯರ್ ತುಂಬಾ ಈಸಿಯಾಗಿ ಆಗ್ಬಿಡುತ್ತೆ. ಇಟ್ಸ್ ಅ ಪ್ಯಾಸಿವ್ ಪ್ರಾಸೆಸ್. ಬಟ್ ಲೋಯರ್ ಟು ಹೈಯರ್ ಹೋಗ್ಬೇಕು ಅಂದ್ರೆ ಎನರ್ಜಿ ಪ್ರೊವೈಡ್ ಮಾಡ್ಬೇಕಲ್ವಾ, ಸುಮ್ಮನೆ ಮೇಲೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಸೊ it is responsible for the transportation of material from in and out, so through the diffusion, osmosis and active transportation. So maintains homeostasis. ಇದು ಹೋಮಿಯೋಸ್ಟಾಸಿಸ್ ಅನ್ನ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ, ಹೋಮಿಯೋಸ್ಟಾಸಿಸ್ ಅಂತ ಹೇಳಿದ್ರೆ ಇಂಟರ್ನಲ್ ಎನ್ವೈರನ್ಮೆಂಟ್ ಆಫ್ ದ ಸೆಲ್. ನಾವು ಮಾತಾಡ್ತಾ ಇರೋದು ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಬಗ್ಗೆ ಮಾತ್ರ. ಓಕೆ, ನೆಕ್ಸ್ಟ್ ಕೀಪ್ಸ್ ದ ಇಂಟರ್ನಲ್ ಎನ್ವೈರನ್ಮೆಂಟ್ ಆಫ್ ದ ಸೆಲ್ ಸ್ಟೇಬಲ್. ಅದು ಸ್ಟೇಬಲ್ ಆಗಿರೋ ತರ ನೋಡ್ಕೊಳ್ಳೋದೆ ಈ ಪ್ಲಾಸ್ಮಾ ಮೆಂಬ್ರೇನ್, ಒಂದು ಬೌಂಡ್ರಿ ಇದ್ದ ಹಾಗೆ. So it is providing the protection. Next, communication. Almost to transportation, communication ಹತ್ರ ಒಂದೇ ತರ ಬರ್ತಾ ಇದೆ ಅಲ್ವಾ. Has a protein. ಇದರಲ್ಲಿ ಪ್ರೋಟೀನ್ಸ್ ಗಳಿರುತ್ತೆ. And receptors that helps to receive the signal from the other cell. ಪಕ್ಕದ ಸೆಲ್ಗಳಿಂದ, ಅದರ್ ಸೆಲ್ಸ್ಗಳಿಂದ ಈ ರೆಸ್ಪಾನ್ಸಸ್ ಗಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅವುಗಳ ಮೇಲ್ಭಾಗದಲ್ಲಿ ಪ್ರೋಟೀನ್ಸ್ ಗಳಿರುತ್ತೆ. ಓಕೆ, ಅದ್ರ ಜೊತೆಗೆ ಸಮ್ ರೆಸೆಪ್ಟಾರ್ಸ್ ಆರ್ ಪ್ರೆಸೆಂಟ್. ರೆಸೆಪ್ಟಾರ್ಸ್ ಅಂದ್ರೆ ಏನು? These are the cells which are receiving the stimuli
ಇದು ರಿಸೀವ್ ಮಾಡ್ಕೊಳ್ಳುತ್ತೆ, ಸ್ಟಿಮ್ಯುಲಿ ಅಂತ ಹೇಳ್ತೀವಿ. ಸ್ಟಿಮ್ಯುಲಿಯನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಸೆಲ್ ರೆಕಗ್ನಿಷನ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ಅಂಡ್ ಇಂಟ್ರಾಕ್ಟಿಂಗ್ ವಿತ್ ಅದರ್ ಸೆಲ್ಸ್. ಹೈಯರ್ ಕ್ಲಾಸಲ್ಲಿ ತಿಳ್ಕೊಂತೀರಾ, ಜಂಕ್ಷನ್ಗಳು ಡಿಫ್ರೆಂಟ್ ಟೈಪ್ಸ್ಗಳಿರುತ್ತೆ. ಸೊ ಅದು ಕಮ್ಯುನಿಕೇಷನ್ಗೆ, ಸೆಲ್ ರೆಕಗ್ನಿಷನ್ಗೆ, ಐಡೆಂಟಿಫೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಏನೇನು ಮಾಡ್ತು ಅಂತ ಹೇಳಿ, ಅಂದರೆ ಏನೇನು ಮಾಡುತ್ತೆ ಅಂತ. ಈಗ ಹಾಗೆ ಕಂಟಿನ್ಯೂ ಮಾಡಿದ್ರೆ ಹಿಯರ್ ಯು ಕ್ಯಾನ್ ಸಿ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆಗೆ ಮತ್ತು ಹೊರಗಡೆಗೆ ಯಾವ ಥರ ಸಬ್ಸ್ಟೆನ್ಸ್ಗಳು ಮೂವ್ ಆಗುತ್ತೆ, ಅಂಡ್ ಹೌ ದ ಸೆಲ್ having a plasma membrane acts with different solution. ಬೇರೆ ಬೇರೆ ಸೊಲ್ಯೂಷನ್ ಅಲ್ಲಿ ಇದು ಯಾವ ತರ ಆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಕ್ಲಿಯರ್ ಆಗಿ ಒಂದು 3 ಇದೆ ನೋಡಿ ಇಲ್ಲಿ. ಹೈಪೋಟಾನಿಕ್ ಸೊಲ್ಯೂಷನ್ ಹೆಸರು ನಿಮಗೆ ಮೀನಿಂಗ್ ಗೊತ್ತಾದ್ರೆ ಡೆಫಿನೇಷನ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಹೈಪೋ ಅಂತ ಹೇಳಿದ್ರೆ ಲೋ ಅಂತ. ಹೈಪೋಟಾನಿಕ್ ಸೊಲ್ಯೂಷನ್ ಅಂದ್ರೆ ಲೋ ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಟ್ ಪಾರ್ಟಿಕಲ್. ಇದ್ರೊಳಗಡೆ ಸಲ್ಯೂಟ್ ಪಾರ್ಟಿಕಲ್ಸ್ಗಳು ಕಡಿಮೆ ಇರುತ್ತೆ, ಸಾಲ್ಯೂಟ್ ಪಾರ್ಟಿಕಲ್ಸ್. ಐಸೋಟಾನಿಕ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಸೊ ದ ಸಾಲ್ಯೂಟ್ ಪಾರ್ಟಿಕಲ್ಸ್ ಆರ್ ಸೇಮ್ ಆಸ್ ಲೈಕ್ ಅ ಸಾಲ್ಯೂಟ್ ಪಾರ್ಟಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಔಟ್ಸೈಡ್ ದ ಸೆಲ್. ಎರಡೂ ಕಡೆನೂ ಕೂಡ ಒಂದೇ ತರ ಸಾಲ್ಯೂಟ್ ಪಾರ್ಟಿಕಲ್ಸ್ಗಳು ಇದ್ರೆ, ಸ್ಟೇಬಲ್ ಆಗಿದ್ರೆ ಅದು ಐಸೋಟಾನಿಕ್. ಹೈಪರ್ಟಾನಿಕ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಹೈಪರ್ ಅಂತ ಹೇಳಿದ್ರೆ ಮೋರ್, ವೇರ್ ದ ಸೊಲ್ಯೂಷನ್, ದ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ ಅಂಡ್ ಸಾಲ್ಯೂಟ್ ಪಾರ್ಟಿಕಲ್, ವೇರ್ ದ ಸೊಲ್ಯೂಷನ್ ಹ್ಯಾವಿಂಗ್ ಮೋರ್ ಸಾಲ್ಯೂಟ್ ಪಾರ್ಟಿಕಲ್ಸ್. ಸಾಲ್ಯೂಟ್ ಪಾರ್ಟಿಕಲ್ಸ್ಗಳು ಅದು ಉಪ್ಪು, ಸಕ್ಕರೆ ಅಥವಾ ಕೆಮಿಕಲ್ಸ್ಗಳು ಯಾವ್ದಾದ್ರು ಆಗಿರಲಿ, ಜಾಸ್ತಿ ಇದ್ರೆ ಅದನ್ನು ನಾವು ಹೈಪರ್ ಟಾನಿಕ್ ಅಂತೀವಿ. ಹೈಪರ್ ಅಂದ್ರೆ ಜಾಸ್ತಿ, ಹೈಪೋ ಅಂದ್ರೆ ಕಡಿಮೆ, ಐಸೋ ಅಂದ್ರೆ ಈಕ್ವಲ್ ಅಮೌಂಟ್ ಅಂತ ಅರ್ಥ. ಸೊ ನೌ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಅ ಸೆಲ್. ಈಗ ಒಂದು ಸೆಲ್ ಅನ್ನ ನಾವು 3 ಕಂಟೈನರ್ಗಳಲ್ಲಿ ಪ್ಲೇಸ್ ಮಾಡ್ತಾ ಇದೀವಿ. ಓಕೆ, ಸೊ ವಿ ಹ್ಯಾವ್ ಟೇಕನ್ 3 ಕಂಟೈನರ್ಸ್ ಹಿಯರ್. ಈಗ 3 ಕಂಟೈನರ್ಗಳು ಏನನ್ನ ಹೊಂದಿದೆ ಗೊತ್ತಾ? ಒಂದು ಕಂಟೈನರ್ ಅಲ್ಲಿ, ಸೊ ವಿ ಆರ್ ಟೇಕಿಂಗ್ 1 ಸೆಲ್ ಹಿಯರ್, ಒಂದು ಸೆಲ್ ನ ತೆಗೆದುಕೊಂಡಿದ್ದೀವಿ. ಅಂಡ್ ಹಿಯರ್ ಆಲ್ಸೋ ವಿ ಹ್ಯಾವ್ ಟೇಕನ್ 1 ಸೆಲ್. ಆರೋ ಮಾರ್ಕ್ಸ್ ಆರ್ ಇಂಪಾರ್ಟೆಂಟ್ ಹಿಯರ್. ಸೊ ಇಲ್ಲಿ 3 ಸೆಲ್ಸ್ಗಳು, 3 ಕಂಟೈನರ್ಗಳು. ಸೊ ಫಸ್ಟ್ ಒಂದು ನೋಡೋಣ. The medium surrounding the cell has a higher water concentration. ಇಲ್ಲಿ ಈಗ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. The medium surrounding the cell has higher water concentration. ಇಲ್ಲಿ water concentration ಜಾಸ್ತಿ ಇದೆ. So you can say water concentration is high. Water concentration high ಇದೆ ಅಂದಮೇಲೆ ಸಾಲ್ಯೂಟ್ ಪಾರ್ಟಿಕಲ್ಸ್ ಗಳೇನಾಗಿರ್ಬೇಕು? ಕಡಿಮೆ ಇರಬೇಕು. ಹೈಪೋ, ಕಡಿಮೆ ಇದೆ ಅಂತ ಅರ್ಥ. ಸೊ ಕಾನ್ಸಂಟ್ರೇಷನ್ ದ್ಯಾನ್ ದ ಸೆಲ್. ಸೆಲ್ಗೆ ಕಂಪೇರ್ ಮಾಡಿದ್ರೆ ಹೊರಗಡೆ ಇರೋ ಮೀಡಿಯಂ ಏನಿದೆ, ಸೊ ಈ ಮೀಡಿಯಂನ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಸೆಲ್ ಒಳಗಡೆ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತ ಅರ್ಥ. ಮೀನಿಂಗ್ ದಟ್ ಔಟ್ಸೈಡ್ ದ ಸೊಲ್ಯೂಷನ್ ಈಸ್ ವೆರಿ ಡೈಲ್ಯೂಟ್. ಔಟ್ಸೈಡ್ ಸೊಲ್ಯೂಷನ್, ಈ ಹೊರಭಾಗದಲ್ಲಿ ಇದೆ ಔಟ್ಸೈಡ್ ಸೊಲ್ಯೂಷನ್, ದಿಸ್ ಇಸ್ ಸೊಲ್ಯೂಷನ್. ದಿಸ್ ಸೊಲ್ಯೂಷನ್ ಈಸ್ ಡೈಲ್ಯೂಟ್. ಡೈಲ್ಯೂಟ್ ಅಂತ ಹೇಳಿದ್ರೆ ಜಾಸ್ತಿ ನೀರಿದೆ, ಕೆಮಿಕಲ್ ಸಬ್ಸ್ಟೆನ್ಸ್ಗಳು, ಸಾಲ್ಟ್ ಕಂಟೆಂಟ್ ಕಡಿಮೆ ಇದೆ ಅಂತ. ಡೈಲ್ಯೂಟ್ ಮಾಡು ಕೇಳಿರ್ತೀರಲ್ವಾ ನೀವು. ಈಗ ತುಂಬಾನೇ ಈಗ ಕಾಫಿ ಟೀ ಕುಡಿತಿರ್ತೀರ ಅಂತ ತಿಳ್ಕೊಳ್ಳೋಣ. ವೈ ಯು ಆರ್ ಡ್ರಿಂಕಿಂಗ್ ಕಾಫಿ ಆರ್ ಟೀ, ಸೊ ಇಟ್ ಈಸ್ ಟೂ ಸ್ವೀಟ್ ಅಂತ ಅರ್ಥ ಮಾಡ್ಕೊಂಡ್ರೆ, ಈಗ ನೀವು ಅದನ್ನೇನು ಮಾಡಬೇಕು? ಸ್ವೀಟ್ ಆಗಿದೆ ಅಂದರೆ ಆರ್ ಯು ಏಬಲ್ ಟು ರಿಮೂವ್ ದ ಶುಗರ್ ಫ್ರಮ್ ಇಟ್? ರಿಮೂವ್ ಮಾಡೋದಕ್ಕೆ ಆಗಲ್ಲ. ನೀವು ಅದನ್ನು ಡೈಲ್ಯೂಟ್ ಮಾಡಬೇಕು. ಇವಾಗ ಹೌ ಯು ಗೋನಾ ಡೈಲ್ಯೂಟ್ ಇಟ್? either ಬೈ ಆ್ಯಡಿಂಗ್ ವಾಟರ್ ಆರ್ ಬೈ ಆ್ಯಡಿಂಗ್ ಅ ಮಿಲ್ಕ್. ನೀವು ಅಲ್ಲಿ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ? ಸಾಲ್ವೆಂಟ್ ಜಾಸ್ತಿ ಆಗುತ್ತೆ, ಸಾಲ್ಯೂಟ್ ಕಡಿಮೆ ಆಗುತ್ತೆ. ಸೊ ದೇರ್ ಬೈ ದಟ್ ವಿಲ್ ಬಿಕಮ್ ಹೈಪೋಟಾನಿಕ್. ಹೈಪೋ ಆಗ್ತಾ ಇದೆ ಸೊ ಅಂತ ಅರ್ಥ. ಸೊ ಯು ಕ್ಯಾನ್ ಸೇ ಡೈಲ್ಯೂಟ್ ಮಾಡೋದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. ಸೊ ಔಟ್ಸೈಡ್ ಸೊಲ್ಯೂಷನ್ ಈಸ್ ವೆರಿ ಡೈಲ್ಯೂಟ್. ದ ಸೆಲ್ ವಿಲ್ ಗೈನ್ ವಾಟರ್ ಬೈ ಆಸ್ಮಾಸಿಸ್. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೈ ದ ಪ್ರಾಸೆಸ್ ಕಾಲ್ಡ್ ಆಸ್ಮಾಸಿಸ್ ದ ಸೆಲ್ ವಿಲ್ ಗೈನ್ ವಾಟರ್. ವಾಟರ್ ಒಳಗಡೆಗೆ ಎಂಟರ್ ಆಗುತ್ತೆ. ಓಕೆನಾ? ಸೊ ಇದರ ಅರ್ಥ ಏನು? ವೈಲ್ ಯು ಆರ್ ಕೀಪಿಂಗ್ ಎ ಸೆಲ್, ಒಂದು ಸೆಲ್ ಅನ್ನ ಹೈಪೋಟಾನಿಕ್ ಸೊಲ್ಯೂಷನ್ ಒಳಗಡೆ ಹಾಕಿದ್ರೆ, ಹೈಪೋಟಾನಿಕ್ ಅಂದ್ರೆ ವೇರ್ ದ ಸೊಲ್ಯೂಷನ್ ಈಸ್ ವೆರಿ ಡೈಲ್ಯೂಟ್ ಅಂಡ್ ಮೋರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇಸ್ ಪ್ರೆಸೆಂಟ್, ಹೈ ವಾಟರ್ ಕಾನ್ಸಂಟ್ರೇಷನ್ ಇರುತ್ತೆ. ಹಾಕಿದ್ರೆ ಏನಾಗುತ್ತೆ? ವಾಟರ್ ಮೂವ್ ಇನ್ಸೈಡ್ ದ ಸೆಲ್, ಓಕೆ, ಬೈ ದ ಆಸ್ಮಾಸಿಸ್. ಆಸ್ಮಾಸಿಸ್ ಅಂದ್ರೆ ಏನು? ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್. ಐ ವಿಲ್ ರೈಟ್ ಹಿಯರ್. ಆಸ್ಮಾಸಿಸ್ ಅಂತ ಹೇಳಿದ್ರೆ, ಆಸ್ಮಾಸಿಸ್ ಇನ್ ದ ಸೆನ್ಸ್ ಮೂವ್ಮೆಂಟ್ ಆಫ್ water molecules from higher to lower concentration. ನೋಡಿ, ಹೊರಭಾಗದಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು, ಒಳಭಾಗದಲ್ಲಿ ಕಡಿಮೆ ಇತ್ತು ವಾಟರ್ ಕಾನ್ಸಂಟ್ರೇಷನ್.
So that's why from higher water concentration to lower water concentration it is moving. So ಈ ಪ್ರಾಸೆಸ್ಗೆ ಏನಂತ ಹೇಳ್ತೀವಿ? ಎಂಡಾಸ್ಮಾಸಿಸ್. ಎಂಡಾಸ್ಮಾಸಿಸ್ ಅಂತ ಹೇಳ್ತೀವಿ. ದೆನ್ ದ ಸೆಲ್ ವಿಲ್ ಬಿಕಮ್ ಬಲ್ಜಸ್. ಇವಾಗ ಸೆಲ್ ಏನಾಗುತ್ತೆ? ಬಲ್ಜ್ ಆಗುತ್ತೆ, ಸ್ವೋಲನ್ ಆಗುತ್ತೆ, ಊದ್ಕೊಳ್ಳುತ್ತೆ, ಯಾಕೆಂದ್ರೆ ವಾಟರ್ ಒಳಗಡೆ ಎಂಟರ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಸಿಚುಯೇಷನ್ ನೋಡಿ. ಇವಾಗ if the medium has exactly the same water concentration as the cell, ಈಗ ಈ ಮೀಡಿಯಂ ಇದೆಯಲ್ಲ, ಸೆಲ್ ಸುತ್ತ ಇದೆಯಲ್ಲ ಈ ಮೀಡಿಯಂ, so this is having the same water concentration as the cell have. ಸೆಲ್ ಒಳಗಡೆ ಇರೋ ವಾಟರ್ ಕಾನ್ಸಂಟ್ರೇಷನ್ ಮತ್ತೆ ಹೊರಗಡೆ ಇರೋ ವಾಟರ್ ಕಾನ್ಸಂಟ್ರೇಷನ್ ಎರಡೂ ಕೂಡ ಒಂದೇನೆ, ಜಾಸ್ತಿ ಏನಿಲ್ಲ. ಅಲ್ಲೂ ಕೂಡ ಸಾಲ್ಯೂಟ್ ಪಾರ್ಟಿಕಲ್ಸ್, ಇಲ್ಲೂ ಸಾಲ್ಯೂಟ್ ಪಾರ್ಟಿಕಲ್ಸ್ ಈಕ್ವಲ್ ಆಗಿದೆ, ವಾಟರ್ ಕಾನ್ಸಂಟ್ರೇಷನ್ ಕೂಡ ಈಕ್ವಲ್ ಆಗಿದೆ. There will be no net movement of the water across the cell membrane. ಎರಡು ಕಡೆನೂ ಕಾನ್ಸಂಟ್ರೇಷನ್ ಒಂದೇ ಇರೋದ್ರಿಂದ there will be net movement. ಮೂವ್ ಆಗಲ್ಲ ಅಂತೇನಿಲ್ಲ, ಮೂವ್ ಆಗುತ್ತೆ ವಾಟರ್ ಪಾರ್ಟಿಕಲ್ಸ್ಗಳು. ನೆಟ್ ಮೂವ್ಮೆಂಟ್ ಈಕ್ವಲ್ ಆಗಿರುತ್ತೆ. there will be ಏನಿದೆ? there will be no net movement. ನೆಟ್ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಆಗೋಲ್ಲ ಅಂತ ಅರ್ಥ. ಸೊ ಯು ಕ್ಯಾನ್ ಸೇ the movement of water in and out will be equal. So thereby there is no changes in the shape of the cell. Shape of the cell ಯಾವುದೇ ತರ ಚೇಂಜ್ ಆಗೋಲ್ಲ. ಸೊ ಇದರಿಂದ ಇದಕ್ಕೇನಂತ ಹೇಳ್ತೀವಿ ನಾವು ಇವಾಗ? ಇಟ್ಸ್ ಐಸೋಟಾನಿಕ್ ಸೊಲ್ಯೂಷನ್. ಸೊ ಎರಡು ಕಡೆನೂ ಕೂಡ ಇರುತ್ತೆ. there is no changes in the cell. No changes in the shape of the cell. No changes in the cell or cell content. changes ಗಳು ಇರೋದಿಲ್ಲ. ನೆಕ್ಸ್ಟ್ ಮೂರನೇದು ನೋಡೋಣ. the medium has lower concentration of water. ಈಗ ಇನ್ನೊಂದು ಮೀಡಿಯಂ ಇದೆ. ಮೀಡಿಯಂ ಅಂತ ಹೇಳಿದ್ರೆ ಹೊರಗಡೆ ಇರೋ ಒಂದು ಎನ್ವೈರನ್ಮೆಂಟ್ ವೇರ್ ಯು ಆರ್ ಕೀಪಿಂಗ್ ದ ಸೆಲ್ ಅಂತ. ಸೊ ಇಲ್ಲಿ ದ ಮೀಡಿಯಂ ಹ್ಯಾಸ್ ಲೋಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್. ಲೋಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್, ಅದನ್ನ ಲೋಯರ್ ಆರೋ ಮಾರ್ಕ್ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಲೋಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್. ಅದರ ಒಳಭಾಗದಲ್ಲಿ ಏನಿದೆ ಇವಾಗ? ವಾಟರ್ ಕಾನ್ಸಂಟ್ರೇಷನ್ ಇಸ್ ಮೋರ್. H2O ಈಸ್ ಮೋರ್, ಜಾಸ್ತಿ ಇದೆ. ಈಗ ವಾಟರ್ ಏನಾಗಬೇಕು? ಇಟ್ಸ್ ಮೂವಿಂಗ್ ಫ್ರಮ್ ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ಟು ಲೋಯರ್ ವಾಟರ್ ಕಾನ್ಸಂಟ್ರೇಷನ್. ಹೈಯರ್ ಎಲ್ಲಿದೆ? ಹೈಯರ್ ಒಳಗಡೆ ಇದೆ. ಸೊ ವಾಟರ್ ಸ್ಟಾರ್ಟೆಡ್ ಟು ಮೂವ್ ಔಟ್ ಆಫ್ ದ ಸೆಲ್. ಯಾಕೆ ಮೂವ್ ಆಗ್ತಾ ಇದೆ? ಬಿಕಾಸ್ ಇಟ್ ಈಸ್ ಮೂವಿಂಗ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಟು ಲೋಯರ್ ವಾಟರ್ ಕಾನ್ಸಂಟ್ರೇಷನ್. ಆಸ್ ಇಟ್ ಲೂಸಸ್ ದ ವಾಟರ್ ಅನ್ನ ಲೂಸ್ ಮಾಡ್ಕೊಳ್ಳೋದ್ರಿಂದ ಥ್ರೂ ದ ಪ್ಲಾಸ್ಮಾ ಮೆಂಬ್ರೇನ್ ಬೈ ದ ಪ್ರಾಸೆಸ್ ಕಾಲ್ಡ್ ಆಸ್ಮಾಸಿಸ್, water is moving out of the cell. Hence it is called exosmosis. ಇದಕ್ಕೆ exosmosis ಅಂತ ಹೇಳ್ಬೋದು. ಸೊ ಈಗ ವಾಟರ್ ಲಾಸ್ ಆದ್ರೆ ಏನಾಗುತ್ತೆ? ಸೊ ಇಟ್ ವಿಲ್ ಬಿಕಮ್ ಫ್ಲಾಸಿಡ್, ಶ್ರಿಂಕ್ ಆಗುತ್ತೆ ಸೆಲ್. ಇವಾಗ ದ ಸೆಲ್ ವಿಲ್ ಬಿಕಮ್ ಶ್ರಿಂಕ್. ಹೊರಭಾಗದ ದ ಮೀಡಿಯಂ ಸೊ ವಿಚ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದ ಸೆಲ್ ಈಸ್ ದ ಹ್ಯಾವಿಂಗ್ ಲೋ ಕಾನ್ಸಂಟ್ರೇಷನ್ ಆಫ್ ವಾಟರ್. ಅದರ ಅರ್ಥ ಏನು? ಹೈ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್, ಸಾಲ್ಯೂಟ್ ಪಾರ್ಟಿಕಲ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಉಪ್ಪು ನೀರಿಗೆ ಒಂದು ದ್ರಾಕ್ಷಿ ಹಾಕಿದಾಗ ಏನಾಗುತ್ತೆ? ಎಲ್ಲ ಶ್ರಿಂಕ್ ಆಗ್ಬಿಡುತ್ತೆ. ಅದೇ ನೀವು ನಾರ್ಮಲ್ ಆಗಿರೋ ವಾಟರ್ಗೆ ಅಥವಾ ಸ್ವಲ್ಪ ಮಟ್ಟಿಗೆ ಏನಿರುತ್ತೆ ಹೈಪೋಟಾನಿಕ್ ಹಾಕಿದ್ರೆ, ನಾರ್ಮಲ್ ನೀರದು ನಾರ್ಮಲ್ ವಾಟರ್ ಅಂತ ಹೇಳಿದ್ರೆ ಸಾಲ್ಯೂಟ್ ಪಾರ್ಟಿಕಲ್ಸ್ ಕಡಿಮೆ ಇರುತ್ತೆ, ಸೆಲ್ ಒಳಗಡೆ ಸಾಲ್ಯೂಟ್ ಪಾರ್ಟಿಕಲ್ ಜಾಸ್ತಿ ಇರುತ್ತೆ. ಸೊ ದೇ ಸ್ಟಾರ್ಟೆಡ್ ಟು ಮೂವ್ ಇನ್ ಕಾಸಿಂಗ್ ಬಲ್ಜ್ಡ್, ಊದ್ಕೊಳ್ಳುತ್ತೆ. ಹೌದಾ? ಒಂದು ಒಣ ದ್ರಾಕ್ಷಿ ತೆಗೆದುಕೊಂಡು ಜಸ್ಟ್ ಟ್ರೈ ಟು ಕೀಪ್ ದಟ್ ಇನ್ಸೈಡ್ ದ ವಾಟರ್. ಇನ್ ಅ ವಾಟರ್ ಏನಾಗುತ್ತೆ? ಚೆಕ್ ಮಾಡಿ, ಆಫ್ಟರ್ 3 to 4 hours ಊದ್ಕೊಂಡ್ಬಿಡುತ್ತೆ. ದಟ್ ಈಸ್ ಎಂಡಾಸ್ಮಾಸಿಸ್. ಅದೇ ನೀವು ಉಪ್ಪು ನೀರಿಗೆ ಹಾಕಿ ಒಂದು ಚೆನ್ನಾಗಿರೋ ದ್ರಾಕ್ಷಿಯನ್ನ, ಶ್ರಿಂಕ್ ಆಗುತ್ತೆ. ಯಾಕೆ? ಅದು ಎಕ್ಸಾಸ್ಮಾಸಿಸ್. ಸೊ ವಾಟರ್ ಇಸ್ ಮೂವಿಂಗ್ ಫ್ರಮ್ ಹೈಯರ್ ಟು ಲೋಯರ್ ಕಾನ್ಸಂಟ್ರೇಷನ್. ಒಳಗಡೆ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು, ಹೊರಗಡೆ ಕಡಿಮೆ ಇತ್ತು. ಸೊ ಹಾಗಾಗಿ ಎಲ್ಲಿ ಜಾಸ್ತಿ ಇರುತ್ತೋ ಆ ಕಡೆಗೆ ಮೂವ್ ಆಗುತ್ತೆ. ಸೊ ದಿಸ್ ಈಸ್ ಇಂಡಿಕೇಟಿಂಗ್ so how this plasma membrane is responsible for the movement of substances through it with respect to the medium. ಯಾವ ಮೀಡಿಯಂ ಅಲ್ಲಿ ಯಾವ ತರ ಆಕ್ಟ್ ಮಾಡುತ್ತೆ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಪ್ಲಾಸ್ಮಾ ಮೆಂಬ್ರೇನ್, ಸೆಲ್ ಮೆಂಬ್ರೇನ್, ಡಿಫರೆಂಟ್ ಸೊಲ್ಯೂಷನ್ಸ್ ಅಂಡ್ ವಾಟ್ ವಿಲ್ ಹ್ಯಾಪನ್, ಏನಾಗುತ್ತೆ ಅಂತ. ಓಕೆನಾ? ಸೊ ಹೈಪೋಟಾನಿಕ್ ಸೊಲ್ಯೂಷನ್ ಒಳಗಡೆ ಸೆಲ್ ಹಾಕಿದ್ರೆ ಏನಾಗುತ್ತೆ? ಡ್ಯೂ ಟು ಎಂಡಾಸ್ಮಾಸಿಸ್ ದ ಸೆಲ್ ವಿಲ್ ಬಿಕಮ್ ಬಲ್ಜ್ಡ್ ಆರ್ ಸ್ವೋಲನ್, ಊದ್ಕೊಳ್ಳುತ್ತೆ. ನೆಕ್ಸ್ಟ್ ಐಸೋಟಾನಿಕ್ ಒಳಗಡೆ ಹಾಕಿದ್ರೆ ಸೆಲ್ ಅನ್ನು ಏನಾಗುತ್ತೆ? So there will be no net movement of water. The shape and the size of the cell will be remain same. ಹಾಗೆ ಉಳ್ಕೊಳ್ಳುತ್ತೆ. If you keep a cell inside the hypertonic solution where the medium has a low water concentration and more solute particles, ಏನಾಗುತ್ತೆ ಇವಾಗ? hypertonic ಒಳಗಡೆ ಹಾಕಿದ್ರೆ due to exosmosis they lost the water, the cell will become shrink. Cell ಏನಾಗುತ್ತೆ? shrink ಆಗುತ್ತೆ. shrink ಅಂತ ಹೇಳಿದ್ರೆ ಫ್ಲೆಸಿಡ್ ಆಗುತ್ತೆ, ಸಂಕುಚನಗೊಳ್ಳುತ್ತೆ ಅಂತ.
ಸೊ ನೆಕ್ಸ್ಟ್ ಒನ್ ನೋಡೋಣ, ಡಿಫ್ಯೂಷನ್ ಅಂದ್ರೆ ಏನು. ಕನ್ಫ್ಯೂಷನ್ ಇದ್ರೆ ಡೆಫಿನೇಷನ್ ಬರ್ದ್ಬಿಡ್ತೀನಿ ಇವಾಗ ಡಿಫ್ಯೂಷನ್ ಮತ್ತೆ ಆಸ್ಮಾಸಿಸ್ಗೆ. ಸೊ ಡಿಫ್ಯೂಷನ್ ಅಂತ ಹೇಳಿದ್ರೆ ಇಟ್ಸ್ ಅ ಸಿಂಪಲ್ ಫಿಸಿಕಲ್ ಪ್ರಾಸೆಸ್, ದ ಮೂವ್ಮೆಂಟ್ ಆಫ್ molecules, any molecules from the region of lower concentration to Allah, from the region of higher concentration to what? Concentration to the lower concentration. So move agode across the plasma membrane, you can write across or without kuda hagbodu, okay, across the plasma membrane. ಅದೇ ಆಸ್ಮಾಸಿಸ್ ಅಂತ ಬಂದಾಗ ಆಸ್ಮಾಸಿಸ್ ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ? ಇಟ್ ರಿಸಲ್ಟ್ಸ್ ಇನ್ ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್. ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್, ಇದು ವಾಟರ್ ಮಾಲಿಕ್ಯೂಲ್ಸ್ ಬಗ್ಗೆ ಮಾತ್ರ ಮಾತಾಡುತ್ತೆ. ಮಾಲಿಕ್ಯೂಲ್ಸ್ ಫ್ರಮ್ ದ ರೀಜನ್ ಆಫ್, ಎಲ್ಲಿಂದ ಎಲ್ಲಿಗೆ? ಫ್ರಮ್ ದ ರೀಜನ್ ಆಫ್ higher concentration to higher water concentration to, from the ಇಲ್ಲಿ ವಾಟರ್ ಅಂತ ಬರೆದಿರೋದ್ರಿಂದ ಮುಂಚೆನೆ ಹೈಯರ್ ಟು ಲೋಯರ್ ಅಂತ ಬರಿತಾ ಇದ್ದೀನಿ. ಹೈಯರ್ ಟು ಲೋಯರ್ ಕಾನ್ಸಂಟ್ರೇಷನ್ ಥ್ರೂ ದ ಪ್ಲಾಸ್ಮಾ ಮೆಂಬ್ರೇನ್, ಹಿಯರ್ ದ ಪ್ಲಾಸ್ಮಾ ಮೆಂಬ್ರೇನ್ ಯಾವ ತರ ಆಕ್ಟ್ ಮಾಡ್ತಾ ಇರುತ್ತೆ, ಅದಕ್ಕೊಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಎಗ್ದು. ಓಕೆ, ಸೊ ಥ್ರೂ ದ ಪ್ಲಾಸ್ಮಾ ಮೆಂಬ್ರೇನ್, here the plasma membrane acts as a semi-permeable membrane ಅಂತ ಹೇಳ್ತೀವಿ. ಅದನ್ನೇ ನಾನು selectively permeable ಅಂತ ಹೇಳಿದ್ದು, because it allows only certain substances to diffuse through it. ಅದ್ರ ಮುಖಾಂತರ ಅಲೋ ಮಾಡೋದು ಕೆಲವು ಸಬ್ಸ್ಟೆನ್ಸ್ ಗಳನ್ನ ಮಾತ್ರ. ಸೊ ಹಾಗಾಗಿ ಅದಕ್ಕೆ ಸೆಮಿ ಪರ್ಮಿಯಬಲ್, ಸೆಮಿ ಮೀನ್ಸ್ ಹಾಫ್, selective ಅಂತ. I hope you understood the diffusion as well as the plasma membrane structure and function. Now we're going to talk about the cell wall. Cell wall ellirutte sir, remember plant cell have a rigid outer layer called the cell wall located outside the plasma membrane. Now plasma membrane ella cell allu irutte, plant cell, animal cell elladrallu irutte, adre cell wall present only in plant cells. Plant cells ಅಲ್ಲಿ ಮಾತ್ರ ಇರುತ್ತೆ ಕಂಪೇರ್ಡ್ ಟು ಅನಿಮಲ್ ಸೆಲ್. ಸೊ ಯು ಕ್ಯಾನ್ ಅಬ್ಸರ್ವ್ ಈವನ್ ಇನ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಆಸ್ ವೆಲ್, ಬ್ಯಾಕ್ಟೀರಿಯಲ್ ಸೆಲ್ಸ್ ಗಳಲ್ಲೂ ಕೂಡ ಇರುತ್ತೆ. ಸೊ ಕಂಪೇರ್ ಟು ಅನಿಮಲ್ ಅಂಡ್ ಪ್ಲಾಂಟ್ ಯು ಕ್ಯಾನ್ ಸೇ ಇಟ್ಸ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ ಅಂತ ಹೇಳಿ. ಇಟ್ಸ್ ಅ ರಿಜಿಡ್ ಔಟರ್ ಲೇಯರ್. ರಿಜಿಡ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಗಿರುತ್ತೆ, ಓಕೆ, ಸ್ವಲ್ಪ ಮಟ್ಟಿಗೆ ಟೆನ್ಸೈಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತ. ಲೊಕೇಟೆಡ್ ಔಟ್ಸೈಡ್ ದ ಪ್ಲಾಸ್ಮಾ ಮೆಂಬ್ರೇನ್. ಲೆಟ್ಸ್ ಕನ್ಸಿಡರ್ ಹಿಯರ್ ಇಸ್ ಅ ಸೆಲ್, ಇದೊಂದು ಸೆಲ್ ಇದೆ. ಇವಾಗ ಆ ಸೆಲ್ ಇಲ್ಲಿ ಬರ್ದಿರೋದೇನಿದು? ದಿಸ್ ಈಸ್ ಅ ಪ್ಲಾಸ್ಮಾ ಮೆಂಬ್ರೇನ್. ನೆಕ್ಸ್ಟ್ ಔಟರ್ ಟು ದ ಪ್ಲಾಸ್ಮಾ ಮೆಂಬ್ರೇನ್ ಒನ್ ಮೋರ್ ಲೇಯರ್ ಇಸ್ ಪ್ರೆಸೆಂಟ್. ಈ ತರ ಇನ್ನೊಂದು ಲೇಯರ್ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸೆಲ್ ವಾಲ್ ಇರುತ್ತೆ. ಏನ್ ಕೆಲಸ ಮಾಡುತ್ತೆ ನೋಡೋಣ ಇವಾಗ. ಇಟ್ಸ್ ಪ್ರೈಮರಿಲಿ ಮೇಡ್ ಆಫ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಕಾಲ್ಡ್ ಸೆಲ್ಯುಲೋಸ್. ಸೊ ವಾಟ್ ಈಸ್ ದ ಕೆಮಿಕಲ್ ಕಾಂಪೋನೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸೆಲ್ ವಾಲ್? Cellulose. It's a complex carbohydrate. So which provides the structural strength to the plant. ಇದು ಪ್ಲಾಂಟ್ ಗಳಿಗೆ ಸ್ಟ್ರಕ್ಚರಲ್ ಸ್ಟ್ರೆಂತ್ ಅನ್ನು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಕೀ ಫಂಕ್ಷನ್ಸ್ ಆಫ್ ದ ಸೆಲ್ ವಾಲ್ ಅಂಡ್ ದ ಫಿನಾಮಿನಾ ಏನೇನಿರುತ್ತೆ ನೋಡೋಣ. ಒಂದು ಪ್ಲಾಸ್ಮೋಲೈಸಿಸ್ ತಿಳ್ಕೊಳ್ಳೋಣ. ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಹೈಪೋಟಾನಿಕ್ ಮೀಡಿಯಾ. ಹೈಪೋಟಾನಿಕ್ ಅಲ್ಲಿ ಸೆಲ್ ಹಾಕಿದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡು ಲಾಸ್ಟ್ ಸ್ಲೈಡ್ ಅಲ್ಲಿ, ಇಫ್ ಯು ಕೀಪ್ ಎ ಸೆಲ್ ಇನ್ಸೈಡ್ ದ ಹೈಪೋಟಾನಿಕ್ ಸೊಲ್ಯೂಷನ್, ವಾಟರ್ ಈಸ್ ಮೂವಿಂಗ್ ಇನ್ ಟು ದ ಸೆಲ್ ಕಾಸಿಂಗ್ ದ ಬಲ್ಜ್, swollen ಆಫ್ ದ ಸೆಲ್. ಸೊ ಅವಾಗ ಟರ್ಗರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಮೇ ಲೀಡ್ಸ್ ಟು ಬರ್ಸ್ಟಿಂಗ್ ಆಫ್ ದ ಸೆಲ್ ಬರ್ಸ್ಟ್ ಆಗ್ಬಿಡ್ಬೋದು ಒಳಗಡೆ. ಆದರೆ ಆ ಬರ್ಸ್ಟ್ ಆಗದೆ ಇರೋ ತರ ಪ್ರೊಟೆಕ್ಟ್ ಮಾಡ್ತಾ ಇರೋದೇ ಈ ಸೆಲ್ ವಾಲ್. ಸೊ ಸ್ಟ್ರೆಂತ್ ಪ್ರೊವೈಡ್ ಮಾಡ್ತಾ ಇರುತ್ತೆ. ಅದಕ್ಕೆ ಹೇಳಿದ್ದು ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಹೈಪೋಟಾನಿಕ್ ಸೊಲ್ಯೂಷನ್ ಆರ್ ಮೀಡಿಯಂ. ಸೊ ನೆಕ್ಸ್ಟ್ ಕಂಪ್ಯಾರಿಸನ್ ಟು ಅನಿಮಲ್ ಸೆಲ್ ನೋಡೋಣ ಏನಾಗುತ್ತೆ ಅಂತ. ಪ್ಲಾಸ್ಮೋಲೈಸಿಸ್, when a living plant cell loses water through osmosis. Example, ಈಗ ಒಂದು ಲಿವಿಂಗ್ ಸೆಲ್ ಇದೆ. So now this is losing the water, okay, while you are keeping it inside the hypertonic solution ಅಲ್ಲಿ ಇಟ್ಟಾಗ ಹೊರಭಾಗದ ಮೀಡಿಯಂ ಅಲ್ಲಿ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ವಾಟರ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ? ವಾಟರ್ ಲಾಸ್ ಆಗ್ತಾ ಇದೆ.
ಸೊ ಇಟ್ಸ್ ಕಾಂಟೆಂಟ್ ಶ್ರಿಂಕ್, ಒಳಗಡೆ ಇರೋ ಕಾಂಟೆಂಟ್ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಶ್ರಿಂಕ್ ಅಂದ್ರೆ ಸಂಕುಚನಗೊಳ್ಳುತ್ತೆ, ಕುಗ್ಗುತ್ತೆ ಅಂತ ಅರ್ಥ. ಅಂಡ್ ಪುಲ್ಸ್ ಅವೇ ದ ಸೆಲ್ ವಾಲ್. ದಿಸ್ ಪ್ರಾಸೆಸ್ ಈಸ್ ನೋನ್ ಆಸ್ ಪ್ಲಾಸ್ಮೋಲೈಸಿಸ್. ಈಗ ಈ ಸೆಲ್ ವಾಲ್ ಇರುತ್ತಲ್ಲ, ಇಲ್ಲಿ ಬರ್ದಿರೋದು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಅನ್ಕೊಳ್ಳಿ. ಈಗ ಸೆಲ್ ವಾಲ್ ಏನಾಗುತ್ತೆ, ಇಲ್ಲಿದೆ ಇವಾಗ. ಯಾಕೆ ಈ ತರ ಆಯ್ತು? ಇಟ್ ಈಸ್ ಆಲ್ ದ ಸೆಲ್ ಕಾಂಟೆಂಟ್ ಈಸ್ ಪುಲ್ ಅವೇ ಫ್ರಮ್ ದ ಸೆಲ್ ವಾಲ್. ಸೆಲ್ ವಾಲ್ ಇಂದ ದೂರ ಹೋಗ್ತಾ ಇದೆ, ಒಳಗಡೆ ಹೋಗ್ತಾ ಇದೆ. ಓಕೆ, ಸೊ ಬಟ್ ಇಟ್ ಈಸ್ ಆಲ್ಸೋ ಮೇಂಟೈನಿಂಗ್ ದಿ ರಿಜಿಡಿಟಿ. ಇದನ್ನ ನಾವು ಪ್ಲಾಸ್ಮೋಲೈಸಿಸ್, ಒಳಗಡೆ ಇರ್ತಕ್ಕಂಥ ಪ್ಲಾಸ್ಮಾ ಮೆಂಬ್ರೇನ್ ಮತ್ತೆ ಪ್ರೋಟೋಪ್ಲಾಸಮ್ ಶ್ರಿಂಕ್ ಆಗ್ತಾ ಇದೆ, ಸೆಲ್ ವಾಲ್ ಹಾಗೆ ಉಳ್ಕೊಳ್ತಾ ಇದೆ. ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಹೈಪೋಟಾನಿಕ್ ಮೀಡಿಯಂ. ದ ಸೆಲ್ ವಾಲ್ ಅಲೋಸ್ ಪ್ಲಾಂಟ್, ಫಂಗಲ್ ಅಂಡ್ ಬ್ಯಾಕ್ಟೀರಿಯಲ್ ಸೆಲ್. ನೋಡಿ ಸೆಲ್ ವಾಲ್ ಎಲ್ಲೆಲ್ಲ ಇರುತ್ತೆ ಅಂತ ಹೇಳಿದೆ. ನಾನು ಬರೀ ಕಂಪೇರ್ ಮಾಡಿದ್ದು ಪ್ಲಾಂಟ್ ಮತ್ತೆ ಅನಿಮಲ್ ಸೆಲ್ಗಳಲ್ಲಿ. ಓನ್ಲಿ ಇನ್ ಯು ಕ್ಯಾನ್ ರೈಟ್ ಬ್ಯಾಕ್ಟೀರಿಯಲ್ ಅಂಡ್ ಫಂಗಲ್ ಸೆಲ್ಸ್. ಫಂಗಲ್ ಸೆಲ್ಗಳಲ್ಲೂ ಕೂಡ ಇದನ್ನು ನಾವು ಅಬ್ಸರ್ವ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಈಗ ಇವುಗಳಲ್ಲಿರ್ತಕ್ಕಂಥ ಸೆಲ್ ವಾಲ್ ಏನ್ ಮಾಡುತ್ತೆ, ಟು ಸರ್ವೈವ್ ಇನ್ ವೆರಿ ಡೈಲ್ಯೂಟ್ ಹೈಪೋಟಾನಿಕ್ ಎಕ್ಸ್ಟರ್ನಲ್ ಸೊಲ್ಯೂಷನ್ಸ್ ವಿತೌಟ್ ಬರ್ಸ್ಟಿಂಗ್. ಹೈಪೋಟಾನಿಕ್ ಒಳಗಡೆ ಹಾಕಿದ್ರೆ ಏನಾಗುತ್ತೆ, ಸೆಲ್ಲು ಬಲ್ಜ್ ಆಗುತ್ತೆ ಬಿಕಾಸ್ ಆಫ್ ಎಂಡೋಸ್ಮಾಸಿಸ್, ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ಇನ್ ಟು ದ ಸೆಲ್. ಸೊ ಇಟ್ ಈಸ್ ಪ್ರೊಟೆಕ್ಟಿಂಗ್ ಆಲ್ ದೀಸ್ ಸೆಲ್ಸ್ ಫ್ರಮ್ ದ ಬರ್ಸ್ಟಿಂಗ್ ವಿತೌಟ್ ಬರ್ಸ್ಟಿಂಗ್. ಸೊ ಕೆಲವು ಎನ್ವೈರನ್ಮೆಂಟ್ ಚೇಂಜ್ ಆಗ್ಬೋದಲ್ವಾ, ಎನ್ವೈರನ್ಮೆಂಟ್ ಚೇಂಜ್ ಆದಾಗ ಆ ಸೆಲ್ಗಳು ಬರ್ಸ್ಟ್ ಆಗಿ ಪ್ಲಾಂಟ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ತಾ ಇದೆ. ಕಂಪ್ಯಾರಿಸನ್ ಟು ಅನಿಮಲ್ ಸೆಲ್, ಸೆಲ್ ವಾಲ್ ಯಾವ ತರ ಇರುತ್ತೆ ನೋಡಿ. This ability to withstand significant changes in the surrounding medium gives the plant cell a major advantage over animal cells. Animal cellಗಳಿಗೆ ಕಂಪೇರ್ ಮಾಡಿದ್ರೆ ಪ್ಲಾಂಟ್ ಸೆಲ್ಸ್ಗಳು ಸ್ವಲ್ಪ ರಿಜಿಡ್. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವಾಟ್, ಸೆಲ್ ವಾಲ್. ಸೊ ಒಂದು ಅಡ್ವಾಂಟೇಜ್ ಸಿಗ್ನಿಫಿಕೆಂಟ್ ಕೊಡ್ತಾ ಇದೆ. ಸೊ ವಿಚ್ ಲ್ಯಾಕ್ ಅ ಸೆಲ್ ವಾಲ್ ಅಂಡ್ ವುಡ್ ಬಸ್ಟ್ ಅಂಡರ್ ಸಿಮಿಲರ್ ಕಂಡೀಷನ್. ಇದೇ ಕಂಡೀಷನ್ಸ್ಗಳು ನಮ್ಮಲ್ಲಿ ಆದರೆ ಸೊ ಸೆಲ್ಸ್ಗಳು ಬರ್ಸ್ಟ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ದಟ್ ಮೇ ಲೀಡ್ಸ್ ಟು ಸಿವಿಯರ್ ಡ್ಯಾಮೇಜಸ್. ಸಿವಿಯರ್ ಡ್ಯಾಮೇಜ್ ಕೂಡ ಕಾಸ್ ಆಗ್ಬೋದು ನಮ್ಮ ಬಾಡಿಯಲ್ಲಿ, ಇಂಟರ್ನಲ್ ಆರ್ಗನ್ಸ್ಗಳಲ್ಲಿ ಮತ್ತೆ ಡಿಫ್ರೆಂಟ್ ಫಿಸಿಯಾಲಜಿಕಲ್ ಆರ್ಗನ್ಸ್ಗಳಲ್ಲಿ, ಫಿಸಿಯಾಲಜಿಯನ್ನು ಪರ್ಫಾರ್ಮ್ ಮಾಡೋ ಆರ್ಗನ್ಸ್ಗಳಲ್ಲಿ. ಓಕೆ, ಸೊ ಇಟ್ ಈಸ್ ದ ಕೀ ಫಂಕ್ಷನ್ಸ್. ಸೊ ಏನಿದು ಸೆಲ್ ವಾಲ್ ಬಗ್ಗೆ ತುಂಬಾ ಸಿಂಪಲ್ ಅಲ್ವಾ. ಒಂದು ಪ್ಲಾಸ್ಮೋಲೈಸಿಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ಅಂದ್ರೆ ಯಾವ ತರ ಅದು ಆಗುತ್ತೆ ಅಂತ ಗೊತ್ತಿರಬೇಕು. ಸೆಲ್ ಕಂಟೆಂಟ್ ಇಸ್ ಮೂವಿಂಗ್ ಅವೇ ಫ್ರಮ್ ದ ಸೆಲ್ ವಾಲ್, ಪುಲ್ ಅವೇ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ protection against the hypotonic solution media, or it may be the comparison to animal cell. Plants have an advantage, they can live in any kind of environment situations when compared to animal. Fine, then when it comes to another one, ಏನೇನಾಯ್ತು ನೋಡಿ, ಸೆಲ್ ವಾಲ್ ಆಯಿತು, ಸೆಲ್ ಮೆಂಬ್ರೇನ್ ಆಯಿತು, ಈಗ ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ನ್ಯೂಕ್ಲಿಯಸ್ ಸರ್ ಎಲ್ಲಿರುತ್ತೆ ನ್ಯೂಕ್ಲಿಯಸ್? ಲೆಟ್ಸ್ ಕನ್ಸಿಡರ್ ಹಿಯರ್ ಈಸ್ ಅ ಸೆಲ್, ಇದು ಸೆಲ್ ಮೆಂಬ್ರೇನ್ ಇಲ್ಲಿದೆ. ಓಕೆ, ಅದು ಪ್ಲಾಂಟ್ ಆಗಿರಲಿ ಅನಿಮಲ್ ಆಗಿರಲಿ, ಪ್ಲಾಂಟ್ ಆಗಿದೆ ಇನ್ನೊಂದು ಲೇಯರ್ ಇರುತ್ತೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಅ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಲ್ಲಿದೆ. ನ್ಯೂಕ್ಲಿಯಸ್ ಕಂಟೈನ್ಸ್ ವಾಟ್? ಏನಿರುತ್ತೆ? ದಟ್ ಕಂಟೈನ್ಸ್ ಅ ಎಂಟ್ಯಾಂಗಲ್ಡ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಕ್ರೊಮ್ಯಾಟಿನ್ ನೆಟ್ವರ್ಕ್. ಕ್ರೊಮ್ಯಾಟಿನ್ ಥ್ರೆಡ್ ಇರುತ್ತೆ, ಇದಕ್ಕೆ DNA ಅಂತ ಹೇಳ್ಬೋದು. ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಜೆನೆಟಿಕ್ ಮೆಟೀರಿಯಲ್. ಏನಾಗಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಹೆರಿಡಿಟರಿ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಹೆರಿಡಿಟರಿ ಮೆಟೀರಿಯಲ್ಸ್ಗಳು ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರೈಟ್ಸ್ಗಳು ಕ್ಯಾರಿ ಮಾಡುತ್ತೆ. ಈಗ ನಾವು ನಮ್ಮ ತಂದೆ ತಾಯಿ ತರ ಇರ್ತೀವಿ. ಹೆಂಗ್ ಬಂತು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದೀಸ್ ಜೀನ್ಸ್ ಪ್ರೆಸೆಂಟ್ ಇನ್ DNA ಇರುತ್ತೆ ಅಂತ ಅರ್ಥ. ಸೊ ಇವಾಗ ನಾವು ಇದ್ರ ಬಗ್ಗೆ ಏನ್ ತಿಳ್ಕೊಳ್ತಾ ಇದೀವಿ? ನ್ಯೂಕ್ಲಿಯಸ್ ಅನ್ನ ಫಸ್ಟ್ ಡಿಸ್ಕವರ್ ಮಾಡಿದ್ಯಾರು? ರಾಬರ್ಟ್ ಬ್ರೌನ್, ಗೊತ್ತಿದೆ. ಓಕೆ, now once you observe this nucleus closely, observe ಮಾಡಿದ್ರೆ, let me take circles here. Okay, observe ಮಾಡಿದ್ರೆ nucleus is made of two layers. It's a double membrane bounded organelle. ಎರಡು ಲೇಯರ್ಗಳಿರುತ್ತೆ. So what are these? These are called nuclear membrane ಇರುತ್ತೆ. Okay, nuclear membranes are present. These nuclear membranes are not continuous ಆಗಿರೋದಿಲ್ಲ. Here and there you can see some pores. ಅಲ್ಲಲ್ಲಿ ಕೆಲವು pores ಗಳನ್ನ ನೋಡಬಹುದು. I'm just writing because I can't erase this as it is a shape. So that's why I'm just writing the pores here and there. ಈ ತರ ಇರುತ್ತೆ. What are these? These are the pores which are present in the membrane. Nuclear pores ಅಂತ ಅದ್ರ ಹೆಸರು. ಓಕೆನಾ? Next, inside the nucleus there is a dark colored structure is present. That's a ಏನಿರಬಹುದು ಅದು? That's nothing but ನ್ಯೂಕ್ಲಿಯೋಲಸ್. ಇಲ್ಲಿರೋ ಸ್ಟ್ರಕ್ಚರ್ ಏನಿದೆ, ದಿಸ್ ಇಸ್ ಕಾಲ್ಡ್
Nucleolus. So responsible for the production of protein, ribosomes. Next, inside this nucleus, nuclear membrane ಒಳಭಾಗದಲ್ಲಿ ಯಾವಾಗಲೇ ಹೇಳಿದ ಹಾಗೆ, so this entangled structure, thread-like structure is present, is called chromatin thread. Chromatin thread or thread ಅಂತ ಹೇಳಿದ್ರೆ ಅದು ದಾರ ತರ ಇರುತ್ತೆ, chromatin network, which is made of DNA. ಇದು DNA ಮತ್ತೆ ಜೀನ್ಸ್ ಗಳನ್ನ ಹೊಂದಿರುತ್ತೆ. Let me write, chromatin network ಏನಿದೆ, chromatin network ಡ್ಯೂರಿಂಗ್ ಸೆಲ್ ಡಿವಿಷನ್ ಆಗುವಾಗ, ಡ್ಯೂರಿಂಗ್ ಸೆಲ್ ಡಿವಿಷನ್ is converted into, ಸೆಲ್ ಡಿವಿಷನ್ ಆಗುವಾಗ ಏನಾಗುತ್ತೆ, ಡ್ಯೂರಿಂಗ್ ಸೆಲ್ ಡಿವಿಷನ್ is converted into chromosomes, ಕಂಡೆನ್ಸ್ ಆಗಿ ಕ್ರೋಮೋಸೋಮ್ಸ್ ಆಗುತ್ತೆ, chromosomes. Okay, these chromosomes contain, ಇದರಲ್ಲೇ ಇರುತ್ತೆ, chromosomes contains DNA. So DNA have genes are the structural and functional unit of the heredity. DNA ನ ಫಂಕ್ಷನಲ್ ಯೂನಿಟ್ಗಳು ಅಥವಾ ಹೆರಿಡಿಟಿ ಫಂಕ್ಷನಲ್ ಯೂನಿಟ್ ಯಾವುದು ಅಂದ್ರೆ ಜೀನ್ಸ್ಗಳು. ಜೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಟ್ರೇಟ್ ಅಂತ ಹೇಳಿದ್ರೆ ಇಲ್ಲಿ ಗುಣಲಕ್ಷಣಗಳು, ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳಿಂದ ನೆಕ್ಸ್ಟ್ ಜನರೇಷನ್ಗೆ ಮೂವ್ ಆಗೋದು ಜೀನ್ಸ್ಗಳ ಮುಖಾಂತರನೇ. ಓಕೆನಾ? ಬಟ್ ಯಾವಾಗಲೂ ಇದು ಇದೇ ತರ ಇರುತ್ತಾ? ಇಲ್ಲ. ಡ್ಯೂರಿಂಗ್ ಸೆಲ್ ಡಿವಿಷನ್, ಈಗ ಸೆಲ್ಲು ಡಿವೈಡ್ ಆಗಬೇಕು, ಮುಂದೆ ತಿಳ್ಕೊಳ್ತೀವಿ ಲಾಸ್ಟ್ ಸೈಡ್ ಅಲ್ಲಿ. ಸೆಲ್ ಡಿವೈಡ್ ಆಗಬೇಕು, ವೇರ್ ದ ಮದರ್ ಸೆಲ್ ಸ್ಪ್ಲಿಟ್ಸ್ ಇನ್ ಟು 2 ಐಡೆಂಟಿಕಲ್ ಡಾಟರ್ ಸೆಲ್ಸ್. ಡಿವೈಡ್ ಆಗಬೇಕಾದ್ರೆ ಬೋತ್ ದ ಡಾಟರ್ ಸೆಲ್ಸ್ ಆರ್ ರಿಸೀವಿಂಗ್ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ಅವಾಗ ಏನಾಗುತ್ತೆ, ಆ ಟೈಮಲ್ಲಿ ಇದು ಕಂಡೆನ್ಸ್ ಆಗಿ ಕ್ರೋಮೋಸೋಮ್ಸ್ಗಳಾಗಿ ಫಾರ್ಮ್ ಆಗುತ್ತೆ ಈ ತರ. ಸೊ ದೀಸ್ ಆರ್ ನಥಿಂಗ್ ಬಟ್ ಕ್ರೋಮೋಸೋಮ್ಸ್. ಸೊ ಇದು ಕ್ರೋಮೋಸೋಮ್ಗಳಾಗಿ ಫಾರ್ಮ್ ಆಗುತ್ತೆ. ಸೊ ದೇರ್ ಯು ಕ್ಯಾನ್ ಸಿ ಸೆಂಟ್ರೋಮಿಯರ್ ಅಂಡ್ ಆಲ್ಸೋ ಸಿಸ್ಟರ್ ಕ್ರೊಮ್ಯಾಟಿಡ್ಸ್, ಇದರ ಆರ್ಮ್ಸ್ಗಳನ್ನ ನೋಡಬಹುದು. ಇವುಗಳ ಮೇಲ್ಭಾಗದಲ್ಲೇನೆ DNA ಇರೋದು. ನೀವು ಹೈಯರ್ ಕ್ಲಾಸಲ್ಲಿ ತಿಳ್ಕೊಂತೀರಾ, ಈ ತರ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿರ್ತೀರಾ. ಓಕೆ, ಸೊ ಇದು ನ್ಯೂಕ್ಲಿಯಸ್ ಮೇನ್ ಫಂಕ್ಷನ್ ಏನು ಇವಾಗ? Nucleus main function is to control all the metabolic activity of the cell by producing protein. ಹೆಂಗ್ ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತಾ ಇದೆ? ಪ್ರೋಟೀನ್ ಪ್ರೊಡ್ಯೂಸ್ ಆಗೋದೇ DNA ಇಂದ. DNA to RNA, RNA to protein. Proteins are responsible for changing all the metabolic activities in our body or the cell. ಪ್ರೋಟೀನ್ಸ್ ಗಳಿಂದಾನೇ ಎಲ್ಲ ಕಮ್ಯುನಿಕೇಶನ್ಸ್ಗಳು, ಚೇಂಜಸ್ ಇನ್ ದ ಶೇಪ್ ಆಫ್ ದ ಸೆಲ್ಸ್ಗಳು, ಕಾಂಟ್ರಾಕ್ಷನ್ ಎಲ್ಲವೂ ಕೂಡ ಆಗೋದು. ಸೊ ಅದು ಪ್ರೋಟೀನ್ಸ್ಗಳನ್ನ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಸೊ ಇವುಗಳಿಗೆ ನಾವು ನ್ಯೂಕ್ಲಿಯಸ್ ಅಂತ ಹೇಳ್ಬೋದು, ಸಿಂಪಲ್ ಆಗಿರೋ ಕಾನ್ಸೆಪ್ಟ್. ಈಗ ಇಲ್ಲೊಂದು ವರ್ಡ್ ಬಂತು ನೋಡಿ, ನ್ಯೂಕ್ಲಿಯಸ್ ಇದೆ ನಮ್ಮಲ್ಲಿ, ಪರ್ಫೆಕ್ಟ್ ನ್ಯೂಕ್ಲಿಯಸ್ ಇದೆ. ಬಟ್ ದಿಸ್ ನ್ಯೂಕ್ಲಿಯಸ್ ಈಸ್ ನಾಟ್ ಸೇಮ್ ಇನ್ ಆಲ್ ಆರ್ಗ್ಯಾನಿಸಮ್ಸ್. ಎಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲೂ ಇದೇ ತರ ಇರೋದಿಲ್ಲ. ನಮ್ಮಲ್ಲಿ ದ ಜೆನೆಟಿಕ್ ಮೆಟೀರಿಯಲ್ ಆರ್ ದ ಕ್ರೊಮ್ಯಾಟಿನ್ ಥ್ರೆಡ್ ಈಸ್ ಸರೌಂಡೆಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್. ಬಟ್ ಇನ್ ಮೋಸ್ಟ್ ಆಫ್ ದ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ದಿಸ್ ಜೆನೆಟಿಕ್ ಮೆಟೀರಿಯಲ್ ಈಸ್ ನಾಟ್ ಸರೌಂಡೆಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್. ಇದಕ್ಕೆ ನಾವು ಡೆಫಿನೆಟ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ವೇರ್ ದ ಜೆನೆಟಿಕ್ ಮೆಟೀರಿಯಲ್ ಈಸ್ ನಾಟ್ ಸರೌಂಡೆಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್, ದೋಸ್ ಆರ್ ಕಾಲ್ಡ್ indefinite nucleus, primitive nucleus, nucleoid present in bacteria. ಅದನ್ನ ಅಬ್ಸರ್ವ್ ಮಾಡೋಣ. Based on the presence and absence of proper nucleus, we can divide them as prokaryote and eukaryote. So ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇದೆ. Okay, this genetic material is surrounded by what? Surrounded by proper, ಇದು ನ್ಯೂಕ್ಲಿಯಸ್, ನ್ಯೂಕ್ಲಿಯೋಲಸ್ ಇದೆ. and this is called genetic material ಇದೆ. so this genetic material is surrounded by what? nuclear membrane ಇಂದ ಕವರ್ ಆಗಿದೆ. so this is called, this type of cell where the genetic material or DNA is surrounded by nuclear membrane is called eukaryotic cell. ಆ ಸೆಲ್ಗಳಿಗೆ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳ್ತೀವಿ. ಸೊ ಲೈಕ್ ವೈಸ್ ಇನ್ ದ ಕೇಸ್ ಆಫ್ ಬ್ಯಾಕ್ಟೀರಿಯಾ, ಕೆಲವು ಬ್ಯಾಕ್ಟೀರಿಯಾಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಈ ತರ ಇರುತ್ತೆ ರಾಡ್ ಶೇಪ್ ಅಲ್ಲಿ ಬ್ಯಾಕ್ಟೀರಿಯಾ ಅಂತ ಅನ್ಕೊಂಡ್ರೆ. ಸೊ ದೇರ್ ಯು ವಿಲ್ ಸಿ ದ ಪ್ಲಾಸ್ಮಾ ಮೆಂಬ್ರೇನ್ ಅಂಡ್ ದ ಸೆಲ್ ಮೆಂಬ್ರೇನ್. ಸೊ ದೇರ್ ಈಸ್ ಅ ಸ್ಟ್ರಕ್ಚರ್, okay, the genetic material, and one more structure I am writing. It's not a nucleolus, it's a plasmid, you can say. Later you come to know in your higher classes. ಇದರ ತಿಳ್ಕೊಂತೀವಿ, ಫ್ಲಾಜೆಲ್ಲಾ ಇರುತ್ತೆ ಈ ತರ ಅಂತ ತಿಳ್ಕೊಳ್ಳೋಣ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ಜೆನೆಟಿಕ್ ಮೆಟೀರಿಯಲ್. Okay, material like a DNA, but not surrounded by or bounded by, not surrounded by what?
ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಓಕೆನಾ, ಇರೋದಿಲ್ಲ. Such type of cells where the genetic materials are not surrounded by nuclear membrane are called prokaryotic cells. Prokaryotic cell ಅಂತ ಹೇಳ್ಬೋದು. Prokaryotic cells. So this structure now it is called nucleoid. Nucleoid ಅಂತ. Okay? Nucleoid ಅಂತ ಹೇಳ್ಬೋದು. Okay? I hope you understood what's the meaning of eukaryotic. Eu means true. True nucleus. Why it is true? Because it is having a nuclear membrane. But ಇಲ್ಲಿ ಬಂದಾಗ ಒಂದು ನಿಮಿಷ. Nucleoid. Okay, nucleoid. Perfect then. So ಇಲ್ಲಿ true ಅಲ್ಲ ಇದು. Pro means primitive. Why it is not true? Because it is not surrounded by nuclear membrane. So that's the difference. ಈಗ ಮೇನ್ ಆಗಿ ಅವೆರಡರ ಮಧ್ಯೆ ಇರೋ ಡಿಫರೆನ್ಸ್ ಗಳು ನೋಡೋಣ. ಕಾಮನ್ ಆಗಿ ಕೇಳಬಹುದು 2 to 3 ಮಾರ್ಕ್ಗೆ ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂಡ್ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿ. ಏನೇನಿದೆ? Prokaryotic cell, eukaryotic cell. Nucleus absent. DNA lies in a nucleoid region. Here definite nucleus is absent anta helta irodu. So you can say nuclear membrane is absent anta helbodu. So nucleus is present. Now direct agi bariyona. Nuclear membrane. ಅದನ್ನ ನಾವು ಇವಾಗ ನ್ಯೂಕ್ಲಿಯಸ್ ಅಂತಾನೆ ಕರೆಯಲ್ಲ, ನ್ಯೂಕ್ಲಿಯಾಯ್ಡ್ ಅಂತ ಹೇಳೋದು. ಅದಕ್ಕೆ ನ್ಯೂಕ್ಲಿಯಸ್ ಇಸ್ ಆಬ್ಸೆಂಟ್ ಅಂತ ಹೇಳಿದ್ದು. ನ್ಯೂಕ್ಲಿಯರ್ ಮೆಂಬ್ರೇನ್ ಈಸ್ ಆಬ್ಸೆಂಟ್ ಇಲ್ಲ. ಇಲ್ಲಿ ಡೆಫಿನೆಟ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ನ್ಯೂಕ್ಲಿಯರ್ ಮೆಂಬ್ರೇನ್ ವೆಲ್ ಡಿಫೈನ್ಡ್ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇರುತ್ತೆ. ಸೈಜ್ ಬಂದು ಇಟ್ಸ್ ವೆರಿ ಸ್ಮಾಲ್. ಸೊ ವೆರೀಸ್ ಫ್ರಮ್ 1 to 10 ಮೈಕ್ರೋಮೀಟರ್ ತುಂಬಾ ಚಿಕ್ಕದಾಗಿರುತ್ತೆ. ಮೈಕ್ರಾನ್ ಕೇಳಿರ್ತೀರಾ. ಇದು ಲಾರ್ಜ್ ನಿಯರ್ಲಿ ಅಬೌಟ್ 10 to 100 ಮೈಕ್ರೋಮೀಟರ್ ಇಷ್ಟು ಇರುತ್ತೆ. ಸೊ ಲಾರ್ಜ್ ಇರುತ್ತೆ, ಇದು ಸ್ಮಾಲ್ ಇರುತ್ತೆ. Cell organelles which are present in the cytoplasm performing different functions. So cell organelles are absent here. So except ribosomes, only ribosomes are present. You can say membrane bound cell organelles are absent here. ಅಂದ್ರೆ ಇದು ಮೆಂಬ್ರೇನ್ ಬೌಂಡ್ ಅಲ್ಲ ರೈಬೋಸೋಮ್ಸ್ಗಳು. ಹಾಗಾಗಿ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಆರ್ ಅಬ್ಸೆಂಟ್ ದೇರ್. ಇಲ್ಲಿ ಪ್ರೆಸೆಂಟ್ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡಿ, ವ್ಯಾಕ್ಯೂಲ್ಸ್ ಎಟ್ಸೆಟ್ರಾ ಆಲ್ ಆರ್ಗನಲ್ಸ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಆರ್ ಪ್ರೆಸೆಂಟ್. ಮೆಂಬ್ರೇನ್ ಅನ್ನ ಹೊಂದಿರೋ ಆರ್ಗನಲ್ಸ್ ಗಳು ಇರುತ್ತೆ. DNA ಸರ್ಕ್ಯುಲರ್, ನಾಟ್ ಎನ್ಕ್ಲೋಸ್ಡ್ ಬೈ ಮೆಂಬ್ರೇನ್. DNA ಲೀನಿಯರ್ ಆಗಿರುತ್ತೆ. ಲೀನಿಯರ್, ಸರ್ಕ್ಯುಲರ್ ಆಗಿರಲ್ಲ. ಇಲ್ಲಿ ಸರ್ಕ್ಯುಲರ್ ಆಗಿದ್ರೆ ಅದನ್ನ ನಾವು ಪ್ಲಾಸ್ಮಿಡ್ ಅಂತ ಕೂಡ ಹೇಳ್ತೀವಿ ಅದರಲ್ಲಿ. ಸೊ ಎನ್ಕ್ಲೋಸ್ಡ್ ವಿತ್ ಇನ್ ದ ನ್ಯೂಕ್ಲಿಯಸ್ ಒಳಭಾಗದಲ್ಲಿರುತ್ತೆ. ಎಕ್ಸಾಂಪಲ್ ಬಂದು ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಬ್ಲೂ ಗ್ರೀನ್ ಆಲ್ಗೆ. ಸೊ ನೆಕ್ಸ್ಟ್ ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್, ಫಂಗಲ್ ಸೆಲ್, ಆಲ್ ದೇ ಹ್ಯಾವ್ ಅ ಡೆಫಿನೆಟ್ ನ್ಯೂಕ್ಲಿಯಸ್. ಸೊ hence you can call them as eukaryote. Even amoeba also eukaryote. ಅದರಲ್ಲೂ ಕೂಡ ಪರ್ಫೆಕ್ಟ್ ನ್ಯೂಕ್ಲಿಯಸ್ ಇರುತ್ತೆ. ನಾಟ್ ಆಲ್ ದ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೊಕ್ಯಾರಿಯೋಟಿಕ್. ಎಲ್ಲ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ಗಳು ಪ್ರೊಕ್ಯಾರಿಯೋಟ್ ಆಗಿರಲ್ಲ. ಪ್ರೋಟೋಸೋವನ್ಸ್ಗಳು ಅಂತ ಏನು ಹೇಳ್ತೀವಿ ಅವು ಯೂಕ್ಯಾರಿಯೋಟ್ ಆಗಿರುತ್ತೆ. ನೆಕ್ಸ್ಟ್ ಬೈನರಿ ಫಿಷನ್ ಈಸ್ ಸೆಲ್ ಡಿವಿಷನ್ ಯಾವ ತರ ಆಗುತ್ತೆ? ಬೈನರಿ ಫಿಷನ್ ಮುಖಾಂತರ ಆಗುತ್ತೆ. ಇಲ್ಲಿ ಮೈಟಾಸಿಸ್ ಮತ್ತೆ ಮಿಯಾಸಿಸ್ ಮುಖಾಂತರ, ಕೆಲವು ಬಾರಿ ಬೈನರಿ ಫಿಷನ್ಗಳ ಮುಖಾಂತರ ಅಮೀಬಾದಲ್ಲಿ ಆಗುತ್ತೆ. ಓಕೆ, ಸೊ ಮೇನ್ ಡಿಫರೆನ್ಸ್ಗಳಿದು. ಟೆಕ್ಸ್ಟ್ ಬುಕ್ಕಿನಲ್ಲೂ ಕೂಡ ಫಿಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಟ್ರೈ ಮಾಡಿ ಅದನ್ನ ಬೈ ವಾಚಿಂಗ್ ದಿಸ್ ಒನ್. ಸೊ ನೆಕ್ಸ್ಟ್ ಒನ್ ನೋಡಿದ್ರೆ ಸೈಟೋಪ್ಲಾಸಮ್. ಮೇನ್ 3 ಪಾರ್ಟ್ಸ್ ಆಫ್ ಅ ಸೆಲ್: ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್ ಅಂಡ್ ಸೈಟೋಪ್ಲಾಸಮ್. ಈಗ ಸೈಟೋಪ್ಲಾಸಮ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಏನು when we examine a cell like those from onion peel or human cheeks ನ ತೆಗೆದುಕೊಂಡಿರೋದನ್ನ ಮತ್ತೆ onion peel ಅನ್ನು ಅಬ್ಸರ್ವ್ ಮಾಡಿದ್ರೆ we observe a large fluid filled region enclosed by the cell membrane. This area is called cytoplasm. What is cytoplasm? Fluid filled region present within the plasma membrane where all the different organelles are present are called cytoplasm. Let's take an example. So ನೋಡಿ, ಪ್ರತಿ ಸಲ ಇದೇ ಬರಿತಾ ಇದ್ದೀವಿ. ಇದನ್ನ ನಾವು ನ್ಯೂಕ್ಲಿಯಸ್ ಅಂತ ಅನ್ಕೊಂಡ್ರೆ ಇದು ಸೆಲ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್, ಬೋತ್ ಆರ್ ಸೇಮ್. ಓಕೆ, ನಾವು ವಿತ್ ಇನ್ ದಟ್ ಒಳಭಾಗದಲ್ಲಿ ಇದೆಯಲ್ಲ ದಿಸ್ ಲಾರ್ಜ್ ರೀಜನ್. ಸೊ ಫ್ಲೂಯಿಡ್ ಫಿಲ್ಡ್ ರೀಜನ್ ಏನಿದೆ, ದಿಸ್ ಫ್ಲೂಯಿಡ್ ಫಿಲ್ಡ್ ರೀಜನ್ ಈಸ್ ಕಾಲ್ಡ್ ಸೈಟೋಪ್ಲಾಸಮ್. ನೆಕ್ಸ್ಟ್ ಏನಿರುತ್ತೆ ನೋಡೋಣ. ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ cytoplasm. Fluid content. The cytoplasm is the fluid component of the cell. Fluid ಅನ್ನ ಹೊಂದಿರುತ್ತೆ. Located inside the plasma membrane. Plasma membrane ಒಳಭಾಗದಲ್ಲಿ ಇರುತ್ತೆ.
ನೆಕ್ಸ್ಟ್ ಲೊಕೇಶನ್ ಆಫ್ ಆರ್ಗನೆಲ್ಸ್. ದಿಸ್ ಇಸ್ ದ ಲೊಕೇಶನ್ ಆಫ್ ಆರ್ಗನೆಲ್ಸ್. ಇಟ್ಸ್ ಅ ಸೈಟ್ ಆಫ್ ಆರ್ಗನೆಲ್ಸ್. ಬೇರೆ ಆರ್ಗನೆಲ್ಸ್ಗಳು ಇಲ್ಲಿರುತ್ತೆ ಅಂತ. ಇಟ್ ಕಂಟೈನ್ಸ್ ನ್ಯೂಮರಸ್ ಸ್ಪೆಷಲೈಸ್ಡ್ ಸೆಲ್ ಆರ್ಗನೆಲ್ಸ್ ಈಚ್ ವಿತ್ ಅ ಸ್ಪೆಸಿಫಿಕ್ ಫಂಕ್ಷನ್. ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಮೈಟೋಕಾಂಡ್ರಿಯಾ, ದೇ ಆರ್ ಪ್ರೆಸೆಂಟ್ ಹಿಯರ್. ಸೊ ಈ ತರ ಮೈಟೋಕಾಂಡ್ರಿಯಾ ಸ್ಟ್ರಕ್ಚರ್ ಅನ್ನ ನೋಡ್ತೀರಾ. ಸೊ ಇಫ್ ಇಟ್ ಈಸ್ ಎ ಪ್ಲಾಂಟ್ ಸೆಲ್ ಆಗಿದ್ರೆ ನೀವು ಕ್ಲೋರೋಪ್ಲಾಸ್ಟ್ ನೋಡ್ತೀರಾ. ಹಿಯರ್ ಅಂಡ್ ದೇರ್ ಯು ಕ್ಯಾನ್ ಸಿ ಸಮ್ ವ್ಯಾಕ್ಯೂಲ್ಸ್, ಕೆಲವು ವ್ಯಾಕ್ಯೂಲ್ಸ್ಗಳು. ಹಿಯರ್ ಅಂಡ್ ದೇರ್ ಯು ಕ್ಯಾನ್ ಸಿ ಸಮ್ ರೈಬೋಸೋಮ್ಸ್, ಅಂಡ್ ಆಲ್ಸೋ ದೇರ್ ಯು ಕ್ಯಾನ್ ಸಿ ಸಮ್ ಲೈಸೋಸೋಮ್ಸ್ಗಳನ್ನ ನೋಡ್ಬೋದು. ಅಂಡ್ ಆಲ್ಸೋ ಯು ಕ್ಯಾನ್ ಸಿ ಸಮ್ ಗಾಲ್ಗಿ ಅಪ್ಯಾರೇಟಸ್. ಈ ತರ ಗಾಲ್ಗಿ ಅಪ್ಯಾರೇಟಸ್ ಅಥವಾ ಗಾಲ್ಗಿ ಬಾಡೀಸ್ಗಳನ್ನು ಕೂಡ ನೋಡ್ಬೋದು. ಅಂಡ್ ಆಲ್ಸೋ ಯು ಕ್ಯಾನ್ ಸಿ ಸಮ್ ವಾಟ್ ಆರ್ ದೇ, ದೋಸ್ ಆರ್ ಕಾಲ್ಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟ್ರಕ್ಚರ್ಗಳನ್ನು ಕೂಡ ನೋಡಬಹುದು. ಅರ್ಥ ಆಯ್ತಾ? ಸೊ ಡಿಫರೆಂಟ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೈಟೋಪ್ಲಾಸಮ್. ಹೆನ್ಸ್ ದ ಸೈಟೋಪ್ಲಾಸಮ್ ಇಸ್ ದ ಸೈಟ್ ಆಫ್ ಆರ್ ಲೊಕೇಶನ್ ಆಫ್ ದ ಡಿಫರೆಂಟ್ ಆರ್ಗನೆಲ್ಸ್ ವಿಚ್ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್. ಬೇರೆ ಬೇರೆ ಫಂಕ್ಷನ್ಗಳನ್ನ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡೋಣ. ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಸಿ, ಸೈಟೋಪ್ಲಾಸಮ್ ಒಳಗಡೆ ಏನಿರುತ್ತೆ? ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್ where the definite nucleus is present in those cells. So these organelles are enclosed by their own membrane. ಅವುಗಳಿಗೆ ಸೆಪರೇಟ್ ಇರುತ್ತೆ. ಈಗ ಮೈಟೋಕಾಂಡ್ರಿಯಾ, ಇಟ್ಸ್ ಎ ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಎವ್ರಿಥಿಂಗ್ ಇಸ್ ಮೆಂಬ್ರೇನ್ ಬೌಂಡೆಡ್. ಅದರೊಳಗಡೆ ಇರೋ ಎಲ್ಲ ಕಾಂಪೋನೆಂಟ್ಗಳು ಸೈಟೋಪ್ಲಾಸಮ್ ಅಲ್ಲಿ ಇರೋದೆಲ್ಲ ಮೆಂಬ್ರೇನ್ ಬೌಂಡ್. ಇನ್ ಕಾಂಟ್ರಾಸ್ಟ್, ಅದಕ್ಕೆ ಅಪೋಸಿಟ್ ಆಗಿ, ವಿರುದ್ಧವಾಗಿ, ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಲ್ಯಾಕ್ ಬೋತ್ ಡಿಫೈನ್ಡ್ ನ್ಯೂಕ್ಲಿಯರ್ ರೀಜನ್, ಅದರಲ್ಲಿ ಡಿಫೈನ್ಡ್ ನ್ಯೂಕ್ಲಿಯಸ್, ಡೆಫಿನೆಟ್ ನ್ಯೂಕ್ಲಿಯಸ್ ಇರೋದಿಲ್ಲ, ಅಂಡ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಕೂಡ ಇರೋದಿಲ್ಲ. ಎಲ್ಲಿ? ಪ್ರೊಕ್ಯಾರಿಯೋಟ್ಸ್ಗಳಲ್ಲಿ. ಪ್ರೊಕ್ಯಾರಿಯೋಟ್ಸ್ ಇಸ್ ಅ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳಿದ್ವಲ್ಲ ಅದು. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಮೆಂಬ್ರೇನ್. ಈ ಮೆಂಬ್ರೇನ್ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಏನ್ ಮಾಡುತ್ತೆ ನೋಡೋಣ. ಮೆಂಬ್ರೇನ್ಗೆ ಹೆಲ್ಪ್ ಮಾಡ್ತಾ ಇರೋದು ಯಾವ ತರ ಅಂತ. ದ ಪ್ರೆಸೆನ್ಸ್ ಆಫ್ ಮೆಂಬ್ರೇನ್ಸ್ ಈಸ್ ಕ್ರೂಷಿಯಲ್ ಫಾರ್ ಲೈಫ್ ಆಸ್ ಸೀನ್ ಇನ್ ದ ವೈರಸಸ್ which lack the membranes do not show any characteristic of life until they invade a host cell and use its machinery to reproduce. ಸೊ ಅಂದರೆ ಕೆಲವು ಸೆಲ್ ಮೆಂಬ್ರೇನ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸಮ್ ಆರ್ಗ್ಯಾನಿಸಮ್ಸ್ ಲೈಕ್ ವೈರಸಸ್ ದೇ ಡು ನಾಟ್ ಹ್ಯಾವ್ ಸೆಲ್ ಮೆಂಬ್ರೇನ್. ದಟ್ ಮೀನ್ಸ್ ದೇ ಡು ನಾಟ್ ಹ್ಯಾವ್ ದೇರ್ ಸೆಪರೇಟ್ ಲೈಫ್. ಅವುಗಳಿಗೆ ಲೈಫ್ ಇರೋದಿಲ್ಲ. ದೇ ಗಾಟ್ ಲೈಫ್ ವೆನ್ ದೇ ಎಂಟರ್ ಇನ್ ದ ಹೋಸ್ಟ್ ಸೆಲ್. ನಮ್ಮ ಬಾಡಿ ಒಳಗಡೆಗೆ ಯಾವುದಾದ್ರೂ ಒಂದು ಸೆಲ್ ಒಳಗಡೆಗೆ ಹೋದರೆ ಮಾತ್ರ ಅದು ಲಿವಿಂಗ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಆಲ್ವೇಸ್ ಡೆಡ್ ವೆನ್ ದೇ ಆರ್ ಪ್ರೆಸೆಂಟ್ ಔಟ್ಸೈಡ್ ದ ಹೋಸ್ಟ್ ಬಾಡಿ. ಓಕೆನಾ? ಸೊ ದಟ್ಸ್ ವೈ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಲಿಂಕ್ ಬಿಟ್ವೀನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್. ಯಾವುದು? ವೈರಸಸ್ಗಳ ಬಗ್ಗೆ ಮಾತಾಡ್ತಾ ಇರೋದು. ಸೊ ಇಟ್ಸ್ ಅ ಸೈಟೋಪ್ಲಾಸಮ್. ನೆಕ್ಸ್ಟ್ ನೋಡೋಣ ಇವಾಗ ಸೆಲ್ ಆರ್ಗನೆಲ್ಸ್ ಅಂದ್ರೆ ಏನು. ಸೆಲ್ ಆರ್ಗನೆಲ್ಸ್ ಸಿಂಪಲ್ ಡೆಫಿನೇಷನ್ ಕೊಟ್ಬಿಟ್ಟು ಮುಂದೆ ಹೋಗ್ತೀನಿ. ಸೆಲ್ ಆರ್ಗನೆಲ್ಸ್ ಅಂತ ಹೇಳಿದ್ರೆ these are the components present in the cytoplasm. In the cytoplasm ಅಲ್ಲಿ ಇರುತ್ತೆ plasm. So performs different functions. ಬೇರೆ ಬೇರೆ ಫಂಕ್ಷನ್ಸ್ಗಳನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಎಕ್ಸಾಂಪಲ್ಸ್ ತೆಗೆದುಕೋಣ. ಯಾವ್ಯಾವುದು ಎಕ್ಸಾಂಪಲ್ಸ್ಗಳು ಸೆಲ್ ಆರ್ಗನೆಲ್ಸ್ಗಳಿಗೆ? ಎಕ್ಸಾಂಪಲ್, ಸೊ ಯು ಆಲ್ರೆಡಿ ನೋ ಮೈಟೋಕಾಂಡ್ರಿಯಾ ಅಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಆರ್ ಅಂತ ಹೇಳಿದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಗಾಲ್ಗಿ ಅಪ್ಯಾರಿಟಸ್ ಆರ್ ಗಾಲ್ಜಿ ಬಾಡೀಸ್. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ ಇಫ್ ಇಟ್ ಇಸ್ ಅ ಪ್ಲಾಂಟ್ ಸೆಲ್, ಕ್ಲೋರೋಪ್ಲಾಸ್ಟ್ ಇರುತ್ತೆ. ನೆಕ್ಸ್ಟ್ ರೈಬೋಸೋಮ್ಸ್ಗಳು, ಪ್ಲಾಸ್ಟಿಡ್ಸ್ಗಳು, ಅದೇ ಕ್ಲೋರೋಪ್ಲಾಸ್ಟ್ ಅಂದ್ರೆ ಪ್ಲಾಸ್ಟಿಡ್ಸ್. ಓಕೆ, ರೈಬೋಸೋಮ್ಸ್, ಸೊ ಎಟ್ಸೆಟ್ರಾ. ಓಕೆ, ಈ ತರ ಡಿಫರೆಂಟ್ ಆರ್ಗನೆಲ್ಸ್ಗಳಿರುತ್ತೆ. ಸೊ ದೀಸ್ ಆರ್ cell organelles. What are cell organelles? These are the components which are present in the cytoplasm performing a different functions, specific function. Fine then, different ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಪೆಸಿಫಿಕ್ ಅಂತ ಬರ್ತಾರೆ, ಒಳ್ಳೆಯದು. ಓಕೆ, ನೆಕ್ಸ್ಟ್ ನೋಡೋಣ. ಫಸ್ಟ್ ಒನ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ತುಂಬಾ ಈಸಿ ಆಗಿರುತ್ತೆ. ಓಕೆ, ಏನಿದೆ ನೋಡೋಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಟೈಪ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಫಸ್ಟ್ ಎಲ್ಲಿ ಇರುತ್ತೆ ಇದು? ಲೆಟ್ಸ್ ಕನ್ಸಿಡರ್ ಹಿಯರ್ ಇಟ್ ಈಸ್ ದ ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್ ಅಂತ ತಿಳ್ಕೊಳ್ಳೋಣ. ಓಕೆ, ಈ ನ್ಯೂಕ್ಲಿಯಸ್ನ ಮೇಲ್ಭಾಗದಲ್ಲಿ ಏನಾಗುತ್ತೆ? ಒಂದು ಈ ತರ ಫೋಲ್ಡೆಡ್ ಸ್ಟ್ರಕ್ಚರ್ ಅರೈಸ್ ಆಗಿರುತ್ತೆ. ಓಕೆ,
Okay, these kind of folded structures which are arised from the nucleus. So almost towards ಎಲ್ಲಿ ತನಕ ಹೋಗುತ್ತೆ? So towards the cytoplasm. So ಇವುಗಳಿಗೆ ಏನಂತ ಹೇಳ್ಬೋದು? So these are called endoplasmic reticulum. Okay, so this is ER. ER, endoplasmic reticulum. There are two types of endoplasmic reticulum which differ in both structure and function. ಅವುಗಳ ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್ ಎರಡೂ ಕೂಡ ಡಿಫರೆಂಟ್ ಆಗಿರುತ್ತೆ. ಫಸ್ಟ್ ಒನ್, rough endoplasmic reticulum, also known as RER, rough endoplasmic reticulum. The rough endoplasmic reticulum has a rough appearance. ಅವು ರಫ್ ಆಗಿ ಕಾಣಿಸುತ್ತೆ, ಫ್ರಿಕ್ಷನ್ ತರ ಕಾಣಿಸುತ್ತೆ ನೋಡಿ ಇಲ್ಲಿ. ಸೊ ದಟ್ ಅಪಿಯರ್ಸ್ ಇನ್ ರಫ್, ಈ ತರ ರಫ್ ಸರ್ಫೇಸ್ ಅನ್ನ ಹೊಂದಿರುತ್ತೆ. ಓಕೆ, ರಫ್ ಸರ್ಫೇಸ್ ಇರುತ್ತೆ. ಯಾಕೆ ಅಂತ ನೋಡೋಣ ಇವಾಗ. ಅಂಡರ್ ಅ ಮೈಕ್ರೋಸ್ಕೋಪ್, ಬಿಕಾಸ್ ಇಟ್ ಸರ್ಫೇಸ್ ಈಸ್ ಸ್ಟಡೆಡ್ ವಿತ್ ರೈಬೋಸೋಮ್ಸ್. ಯಾಕೆಂದ್ರೆ ಅದ್ರ ಮೇಲ್ಭಾಗದಲ್ಲಿ ಏನಿರುತ್ತೆ? ರೈಬೋಸೋಮ್ಸ್ ಗಳಿರುತ್ತೆ. ರೈಬೋಸೋಮ್ಸ್ ಆರ್ ಪ್ರೆಸೆಂಟ್. ಸಚ್ ಟೈಪ್ ಆಫ್ endoplasmic reticulum where the surface is studded with ribosomes are called RER, rough endoplasmic reticulum. Function ಏನು? ರೈಬೋಸೋಮ್ ಇರೋದ್ರಿಂದ ಏನ್ ಕೆಲಸ ಮಾಡಬಹುದು? ರೈಬೋಸೋಮ್ಸ್ ಆರ್ ದ ಸೈಟ್ ಆಫ್ ಪ್ರೋಟೀನ್ ಸಿಂಥೆಸಿಸ್. ಇದು ಪ್ರೋಟೀನ್ ಸಿಂಥೆಸಿಸ್ ಮಾಡುತ್ತೆ. ಹಾಗಾಗಿ ದ ಪ್ರೋಟೀನ್ಸ್ ಮೇಡ್ ಹಿಯರ್ ಆರ್ ದೆನ್ ಟ್ರಾನ್ಸ್ಪೋರ್ಟೆಡ್ ಟು ಅದರ್ ಪಾರ್ಟ್ ಆಫ್ ದ ಸೆಲ್ ಥ್ರೂ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಚಾನೆಲ್. ಈ ಚಾನೆಲ್ ಮುಖಾಂತರ ಹೇಳಿದ್ನಲ್ಲ, ಇಟ್ ಸ್ಪ್ರೆಡ್ ಫ್ರಮ್ ನ್ಯೂಕ್ಲಿಯಸ್ ಟು ದ ಸೈಟೋಪ್ಲಾಸಮ್. ಸೊ ದ ಪ್ರೋಟೀನ್ ವಿಚ್ ಇಸ್ ಸಿಂಥಸೈಸ್ಡ್ ಬೈ ದ RER, ಇದರಿಂದ ಪ್ರೊಡ್ಯೂಸ್ ಆಗೋ ಪ್ರೋಟೀನ್ಗಳು ಈ ಚಾನೆಲ್ಸ್ ಮುಖಾಂತರ ಬೇರೆ ಕಾಂಪೋನೆಂಟ್ ಅಥವಾ ಬೇರೆ ಕಂಪಾರ್ಟ್ಮೆಂಟ್ ಆಫ್ ದ ಸೆಲ್ಗಳಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ನೆಕ್ಸ್ಟ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್, ಲುಕ್ ಅಟ್ ಹಿಯರ್, ದಿಸ್ ಸರ್ಫೇಸ್ ಇಸ್ ಯೂಶಲಿ ಸ್ಮೂತ್ ಬಿಕಾಸ್ ದೇರ್ ಆರ್ ನೋ, ಇಲ್ಲಿ ಯಾವುದೇ ತರ, ಇದು SCR ಅಂತ ಬರೀತಾ ಇದೀನಿ, ದೇರ್ ಆರ್ ನೋ ಪರ್ಟಿಕ್ಯುಲರ್ ribosomes on their surfaces. They appear smooth. The smooth endoplasmic reticulum lack ribosomes. ಇವುಗಳಲ್ಲಿ ರೈಬೋಸೋಮ್ಸ್ ಇರೋದಿಲ್ಲ. ಲ್ಯಾಕ್ ಅಂದ್ರೆ ಆಬ್ಸೆಂಟ್, ಗಿವಿಂಗ್ ಇಟ್ಸ್ ಅ ಸ್ಮೂತ್ ಅಪಿಯರೆನ್ಸ್. ಅದರಿಂದ ಅದು ಸ್ಮೂತ್ ಆಗಿ ಕಾಣಿಸ್ತಾ ಇರುತ್ತೆ. ಇಟ್ಸ್ ಪ್ರೈಮರಿ ಫಂಕ್ಷನ್ ಇಸ್ ಟು ಮ್ಯಾನುಫ್ಯಾಕ್ಚರ್ ದ ಫ್ಯಾಟ್ ಮಾಲಿಕ್ಯೂಲ್ ಆರ್ ಲಿಪಿಡ್. ಇದು ಲಿಪಿಡ್ ಅನ್ನ, ಫ್ಯಾಟ್ ಮಾಲಿಕ್ಯೂಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸಿಂಪಲ್. RER ಅಂದ್ರೆ rough surface because of the ribosomes. Function is to synthesize the protein to carry other part of the body through the endoplasmic channel. SCR ಅಂತ ಹೇಳಿದ್ರೆ smooth appearance because of the absence of ribosomes. Function is to synthesize the production of what? Lipid or fat molecule. That's it. Okay, next question. Next topic. ಹಾಗೆ ಕಂಟಿನ್ಯೂ ಮಾಡಿದ್ರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಂಕ್ಷನ್ ಏನು ಆಗಿದ್ರೆ? ಟೈಪ್ಸ್ ಗಳಾಯ್ತು, ಅಲ್ಲೇ ಫಂಕ್ಷನ್ಗಳು ಕೂಡ ಆಗಿದೆ. ಅದೇನ ಬರೀಬಹುದು ಇಲ್ಲಿ ಇವಾಗ. ಮೆಂಬ್ರೇನ್ ಬಯೋಜೆನೆಸಿಸ್, ಇದು ಲಿಪಿಡ್ ಅನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದು. ಯಾವುದು? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಆ ಲಿಪಿಡ್ ಗಳಿಂದಾನೇ ಲಿಪಿಡ್ ಬೈ ಲೇಯರ್ ಕಾರ್ಡ್ ಪ್ಲಾಸ್ಮಾ ಮೆಂಬ್ರೇನ್ ಫಾರ್ಮ್ ಆಗೋದು. ಸೊ ದ ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ RER, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಪ್ರೊಡ್ಯೂಸ್ ಆಗೋ ಪ್ರೋಟೀನ್ಸ್ ಗಳು ಮತ್ತೆ ಲಿಪಿಡ್ ಗಳು ರೆಸ್ಪೆಕ್ಟಿವ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಆರ್ ಯೂಸ್ ಟು ಬಿಲ್ಡ್ ದ ಸೆಲ್ ಮೆಂಬ್ರೇನ್. ಇದೇ ಪ್ರೋಟೀನ್ ಮತ್ತೆ ಲಿಪಿಡ್ ಗಳನ್ನ ಯೂಸ್ ಮಾಡಿಕೊಂಡು ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಬಿಲ್ಡ್ ಆಗುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಏನಿರುತ್ತೆ? ಕೆಲವು ಇಂಟಿಗ್ರೇಟೆಡ್ ಅಥವಾ ಇಂಟಿಗ್ರಲ್ ಪ್ರೋಟೀನ್ಸ್ಗಳು, ಸರ್ಫೇಸ್ ಪ್ರೋಟೀನ್ಸ್ಗಳು ಮತ್ತೆ ಲಿಪಿಡ್ ಬೈ ಲೇಯರ್ ಇರುತ್ತೆ. ಎರಡು ಲೇಯರ್ಗಳಲ್ಲಿ ಲಿಪಿಡ್ಗಳಿರುತ್ತೆ. ಸೊ ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಮೆಂಬ್ರೇನ್ ಬಯೋಜೆನೆಸಿಸ್. ಸೊ ಇನ್ಸೈಡ್ ದ ಲಿವಿಂಗ್ ಆರ್ಗ್ಯಾನಿಸಮ್ membranes are being formed, hence it is called membrane biogenesis done by endoplasmic reticulum. Transport, ಇದು ಒಂಥರ ಟ್ರಾನ್ಸ್ಪೋರ್ಟ್ ಚಾನಲ್ ಇದ್ದ ಹಾಗೆ. ಏನ್ ತರ ಮಾಡೋದು ನೋಡಿ. The endoplasmic reticulum acts as a network of channels to transport the materials, particularly proteins, between different regions of the cytoplasm and between the cytoplasm and the nucleus. ಅಬ್ಸರ್ವ್ ಮಾಡಿದ್ರೆ, ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸಮ್ಗೆ ಅಥವಾ ಸೈಟೋಪ್ಲಾಸಮ್ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ಗೆ ಪ್ರೋಟೀನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಟ್ರಾನ್ಸ್ಪೋರ್ಟ್ ಚಾನೆಲ್. ನೆಕ್ಸ್ಟ್ ಹಾಗೆ ಅಬ್ಸರ್ವ್ ಮಾಡಿದ್ರೆ, ಡಿಟಾಕ್ಸಿಫಿಕೇಶನ್, ಇದು ಡಿಟಾಕ್ಸಿಫಿಕೇಶನ್ ಸಹಾಯ ಮಾಡುತ್ತೆ. ಡಿಟಾಕ್ಸಿಫಿಕೇಶನ್ ಆಫ್ ವಾಟ್? ಇನ್ ದ ಲಿವರ್ ಸೆಲ್ಸ್ ಆಫ್ ವರ್ಟಿಬ್ರೇಟ್ಸ್. ನಾವು ವರ್ಟಿಬ್ರೇಟ್ಸ್ಗಳು, ವರ್ಟಿಬ್ರಲ್ ಕಾಲಮ್, ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್, ಮ್ಯಾಮಲ್ಸ್ಗಳು. The SCR plays, smooth endoplasmic reticulum plays a vital role in the detoxifying the poisons and drugs. Simple ಆಗಿ ಬರೀರಿ. SCR helps in detoxification of the poisons and drugs in the liver of vertebrates. Next, biochemical framework. ಇದು ಫ್ರೇಮ್ವರ್ಕ್ ಅನ್ನ ಪ್ರೊವೈಡ್ ಮಾಡುತ್ತೆ. ನಮ್ಮ ಬಾಡಿಗೆ ಯಾವ ತರ ಸ್ಕೆಲಿಟನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೋ, ಬಿಕಾಸ್ ಟು ಪ್ರೊವೈಡ್ ದ ಸಪೋರ್ಟ್ ಸ್ಟ್ರಕ್ಚರ್ ಫ್ರೇಮ್ವರ್ಕ್, ಅದೇ ತರ ಇಲ್ಲೂ ಕೂಡ. So the endoplasmic reticulum provides the surface
ಫಾರ್ ದ ವೇರಿಯಸ್ ಬಯೋಕೆಮಿಕಲ್ ಆಕ್ಟಿವಿಟೀಸ್ ವಿತ್ ಇನ್ ದ ಸೆಲ್. ಒಳಭಾಗದಲ್ಲಿ ವೇರಿಯಸ್ ಬಯೋಕೆಮಿಕಲ್ ಆಕ್ಟಿವಿಟೀಸ್ಗಳಿಗೆ ಇದು ಸರ್ಫೇಸ್ ಅನ್ನು ಪ್ರೊವೈಡ್ ಮಾಡುತ್ತೆ, ಸ್ಟ್ರಕ್ಚರ್ ಅನ್ನು ಪ್ರೊವೈಡ್ ಮಾಡುತ್ತೆ, ಸಪೋರ್ಟ್ ಕೊಡುತ್ತೆ. ಹಾಗಾಗಿ ಇದು ಬಯೋಕೆಮಿಕಲ್ ಫ್ರೇಮ್ ವರ್ಕ್ ಅಂತ ಹೇಳ್ತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, RER, SER. RER ಪ್ರೋಟೀನ್ ಸಿಂಥಸಿಸ್, SER ಲಿಪಿಡ್ ಆರ್ ಫ್ಯಾಟ್ ಮಾಲಿಕ್ಯೂಲ್ ಸಿಂಥಸಿಸ್. ಫಂಕ್ಷನ್ಗೆ ಬಂದಾಗ ಮೆಂಬ್ರೇನ್ ಬಯೋಜೆನೆಸಿಸ್, transportation of substances from one to another, especially the protein from nucleus to cytoplasm or one to the another part of the cell. Detoxification of the poisonous or drugs in the liver in vertebrates. Biochemical framework providing various biochemical activities. ಸರ್ಫೇಸ್ ನ ಪ್ರೊವೈಡ್ ಮಾಡುತ್ತೆ ಅಂತ. ನೆಕ್ಸ್ಟ್, ಅನಿಮಲ್ ಸೆಲ್ ಮತ್ತೆ ಪ್ಲಾಂಟ್ ಸೆಲ್ಗಳು ಡಿಫರೆನ್ಸ್ ಗೊತ್ತಿರಲಿ ನಿಮಗೆ. ಸಿಂಪಲ್ ಆಗಿ ಡಯಾಗ್ರಾಮ್ಗಳನ್ನ ಕೇಳ್ಬಹುದೇನೋ ಅಥವಾ ಲೋಯರ್ ಕ್ಲಾಸಲ್ಲಿ ಓದಿರ್ತೀರಾ ನೀವು. ಸೊ ಏನಿದೆ ಅಬ್ಸರ್ವ್ ಮಾಡಿ. ನಾನು ಅದನ್ನ ಮಾರ್ಕ್ ಮಾಡ್ತೀನಿ ನೋಡಿ, ಕೆಲವು ವರ್ಡ್ಸ್ಗಳನ್ನು, ಆ ವರ್ಡ್ಗಳು ಮಾತ್ರ ಡಿಫ್ರೆಂಟ್. ಓಕೆ, ಎಕ್ಸಾಂಪಲ್, ಪ್ಲಾಸ್ಮಾ ಮೆಂಬ್ರೇನ್ ಪ್ರೆಸೆಂಟ್ ಇನ್ ಬೋತ್, ಎರಡರಲ್ಲೂ ಇರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದೆಲ್ಲೋ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಇರಬೇಕಲ್ಲ, ಇದು ಅನಿಮಲ್ ಸೆಲ್, ಇಲ್ಲ ನಾವು ಹುಡುಕಿದ್ರು ಸಿಗಲ್ಲ. ಸೊ ಹಾಗಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಯು ಆರ್ ಏಬಲ್ ಟು ಸಿ ಅಡ್ಜಸೆಂಟ್ ಸೆಲ್ ವಾಲ್ ಇದೆ. ಇಸ್ ದೇರ್ ಎನಿ ಅದರ್ ವರ್ಡ್? ಸೆಲ್ ವಾಲ್ಸ್ ಅಂತ ಇಲ್ಲಿದೆ ನೋಡಿ, ಸೆಲ್ ವಾಲ್. ಐ ಆಮ್ ಜಸ್ಟ್ ಮಾರ್ಕಿಂಗ್ the part which is present only in plant cell or animal cell, ಅಥವಾ ಡಿಫ್ರೆಂಟ್ ಇರೋದನ್ನು ಮಾರ್ಕ್ ಮಾಡೋಣ. ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್. ಸೊ ಇದು ಪ್ಲಾಂಟ್ ಸೆಲ್, ದಿಸ್ ಇಸ್ ಅ ಪ್ಲಾಂಟ್ ಸೆಲ್. ಅಬ್ಸರ್ವ್ ಮಾಡಿದ್ರೆ ಯಾವ ಶೇಪಲ್ಲಿ ಇದೆ? ಆಲ್ಮೋಸ್ಟ್ ಎಕ್ಸಾಗೋನಲ್ ಶೇಪಲ್ಲಿ ಕಾಣಿಸ್ತಾ ಇರುತ್ತೆ. ಇದು ಬಾಕ್ಸ್ ಶೇಪಲ್ಲಿ ಕಾಣಿಸುತ್ತೆ. ದಿಸ್ ಇಸ್ ಅನ್ ಅನಿಮಲ್ ಸೆಲ್. ಅನಿಮಲ್ ಸೆಲ್ ಇದೆ. ಓಕೆ, ಫೈನ್ ದೆನ್. ಸೊ ಇವಾಗ ಒಂದು ಸೆಲ್ ವಾಲ್ ಅಲ್ಲಿರುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಅನದರ್ ಒನ್, where is the chloroplast? So that is illu kuda mark ಮಾಡ್ತಾ ಇದೀನಿ. It is present only in plant cell. Animal cell ಅಲ್ಲಿ ಇರೋದಿಲ್ಲ. ಲೈಸೋಸೋಮ್ಸ್ ಇರುತ್ತೆ, ರೈಬೋಸೋಮ್ಸ್ ಇರುತ್ತೆ, ಮೈಟೋಕಾಂಡ್ರಿಯಾ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್, ನ್ಯೂಕ್ಲಿಯರ್ ಎನ್ವಲೋಪ್ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್, ಎನ್ವಲೋಪ್ ವಿಲ್ ಬಿ ದ ಸೇಮ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪ್ಯಾರಿಟಸ್, ಪ್ಲಾಸ್ಮಾ ಮೆಂಬ್ರೇನ್, ಸೆಂಟ್ರಿಯೋಲ್ಸ್ ಗಳನ್ನ ನೀವು ಇಲ್ಲಿ ನೋಡ್ತೀರಾ? ಎಲ್ಲಾದ್ರೂ ಸಾಧ್ಯ ಇದೆಯಾ? ಇಲ್ಲ. ದೇ ಆರ್ ಯೂಶುವಲಿ ಅಬ್ಸೆಂಟ್ ಇನ್ ದ ಪ್ಲಾಂಟ್ ಸೆಲ್. ಅದೊಂದು ಅಬ್ಸರ್ವ್ ಮಾಡ್ಕೊಬಹುದು. ಇನ್ನು ಮೇನ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ದೀಸ್ ಆರ್ ವ್ಯಾಕ್ಯೂಲ್ಸ್. ಇಲ್ಲಿದೆಯಾ? ಸೊ ದಿಸ್ ಈಸ್ ಅ ವ್ಯಾಕ್ಯೂಲ್. ಇಲ್ಲಿದೆ ವ್ಯಾಕ್ಯೂಲ್ಸ್ ಅಂತ ಹೇಳಿ. ಸೊ ವೇರ್ ಈಸ್ ದಟ್ ಪರ್ಟಿಕ್ಯುಲರ್ ವರ್ಡ್? ಎಲ್ಲಾದ್ರೂ ಕೊಟ್ಟಿದ್ದಾರಾ ವ್ಯಾಕ್ಯೂಲ್ ಅಂತ? ಓಕೆ, ಅಬ್ಸರ್ವ್ ಮಾಡಿದ್ರೆ ಏನ್ ಡಿಫರೆನ್ಸ್ ಇರ್ಬೋದು? ವ್ಯಾಕ್ಯೂಲ್ಸ್ ಆರ್ ಲಾರ್ಜಿಯರ್. ಇಲ್ಲಿ ದೊಡ್ಡದಾಗಿರುತ್ತೆ, ಲಾರ್ಜರ್ ಇನ್ ಸೈಜ್. ಬಟ್ ಹಿಯರ್ ಇಟ್ ಇಸ್ ಸ್ಮಾಲರ್ ಇನ್ ಸೈಜ್. Vacuoles are larger in size in plant cell, smaller in size in animal cell, more in number in animal cell, less in number in the plant cell. So ಇದು ಜಾಸ್ತಿ ದೊಡ್ಡದಾಗಿರೋದ್ರಿಂದ ಲಾರ್ಜರ್, ದಟ್ ಪುಷಸ್ ದ ನ್ಯೂಕ್ಲಿಯಸ್ ಟು ಒನ್ ಕಾರ್ನರ್. ಒಂದು ಕಾರ್ನರ್ಗೆ ನ್ಯೂಕ್ಲಿಯಸ್ ಅನ್ನ ಪುಷ್ ಮಾಡಿರುತ್ತೆ. ಸೊ ವೈ ದ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್ ಅಟ್ ಒನ್ ಕಾರ್ನರ್ ಇನ್ ಅ ಪ್ಲಾಂಟ್ ಸೆಲ್ ಅಂತ ಕೇಳಿದ್ರೆ, ವಾಟ್ ಇಸ್ ದ ರೀಸನ್? ದ ರೀಸನ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವ್ಯಾಕ್ಯೂಲ್. ಫಂಕ್ಷನ್ ಮುಂದೆ ತಿಳ್ಕೊಳ್ಳೋಣ. ಸೊ ದೀಸ್ ಆರ್ ದ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್. ಓಕೆ, fine then. Next one, Golgi apparatus. Golgi ಏನದು ವರ್ಡ್ ಯಾಕೆ ಬಂತು Golgi ಅಂತ? ಇಟ್ಸ್ ಅ ನೇಮ್ ಆಫ್ ಅ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ಇಟ್. ಸೊ ಇಲ್ಲಿ ನೋಡಿ ಯಾಕೆ ಬಂತು ನೇಮ್ ಅಂತ ಹೇಳಿ. ದ Golgi apparatus is an organelle that possess the packages. ಏನೇನು ಮಾಡುತ್ತೆ ಅಂತ ಹೇಳಿ? that processes packages and transport the material within the cell. ಸೆಲ್ಗಳಲ್ಲಿರೋ ಕಾಂಪೊನೆಂಟ್ಗಳನ್ನು ಪ್ರಾಸೆಸ್ ಮಾಡಿ, ಪ್ಯಾಕೇಜ್ ಮಾಡಿ, ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸ ಯಾವ್ದು ಮಾಡುತ್ತೆ? ಗಾಲ್ಗಿ ಅಪ್ಯಾರಿಟಸ್. ಯಾವ ತರ ಕಾಣಿಸುತ್ತೆ ಅದು? ಸೊ ಯು ಕ್ಯಾನ್ ಸಿ ಹಿಯರ್, ದೇ ಲುಕ್ಸ್ ಲೈಕ್ ದ ಸ್ಟ್ಯಾಕ್ ಪ್ರೆಸೆಂಟ್ ಒನ್ ಎಬೋವ್ ದ ಅದರ್. ಒಂದರ ಮೇಲೊಂದು ಸ್ಟ್ಯಾಕ್ ಇರುತ್ತಲ್ಲ, ಸೊ ಆ ತರ ಅದು ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ ದೇ ಆರ್ ಆಲ್ವೇಸ್ ಪ್ರೆಸೆಂಟ್ ನಿಯರ್. ಎಲ್ಲಿರುತ್ತೆ ಗೊತ್ತಾ? ದೇ ಪ್ರೆಸೆಂಟ್ ನಿಯರ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾಕೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪಕ್ಕದಲ್ಲಿ ಇರುತ್ತೆ? ಬಿಕಾಸ್ ಟು ರಿಸೀವ್ ದ ಪ್ರೋಟೀನ್ ಅಂಡ್ ಲಿಪಿಡ್ ವಿಚ್ ಇಸ್ ಸಿಂಥಸೈಸ್ಡ್ ಇನ್ ದ RER ಅಂಡ್ SER. ಅಲ್ಲಿಂದ ಸಿಂಥಸೈಸ್ ಆಗಿರೋದನ್ನ ತೆಗೆದುಕೊಳ್ಳುತ್ತೆ, ತಗೊಂಡೇನ್ ಮಾಡುತ್ತೆ, ನೆಕ್ಸ್ಟ್ ಇದಕ್ಕೆ ಬಂದು ಇದು ಪ್ರಾಸೆಸ್ ಮಾಡಿ, ಪ್ಯಾಕೇಜ್ ಮಾಡಿ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅವುಗಳಿಂದಾನೆ ಲೈಸೋಸೋಮ್ಸ್ಗಳು ಫಾರ್ಮ್ ಆಗೋದು. ಲೈಸೋಸೋಮ್, ಸ್ಯೂಸೈಡ್ ಬ್ಯಾಗ್ ಆಫ್ ದ ಸೆಲ್. ಸೊ ಈ ಗಾಲ್ಗಿ ಕಾಂಪ್ಲೆಕ್ಸ್ ಅನ್ನ ಏನಂತ ಹೇಳ್ತಾರೆ ಗೊತ್ತಾ? ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಬಾಡಿ ಅಂತಾರೆ. ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಸೆಲ್ ಅಂತ ಕೂಡ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಸ್ಟ್ರಕ್ಚರ್ ನೋಡಿ. ಸೊ ನೇಮ್ಡ್ ಆಫ್ಟರ್ ಇಟ್ಸ್ ಡಿಸ್ಕವರಿ, ಕ್ಯಾಮಿಲ್ಲೋ ಗಾಲ್ಗಿ.
ಕ್ಯಾಮಿಲೋ ಗಾಲ್ಗಿ ಅನ್ನೋರು ಇದನ್ನ ಫಸ್ಟ್ ಡಿಸ್ಕವರ್ ಮಾಡ್ತಾರೆ. ಹೆನ್ಸ್ ದ ನೇಮ್ ಇಸ್ ಕಾಮನ್ಲಿ ಕಾಲ್ಡ್ ಗಾಲ್ಜಿ ಬಾಡಿ ಆರ್ ಗಾಲ್ಜಿ apparatus. The Golgi apparatus consists of a series of flattened membrane bound sacs. Series of flattened membrane bound sacs. ಫ್ಲಾಟ್ ಆಗಿರೋ ಮೆಂಬ್ರೇನ್ ಬೌಂಡ್ ಸ್ಯಾಕ್ಸ್ ಗಳಿರುತ್ತೆ, ಕಾಲ್ಡ್ ಸಿಸ್ಟರ್ನೆ. ಸೊ ವಾಟ್ ಯು ಕಾಲ್ ದೆಮ್ ಆಸ್, ಇವುಗಳಿಗೆ ಸಿಸ್ಟರ್ನೆ ಅಂತ ಹೇಳ್ಬೋದು. ಸಿಸ್ಟರ್ನೆ, ಓಕೆನಾ. ಸಿಸ್ಟರ್ನ್ಸ್, ಸಿಸ್ಟರ್ನೆ, ಸೊ ಪ್ಲೂರಲ್ ಆಗುತ್ತೆ. ನೆಕ್ಸ್ಟ್ ಸಿಸ್ಟರ್ನ್ಸ್ ಅಂತ ಹೇಳಿ ಕೂಡಿದ್ರೆ ಪ್ಲೂರಲ್ ಅದು ಕೂಡ. ಸೊ ವಿಚ್ ಆರ್ ಸ್ಟ್ಯಾಕ್ಡ್ ಟುಗೆದರ್, ಒಂದಕ್ಕೊಂದು ಸ್ಟ್ಯಾಕ್ ಆಗಿರುತ್ತೆ. ದೀಸ್ ಮೆಂಬ್ರೇನ್ಸ್ ಆರ್ ಆಫನ್ ಕನೆಕ್ಟೆಡ್ ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಐ ಹ್ಯಾವ್ ಟೋಲ್ಡ್ ಯು, ಈ ಮೆಂಬ್ರೇನ್ಸ್ಗಳು ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಕನೆಕ್ಟ್ ಆಗಿರುತ್ತೆ. ಯಾಕೆ ಅಂತ ತಿಳ್ಕೊಳ್ಳೋಣ. ಫಾರ್ಮಿಂಗ್ ದ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ಸೆಲ್ಯುಲಾರ್ ಮೆಂಬ್ರೇನ್ ಸಿಸ್ಟಮ್. ಇದು ಒಂದು ಕಾಂಪ್ಲೆಕ್ಸ್ ಸೆಲ್ಯುಲಾರ್ ಮೆಂಬ್ರೇನ್ ಸಿಸ್ಟಮ್ ಅನ್ನ ಫಾರ್ಮ್ ಮಾಡುತ್ತೆ. ವೇರ್ ಡಿಫರೆಂಟ್ ಆರ್ಗನೆಲ್ಸ್ ದೇರ್ ಫಂಕ್ಷನ್ಸ್ ಡಿಪೆಂಡ್ಸ್ ಆನ್ ಅದರ್ ಆರ್ಗನೆಲ್ಸ್. ಬೇರೆ ಆರ್ಗನೆಲ್ಸ್ಗಳ ಫಂಕ್ಷನ್ ಇನ್ನೊಂದು ಆರ್ಗನೆಲ್ ಮೇಲೆ ಡಿಪೆಂಡ್ ಆಗಿದ್ರೆ ಅದನ್ನು ನಾವು ಎಂಡೋ ಮೆಂಬ್ರೇನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅಥವಾ ಸೆಲ್ಯುಲಾರ್ ಮೆಂಬ್ರೇನ್ ಸಿಸ್ಟಮ್ ಅಂತ ಹೇಳಿ. ಬಿಕಾಸ್ ದಿಸ್ ಡಿಪೆಂಡ್ಸ್ ಆನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್ ಡಿಪೆಂಡ್ಸ್ ಆನ್ ದಿಸ್ ಒನ್. ಸೊ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ ಅಂತ ಅರ್ಥ. ಸ್ಟ್ರಕ್ಚರ್ ಆಯ್ತಾ, ಸಿಸ್ಟರ್ನೆಗಳಿರುತ್ತೆ. ದೇ ಆರ್ ಹ್ಯಾವಿಂಗ್ ಎ ಫ್ಲಾಟ್ flattened membrane bound sac like structure stacked one above the other, commonly called cistern. Next observe ಮಾಡಿದ್ರೆ functions of Golgi apparatus ಏನು ಕೆಲಸ ಮಾಡುತ್ತೆ. Processing and packaging. It receives the material synthesized near the endoplasmic reticulum such as proteins and lipids. RER ಮತ್ತೆ SER ಇಂದ ಪ್ರೊಡ್ಯೂಸ್ ಆಗೋದನ್ನ ಯೂಸ್ ಮಾಡಿಕೊಂಡು ರಿಸೀವ್ ಮಾಡ್ಕೊಳ್ತಾ ಇದೆ. Then it is modifies, sorts and packages these substances into vesicles for transport to various destination both inside and outside the cells. ನೋಡಿ ಇಲ್ಲಿ ರಿಸೀವ್ ಮಾಡಿಕೊಂಡು ವೆಸಿಕಲ್ಸ್ಗಳನ್ನ ಫಾರ್ಮ್ ಮಾಡ್ತಾ ಇದೆ. ಯಾಕೆ ವೆಸಿಕಲ್ಸ್ಗಳು? ಯಾವುದೋ ಒಂದು ಸ್ಟೋರ್ ಇರುತ್ತೆ, ಸ್ಟೋರ್ಗೆ ಹೋದ್ರೆ ನಿಮ್ಗೆ ಯಾವುದೋ ಒಂದು ಕಾಂಪೊನೆಂಟ್ ಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಅದನ್ನ ಪ್ಯಾಕ್ ಮಾಡಿ ಕಳಿಸ್ತಾರೆ. ಇದು ಹಾಗೇನೆ, they are just sending the material like a lipid and proteins in the form of vesicles, ಪ್ಯಾಕ್ ಮಾಡಿ ಸಾರ್ಟ್ ಮಾಡಿ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ in the form of vesicles. So to the all parts of the cell, also out of the cell, ಹೊರಗಡೆಗೂ ಕೂಡ ಕಳಿಸುತ್ತೆ. ಸೊ ಪ್ಯಾಕೇಜಿಂಗ್ ಅಂಡ್ processing and packaging ಆಯಿತು. Sugar synthesis. The Golgi apparatus is also responsible for converting a simple sugar into complex sugar. ಸೊ ಇದು ಕಾಂಪ್ಲೆಕ್ಸ್ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ ಸಿಂಪಲ್ ಶುಗರ್ ಅನ್ನ. ಅಂದ್ರೆ ಮಾನೋಸ್ಯಾಕರೈಡ್ಗಳನ್ನ ಡೈ ಅಥವಾ ಪಾಲಿಸ್ಯಾಕರೈಡ್ ಆಗಿ ಕನ್ವರ್ಟ್ ಮಾಡುತ್ತೆ ಯಾವುದು? Golgi apparatus. Lysosome formation. It also plays a key role in the formation of lysosomes, which are the suicide bags. Suicide bag anta heltivi yakenta munde tilkoona. It's going to destroy the whole cell when it is damaged or the old, okay, or infected. ಅದೇನಾದರೂ ಇನ್ಫೆಕ್ಟ್ ಆಗಿದ್ರೆ, ಡ್ಯಾಮೇಜ್ ಆಗಿದ್ರೆ, ಓಲ್ಡ್ ಆಗಿದ್ರೆ ಕಂಪ್ಲೀಟ್ ಆಗಿ ಸೆಲ್ ಅನ್ನೇ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಅದಕ್ಕೆ ಅದನ್ನ ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್, ಆತ್ಮಹತ್ಯಾ ಸಂಚಿ ಅಥವಾ ಸೂಚಿ ಅಂತ ಹೇಳ್ತಾರೆ. ತನ್ನಷ್ಟಕ್ಕೆ ತಾನೇ ಅದು ಸತ್ತೋಗ್ಬಿಡುತ್ತೆ ಎಂಟೈರ್ ಸೆಲ್ ಅನ್ನು ಕೂಡ. ಸೊ ಓಕೆ, ಸೊ ಲೈಸೋಸೋಮ್ ಫಾರ್ಮೇಶನ್, sugar synthesis and processing and packaging, these are the functions of Golgi apparatus named after the Camillo Golgi. Next one, lysosome. ಎಲ್ಲಿಂದ ಬಂತು ಇವಾಗ? ಇದನ್ನೆಲ್ಲ ಸೆಲ್ಯುಲಾರ್ ಎಂಡೋ ಮೆಂಬ್ರೇನ್ ಸಿಸ್ಟಮ್, ಸೆಲ್ಯುಲಾರ್ ಮೆಂಬ್ರೇನ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, Golgi apparatus, ಲೈಸೋಸೋಮ್, ಮೂರು ಕೂಡ ಒಂದು ಫಂಕ್ಷನ್ ಒಂದೊಂದಿಗೆ ಕೊರಿಲೇಟ್ ಆಗಿರುತ್ತೆ. ಲೈಸೋಸೋಮ್ಸ್ ಆರ್ ಮೆಂಬ್ರೇನ್ ಬೌಂಡ್ ಸ್ಯಾಕ್ಸ್ ಕಂಟೈನಿಂಗ್ ಅ ಪವರ್ಫುಲ್ ಡೈಜೆಸ್ಟಿವ್ ಎನ್ಸೈಮ್ಸ್. ಏನಿರುತ್ತೆ ಸರ್ ಇದರಲ್ಲಿ? ಪವರ್ಫುಲ್ ಡೈಜೆಸ್ಟಿವ್ ಎನ್ಸೈಮ್ಸ್ಗಳಿರುತ್ತೆ. ಹಾಗಿದ್ರೆ ಡೈಜೆಸ್ಟಿವ್ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇದೆ, ಏಬಲ್ ಟು ಡಿಗ್ರೇಡ್, ಡೈಜೆಸ್ಟ್ ಅದರ್ ಸಬ್ಸ್ಟೆನ್ಸಸ್ ಆಸ್ ವೆಲ್. ನೋಡೋಣ. ದೀಸ್ ಎನ್ಸೈಮ್ಸ್ ಪ್ರೊಡ್ಯೂಸ್ಡ್ ಬೈ ದ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಆ ಎನ್ಸೈಮ್ಸ್ಗಳು ಎಲ್ಲಿಂದ ಪ್ರೊಡ್ಯೂಸ್ ಆಗಿತ್ತು? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ. ಬಟ್ ಅದು ಇಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಕೀ ಫಂಕ್ಷನ್ ಏನಂತ ಹೇಳಿದ್ರೆ ವೇಸ್ಟ್ ಡಿಸ್ಪೋಸಲ್. ವೇಸ್ಟ್ ಮಟೀರಿಯಲ್ಗಳನ್ನ ಡಿಸ್ಪೋಸ್ ಮಾಡುತ್ತೆ, ಹೊರ ಹಾಕುತ್ತೆ. ಲೈಸೋಸೋಮ್ ಫಂಕ್ಷನ್ ಆಸ್ ದ ಸೆಲ್ಸ್ ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್. ಇದಕ್ಕೆ ನಾವು ಕೇಳ್ಬೋದು ಇವಾಗ ಮ್ಯಾಚಿಂಗ್ ಟೈಪ್ ಆಫ್ ಕ್ವಶನ್ಗಳಲ್ಲಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಲ್ಲಿ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಎ ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್ ಅಂತ ಕೇಳಿದ್ರೆ ಲೈಸೋಸೋಮ್. ದೇ ಹೆಲ್ಪ್ ಟು ಕೀಪ್ ದ ಸೆಲ್ ಕ್ಲೀನ್ ಬೈ ಡೈಜೆಸ್ಟಿಂಗ್ ದ ಫಾರಿನ್ ಮಟೀರಿಯಲ್ ಲೈಕ್ ಅ ಬ್ಯಾಕ್ಟೀರಿಯಾ, ಫುಡ್ ಆಸ್ ವೆಲ್ ಆಸ್ ದ ಓಲ್ಡ್ ಅಂಡ್ worn out cell organelles. It is keeping the cell healthy, keep the cell clean. ಹೇಗೆ ಕ್ಲೀನ್ ಮಾಡ್ಕೊಳ್ಳುತ್ತೆ? By digesting the bacteria, foreign particles, the food which is coming from the outside, ಬೇಡದೇ ಇರೋದು, ಓಕೆ,
ಅದ್ರ ಜೊತೆಗೆ ಬ್ಯಾಕ್ಟೀರಿಯಾ, ಫುಡ್, ವಾಟ್ ಎವರ್ ಇಟ್ ಇಸ್ ಎಲ್ಲವನ್ನು ಕೂಡ ಏನು ಮಾಡುತ್ತೆ, ಅದು ಓರ್ನ್ ಔಟ್ ಸೆಲ್ಸ್, ಯಾವುದಾದ್ರೂ ಸೆಲ್ಗಳು ಫಂಕ್ಷನ್ ಮಾಡ್ತಾ ಇಲ್ಲ ಅಂದರೆ ಅದನ್ನೆಲ್ಲ ಡೈಜೆಸ್ಟ್ ಮಾಡುತ್ತೆ, ಕೀಪಿಂಗ್ ದ ಎಂಟೈರ್ ಸೆಲ್ ಕ್ಲೀನ್ ಬೈ ರಿಮೂವಿಂಗ್ ದ ಸೆಲ್ ಆರ್ಗನೆಲ್ಸ್. ಯಾವುದಾದ್ರು ಆರ್ಗನೆಲ್ಸ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಅದನ್ನು ಹೊಡೆದು ಬಿಸಾಕ್ಬಿಡುತ್ತೆ ಅದು. ನೆಕ್ಸ್ಟ್ ಡೈಜೆಷನ್, ದೇ ಬ್ರೇಕ್ ಡೌನ್ ದ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇಂಟು ಸಿಂಪ್ಲರ್ ಒನ್. ಇದರಲ್ಲಿರೋ ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ಗಳನ್ನು ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಸ್ಯೂಸೈಡ್ ಬ್ಯಾಗ್ಸ್, ಇದನ್ನ ಸ್ಯೂಸೈಡ್ ಬ್ಯಾಗ್ಸ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಕಾಮನ್ ಆಗಿ ಯಾಕೆ ಕರೀತಾರೆ. ಸೊ ಲೈಸೋಸೋಮ್ಸ್ ಆರ್ ಸ್ಯೂಸೈಡ್ ಬ್ಯಾಗ್ ಆಫ್ ದ ಸೆಲ್. ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕೇಳಿ ಬರೀಬೇಕು ಇದನ್ನ. ವೆನ್ ಎ ಸೆಲ್ ಇಸ್ ಡ್ಯಾಮೇಜ್ಡ್, ಯಾವುದಾದ್ರೂ ಒಂದು ಸೆಲ್ ಡ್ಯಾಮೇಜ್ ಆದರೆ, ಆರ್ ದೇರ್ ಇಸ್ ಡಿಸ್ಟರ್ಬೆನ್ಸ್ ಇನ್ ಇಟ್ಸ್ ಮೆಟಬಾಲಿಸಮ್, ಸರಿಯಾಗಿ ಮೆಟಬಾಲಿಸಮ್ ಮಾಡ್ತಾ ಇಲ್ಲ, ದ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆರ್ ನಾಟ್ ಪ್ರಾಪರ್, ಅಥವಾ ಸೊ ಅವಾಗ ಏನಾಗುತ್ತೆ, ಲೈಸೋಸೋಮ್ ಮೇ ಬಸ್ಟ್, ಅವಾಗ ಅದು ಬಸ್ಟ್ ಆಗುತ್ತೆ. ದಿಸ್ ರಿಲೀಸಸ್, ಯಾವಾಗ ಲೈಸೋಸೋಮ್ ಸೆಲ್ ಒಳಗಡೆ ಬಸ್ಟ್ ಆಗುತ್ತೋ ಸೊ ಅವಾಗ ಏನಾಗುತ್ತೆ, ದಟ್ ರಿಲೀಸಸ್ ದ ಎನ್ಸೈಮ್ಸ್ ರಿಲೀಸ್ ಆಗುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸ್ಗಳು. ಸೊ ವೆನ್ ದೆನ್ ಡೈಜೆಸ್ಟ್ ದ ಸೆಲ್ ಇಟ್ ಸೆಲ್ಫ್, ವಿಚ್ ದೆನ್ ಡೈಜೆಸ್ಟ್ ದ ಸೆಲ್ ಇಟ್ ಸೆಲ್ಫ್, ಎಂಟೈರ್ ಸೆಲ್ ಅನ್ನೇ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಆರ್ಗನಲ್ಸ್ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ವಲ್ಲ, ಓವರ್ನ್ ಔಟ್ ಸೆಲ್ ಆರ್ಗನಲ್ಸ್ ಡಿಸ್ಟ್ರಾಯ್ ಮಾಡುತ್ತೆ. ಬಿಕಾಸ್ ಆಫ್ ದಿಸ್ ಸೆಲ್ಫ್ ಡಿಸ್ಟ್ರಕ್ಟಿವ್ ಕೆಪಬಿಲಿಟಿ, ಲೈಸೋಸೋಮ್ಸ್ ಆರ್ ಆಫನ್ ಕಾಲ್ಡ್ ಆಸ್ ಅ ಸ್ಯೂಸೈಡ್ ಬ್ಯಾಗ್ಸ್ ಆಫ್ ದ ಸೆಲ್. ಸೆಲ್ಫ್ ಡಿಸ್ಟ್ರಕ್ಟಿವ್ ಕೆಪಬಿಲಿಟಿ, ತನ್ನನ್ನು ತಾನೇ ಡಿಸ್ಟ್ರಕ್ಟ್ ಮಾಡ್ಕೊಳ್ಳೋ ಎಬಿಲಿಟಿ ಇದಕ್ಕಿರುತ್ತೆ ಬೈ ಪ್ರೊಡ್ಯೂಸಿಂಗ್ ಡೈಜೆಸ್ಟಿವ್ ಎನ್ಸೈಮ್ಸ್. ವರ್ಡ್ ಗೊತ್ತಿರಬೇಕು ನಿಮಗೆ, ಸೆಲ್ಫ್ ಡಿಸ್ಟ್ರಕ್ಟಿವ್ ಕೆಪಬಿಲಿಟಿ ಅಂತ ಹೇಳಿ. ಸೊ ಅದಕ್ಕೆ ಲೈಸೋಸೋಮ್ಗಳಿಗೆ ಸ್ಯೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಹೇಳೋದು. ನೆಕ್ಸ್ಟ್ ಮೈಟೋಕಾಂಡ್ರಿಯಾ, ಯಾರಿಗೆ ಗೊತ್ತಿಲ್ಲ, ಎವ್ರಿ ಒನ್ ನೋಸ್ ಅಬೌಟ್ ದಿಸ್ ಒನ್ ಅಲ್ಲ. ಸಿಂಪಲ್ ಆಗಿರೋ ಡಯಾಗ್ರಾಮ್ ನೋಡಿ ಇಲ್ಲಿ. ಸೊ ಲೆಟ್ಸ್ ಕನ್ಸಿಡರ್ ಹಿಯರ್ ಇಟ್ ಈಸ್ ಅ ಮೈಟೋಕಾಂಡ್ರಿಯಾ. ಈ ತರ ಇದೆ ಅನ್ಕೊಂಡ್ರೆ, ಸೊ ಡಬಲ್ ಲೇಯರ್ಡ್ ಮೆಮ್ಬ್ರೇನ್ ಇರುತ್ತೆ ಇದರಲ್ಲಿ, ಎರಡು ಮೆಮ್ಬ್ರೇನ್ಗಳಿರುತ್ತೆ, ಔಟರ್ ಅಂಡ್ ಇನ್ನರ್ ಮೆಮ್ಬ್ರೇನ್. ಔಟರ್ ಮೆಮ್ಬ್ರೇನ್ ಬಂದು ರಫ್ ಆಗಿರುತ್ತೆ, ಜೊತೆಗೆ ಪೋರಸ್ ಆಗಿರುತ್ತೆ. ಪೋರಸ್, ಸೊ ಹ್ಯಾವಿಂಗ್ ನಂಬರ್ ಆಫ್ ಪೋರ್ಸ್ ಆನ್ ಇಟ್, ಅವಲ್ಲಿ ಪೋರ್ಸ್ಗಳನ್ನ ನೋಡಬಹುದು. ಇನ್ನರ್ ಮೆಮ್ಬ್ರೇನ್ ಈಸ್ ಸ್ಮೂತ್, ಒಳಭಾಗದಲ್ಲಿರೋ ಮೆಮ್ಬ್ರೇನು ಸ್ಮೂತ್ ಆಗಿರುತ್ತೆ, ಅದ್ರ ಜೊತೆಗೆ ಓಕೆ ಬರೆಯೋಣ ಈ ತರ. ಸೊ ಹ್ಯಾವಿಂಗ್ ಅ ಫೋಲ್ಡೆಡ್ ಸ್ಟ್ರಕ್ಚರ್ಸ್, ಈ ತರ ಫೋಲ್ಡೆಡ್ ಸ್ಟ್ರಕ್ಚರ್ಸ್ಗಳನ್ನ ಹೊಂದಿರುತ್ತೆ. ಸೊ ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಕ್ರಿಸ್ಟೆ, ಇದಕ್ಕೆ ಕ್ರಿಸ್ಟೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಇನ್ನರ್ ಸ್ಮೂತ್ ಆಗಿರುತ್ತೆ, ಜೊತೆಗೆ ಫೋಲ್ಡೆಡ್ ಆಗಿರುತ್ತೆ. ಔಟರ್ ರಫ್ ಅಂಡ್ ಪೋರಸ್, ಇನ್ನರ್ folded and smooth, you can say. Mitochondria are often called powerhouse of the cell. Powerhouse of the cell ಅಂತ ಯಾಕೆ ಕರೀತಾರೆ ಅಂತ ಮುಂದೆ ನೋಡೋಣ. Because they produce the energy needed for the cell to function in the form of ATP, adenosine triphosphate ನ ಮುಖಾಂತರ ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ಇದು ಎನರ್ಜಿ ಹೆಂಗ್ ಬಂತು ಸರ್? ಬಿಕಾಸ್ ಆಫ್ ದ ರೆಸ್ಪಿರೇಷನ್. ಇಲ್ಲಿ ಗ್ಲೂಕೋಸು ಕಂಬರ್ಸ್ಟ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ಆ ಎನರ್ಜಿ ಎಲ್ಲಾ ಸೆಲ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟು ಕ್ಯಾರಿ ಔಟ್ ದ ಮೆಟಬಾಲಿಸಮ್. ನೆಕ್ಸ್ಟ್ ಕೀ ಫಂಕ್ಷನ್ಸ್ ಆಫ್ ಮೈಟೋಕಾಂಡ್ರಿಯಾ ಬಂದು ಸ್ಟ್ರಕ್ಚರ್ ನೋಡಿ ಯಾವ ತರ ಇರುತ್ತೆ ಅಂದ್ಬಿಟ್ಟು. ಮೈಟೋಕಾಂಡ್ರಿಯಾ ಎನ್ಕ್ಲೋಸ್ಡ್ ಬೈ ಎರಡು ಮೆಂಬ್ರೇನ್ ಇರುತ್ತೆ. ದ ಔಟರ್ ಮೆಂಬ್ರೇನ್ ಈಸ್ ಪೋರಸ್, ರಫ್ ಅಂಡ್ ಪೋರಸ್. ಇನ್ನರ್ ಮೆಂಬ್ರೇನ್ ಈಸ್ ಫೋಲ್ಡೆಡ್ ಇನ್ ಟು ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಕ್ರಿಸ್ಟೆ. ಈ ಸ್ಟ್ರಕ್ಚರ್ಸ್ ಗಳಿದೆಯಲ್ಲ ಇವುಗಳಿಗೆ ಕ್ರಿಸ್ಟೆ ಅಂತ ಹೇಳ್ಬೋದು. ಕ್ರಿಸ್ಟೆ. Okay, so these folds increases the surface area available for the chemical reaction. ಯಾಕೆ ಆ ಥರ ಫೋಲ್ಡ್ ಆಗಿರುತ್ತೆ? ಫೋಲ್ಡ್ ಆಗಿದ್ರೆ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ನೋಡಿ ಈ ಥರ ಇಲ್ಲಿಂದ ಇಲ್ಲಿ ತನಕ ಡಿಸ್ಟೆನ್ಸ್ ಏನು 15 ಸೆಂಟಿಮೀಟರ್ ಇರ್ಬೋದು. ಅದೇ 15 ಸೆಂಟಿಮೀಟರ್ ಅಲ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಕೀಪ್ ದ ಸೇಮ್ ಥಿಂಗ್ ಇನ್ ಲೈಕ್ ವೇವಿ, ಈ ಥರ ಇಟ್ಟರೆ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಸರ್ಫೇಸ್ ವಿಲ್ ಬಿ ಮೋರ್. ದಟ್ ಪ್ರೊವೈಡ್ಸ್ ಮೋರ್ ಸರ್ಫೇಸ್ ಫಾರ್ ದ ಕೆಮಿಕಲ್ ರಿಯಾಕ್ಷನ್ ಹಿಯರ್. ವಿಲ್ಲೈ ಅಂತ ಕೇಳಿರ್ಬೋದು, ಇಂಟೆಸ್ಟೈನಲ್ಗಳಿರುತ್ತೆ. ಅಬ್ಸಾರ್ಪ್ಷನ್ ಸರ್ಫೇಸ್ ಅನ್ನು ಕೂಡ ಅದು ಜಾಸ್ತಿ ಮಾಡುತ್ತೆ. ಸೊ ಅದು ವೇವಿ ತರ ಇದ್ರೆ, ಫೋಲ್ಡೆಡ್ ತರ ಇದ್ರೆ ಸರ್ಫೇಸ್ ಏರಿಯಾವನ್ನು ಜಾಸ್ತಿ ಮಾಡುತ್ತೆ ಫಾರ್ ದ ಕೆಮಿಕಲ್ ರಿಯಾಕ್ಷನ್ ಅಂತ. ಫಂಕ್ಷನ್ ಏನು ಮೈಟೋಕಾಂಡ್ರಿಯಾ? ಅದು ದೇ ರಿಲೀಸ್ ಎನರ್ಜಿ ಫಾರ್ ದ ಸೆಲ್ ಇನ್ ದ ಫಾರ್ಮ್ ಆಫ್ ATP. ATP ಅಂದ್ರೆ ಏನು? ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ATP ಮಾಲಿಕ್ಯೂಲ್. ಸೊ ದಿಸ್ ಈಸ್ ಅ ವೈಟಲ್ ಪ್ರಾಸೆಸ್ ಆಫ್ ಲೈಫ್. ಇದು ವೈಟಲ್ ಪ್ರಾಸೆಸ್. ATP ಇಸ್ ಕನ್ಸಿಡರ್ಡ್ ಆಸ್ ಅ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಯಾವುದು? ನಮ್ಮ ಸೆಲ್ಲಲ್ಲಿ ಎನರ್ಜಿಯನ್ನು ಪ್ರೊವೈಡ್ ಮಾಡೋ ಕರೆನ್ಸಿ ಯಾವುದಾದ್ರೂ ಇದ್ರೆ ದಟ್ ಈಸ್ ಕಾಲ್ಡ್ ATP. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ನ್ಯೂ ಕಾಂಪೌಂಡ್ಸ್ ಆ್ಯಂಡ್ ಫಾರ್ ಮೆಕ್ಯಾನಿಕಲ್ ವರ್ಕ್. ಬೇರೆ ಬೇರೆ ವರ್ಕ್ಗೆ, ಮೆಟಬಾಲಿಕ್ ಅಥವಾ ಬಯೋಕೆಮಿಕಲ್ ರಿಯಾಕ್ಷನ್ಸ್ಗಳಿಗೆ ಈ ಎನರ್ಜಿ ಯೂಸ್ ಆಗುತ್ತೆ. ಸೊ ಸೆಲ್ಸ್ ಆರ್ ಯುಟಿಲೈಸಿಂಗ್ ದಿಸ್ ಎನರ್ಜಿ. DNA ಆ್ಯಂಡ್ ರೈಬೋಸೋಮ್ಸ್ ನೋಡಿ,
ಈ ಮೈಟೋಕಾಂಡ್ರಿಯಾ ಬರೀ ಸೆಲ್ ಒಳಗಡೆ DNA ಇರುತ್ತೆ ಅಂತಲ್ಲ, ಮೈಟೋಕಾಂಡ್ರಿಯಾ ಕೂಡ ಹ್ಯಾವಿಂಗ್ ಇಟ್ಸ್ ಓನ್ DNA ಅಂಡ್ ರೈಬೋಸೋಮ್ಸ್. ಲುಕ್ ಅಟ್ ಹಿಯರ್, ಮೈಟೋಕಾಂಡ್ರಿಯಾ ಆರ್ ಯೂನಿಕ್. ಯಾಕೆ ಯೂನಿಕ್ ಅಂತ ಹೇಳಿದ್ರೆ ಅಮಾಂಗ್ ದ ಸೆಲ್ ಆರ್ಗನೆಲ್ಸ್, ಬಿಕಾಸ್ ದೇ ಹ್ಯಾವ್ ದೇರ್ ಓನ್ DNA, ಅದರದೇ ಆಗಿರೋ ಒಂದು DNA ನ ಹೊಂದಿರುತ್ತೆ, ಅಂಡ್ ಆಲ್ಸೋ ರೈಬೋಸೋಮ್ಸ್. ಲೆಟ್ ಮಿ ರೈಟ್ ಇಟ್ ಹಿಯರ್ ದೆನ್. ಸೊ ಯು ಕ್ಯಾನ್ ಸಿ ಹಿಯರ್ ಅಂಡ್ ದೇರ್ ಸಮ್ ಡಾಟ್ಸ್ ಐ ಆಮ್ ಪುಟಿಂಗ್. Okay, these are called ribosomes, and also you can see some structure green color li barita idini. So this is the DNA. So have their own DNA, have their own ribosomes too. ಅವುಗಳಿಗೆ ತನ್ನದೇ ಆಗಿರೋ ರೈಬೋಸೋಮ್ಸ್ ಕೂಡ ಇರುತ್ತೆ. ಓಕೆನಾ? ಸೊ ಫಂಕ್ಷನ್ಸ್ ಏನೇನು, ಸ್ಟ್ರಕ್ಚರ್ ಬಿಟ್ಟಾಕಿ ಫಂಕ್ಷನ್ ಬಂದಾಗ, ಸೊ ಇಟ್ ಈಸ್ ದ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ವೇರ್ ದ ATP is synthesized as a energy. So that can be utilized by the various organelles or the cell for the other biological activity. Innondu DNA having its own DNA as well as ribosomes. Okay, powerhouse of the cell anta kariyodu adikoskara. Next one, plastid galandrenu. So they present only in plants, exclusively illa ide ivaga. So that is present exclusively in plants. Exclusive anta helidre only in plants anta artha. Plant alli matra irutte, not in animals. Plastids are the organelles found exclusively in plant cells. So there are two main types of plastids. ಎರಡು ತರ ಪ್ಲಾಸ್ಟಿಡ್ ಗಳಿರುತ್ತೆ, ನೆನ್ಪಿಡ್ಕೋಬೇಕು. ಯಾವ್ಯಾವುದು? The one is chromoplast, which is colored. Chroma ಅಂತ ಹೇಳಿದ್ರೆ colored. Second one is leucoplast, so which is colorless. So colorless ಅಂತ ಹೇಳಿದ್ರೆ leuco, transparent, white ಅಂತ ಹೇಳ್ಬೋದು. Present in underground part of the plant body like a ರೂಟ್ ಗಳಲ್ಲಿ ಇರುತ್ತೆ ಅದು. ಓಕೆ, ಸೊ ದಟ್ಸ್ ಅ ಲ್ಯೂಕೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಆರ್ ಆಫ್ ಟೂ ಟೈಪ್ಸ್. ಮತ್ತೆ ಈ ಕ್ರೋಮೋಪ್ಲಾಸ್ಟ್ ಗಳಿಗೆ ಬಂದಾಗ, ಕ್ಲೋರೋಪ್ಲಾಸ್ಟ್ ಆರ್ ಆಫ್ ಟೂ ಟೈಪ್ಸ್ ಹೇಳ್ತಾ ಇಲ್ಲ, ಸಾರಿ. ಓಕೆ, ಕ್ಲೋರೋಪ್ಲಾಸ್ಟ್ ಆರ್ ಆಫ್ ಟೈಪ್ ಆಫ್ ಕ್ರೋಮೋಪ್ಲಾಸ್ಟ್. ಈಗ ಮತ್ತೆ ಡಿವೈಡ್ ಮಾಡ್ತಾ ಇದೀವಿ. ಈ ಕ್ರೋಮೋಪ್ಲಾಸ್ಟ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನೋದು ಒಂದು, ಕ್ಲೋರೋಫಿಲ್ ಒಂದಿರುತ್ತೆ ಅಂತ ಅರ್ಥ. ಕ್ಲೋರೋಪ್ಲಾಸ್ಟ್ ಆರ್ ದ ಟೈಪ್ ಆಫ್ ಕ್ರೋಮೋಪ್ಲಾಸ್ಟ್ ದಟ್ ಕಂಟೈನ್ಸ್ ಅ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ವೆರಿ ಇಂಪಾರ್ಟೆಂಟ್. So where the chlorophyll is present? Chlorophyll is present in chloroplast. Chloroplasts are the type of chromoplast. ಯಾಕೆಂದ್ರೆ ಇದು ಕಲರ್ಡ್ ಸಬ್ಸ್ಟೆನ್ಸ್, ಕಲರ್ಡ್ ಪ್ಲಾಸ್ಟಿಡ್ಸ್ ಗಳಿವು. ಸೊ ಕಲರ್ಡ್ ಪ್ಲಾಸ್ಟಿಡ್ಸ್, ಕಲರ್ಲೆಸ್ ಪ್ಲಾಸ್ಟಿಡ್ಸ್ ಲ್ಯೂಕೋಪ್ಲಾಸ್ಟ್ಗಳು. ಅದರಲ್ಲಿ ಗ್ರೀನ್ ಕಲರ್ಡ್ ಪಿಗ್ಮೆಂಟ್ ಇದ್ರೆ ಅದಕ್ಕೆ ನಾವು ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಅದರ ಫಂಕ್ಷನ್ ಏನು? ಅಂಡ್ ಆರ್ ಕ್ರೂಷಿಯಲ್ ಫಾರ್ ಫೋಟೋಸಿಂಥೆಸಿಸ್. ಫೋಟೋಸಿಂಥೆಸಿಸ್ ಅಂತ ಹೇಳಿದ್ರೆ ಮೇಕಿಂಗ್ ದೇರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಬೈ ಅಬ್ಸಾರ್ಬಿಂಗ್ ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಸಾಯಿಲ್ ಆಸ್ ವೆಲ್ ಆಸ್ ದ ಅಟ್ಮಾಸ್ಫಿಯರ್. ದೇ ಆಲ್ಸೋ ಕಂಟೈನ್ ಅದರ್ ಪಿಗ್ಮೆಂಟ್ಸ್ ಸಚ್ ಆಸ್ ಯೆಲ್ಲೋ, ಆರೆಂಜ್ ಅಂಡ್ ಆರೆಂಜ್ ಒನ್ಸ್. ಬೇರೆ ಬೇರೆ ಪಿಗ್ಮೆಂಟ್ಸ್ಗಳು ಕೂಡ ಇರ್ಬೋದು ಕ್ರೋಮೋಪ್ಲಾಸ್ಟ್ಗಳಲ್ಲಿ. ಯಾವ್ಯಾವ ಪಿಗ್ಮೆಂಟ್ ಇರ್ಬೋದು? ಯೆಲ್ಲೋ, ಆರೆಂಜ್ ಅಥವಾ ಬೇರೆ ಬೇರೆ. ಸೊ ಫಾರ್ ಎಕ್ಸಾಂಪಲ್, ಹ್ಯಾವ್ ಯು ಹರ್ಡ್ ಅಬೌಟ್ ಅ ಝ್ಯಾಂಥೋಫಿಲ್? ಕೇಳಿರ್ತೀರಲ್ಲ, ಆಂಥೋಸೈನಿನ್, ಝ್ಯಾಂಥೋಫಿಲ್, ಇವೆಲ್ಲ ಬೇರೆ ಬೇರೆ ಪಿಗ್ಮೆಂಟ್ಗಳಿರುತ್ತೆ, ಬೇರೆ ಬೇರೆ ಕಲರನ್ನು ಇಂಪಾರ್ಟ್ ಮಾಡುತ್ತೆ ಪ್ಲಾಂಟ್ ಬಾಡಿಗಳಲ್ಲಿ. ಸೊ ಪ್ಲಾಂಟ್ಸ್ಗಳು ಯಾಕೆ ಗ್ರೀನ್ ಆಗಿರುತ್ತೆ ಅಂದರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕ್ರೋಮೋಪ್ಲಾಸ್ಟ್. ಸೊ ವೇರ್ ದ ಕ್ಲೋರೋಪ್ಲಾಸ್ಟ್ ವಿಚ್ ಇಸ್ ಅ ಟೈಪ್ ಆಫ್ ಕ್ರೋಮೋಪ್ಲಾಸ್ಟ್ ಕಂಟೈನ್ ಎ ಕ್ಲೋರೋಫಿಲ್. ಸೊ ಇದು ಮೇನ್ ಆಗಿ ಏನು ಕೆಲಸ ಮಾಡುತ್ತೆ? ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರ್ಯಾಪಿಂಗ್ ದ ಸನ್ಲೈಟ್. ಸನ್ಲೈಟ್ ಅನ್ನ, ಸೂರ್ಯನ ಬೆಳಕನ್ನ ಟ್ರ್ಯಾಪ್ ಮಾಡುತ್ತೆ. ಫೋಟೋಸಿಂಥೆಸಿಸ್ ಅಲ್ಲಿ ಫುಡ್ ಅನ್ನ ಮೇಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲ್ಯೂಕೋಪ್ಲಾಸ್ಟ್ ಅಂದ್ರೆ ಏನು? ಆರ್ ದ ಸ್ಟೋರೇಜ್ ಸೈಟ್ಸ್ ಆಫ್ ಸಬ್ಸ್ಟೆನ್ಸಸ್ ಲೈಕ್ ಸ್ಟಾರ್ಚ್, ಆಯಿಲ್ಸ್ ಅಂಡ್ ಪ್ರೋಟೀನ್ಸ್. ಪ್ರೋಟೀನ್ಸ್ಗಳು, ಆಯಿಲ್ಗಳು ಮತ್ತೆ ಸ್ಟಾರ್ಚ್ಗಳು ಸ್ಟೋರ್ ಆಗೋ ಒಂದು ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ ಏನಿರುತ್ತೆ, ಸೊ ಅವುಗಳಿಗೆ ನಾವು ಲ್ಯೂಕೋಪ್ಲಾಸ್ಟ್ ಅಂತ ಹೇಳ್ತೀವಿ. ದೇ ಆರ್ ಕಲರ್ಲೆಸ್, ಯೂಶುವಲಿ ಪ್ರೆಸೆಂಟ್ ಇನ್ ರೂಟ್. ಹ್ಯಾವ್ ಯು ಹರ್ಡ್ ಅಬೌಟ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಇವೆಲ್ಲ ಎಲ್ಲಿರುತ್ತೆ? ರೂಟು, ಕಲರ್ಲೆಸ್. ಅವು ಒಳಭಾಗದಲ್ಲಿ ಮಾತಾಡ್ತಾ ಇರೋದು. ಓಕೆ, ನಾಟ್ ದ ಔಟರ್ ಕವರಿಂಗ್ ಲೇಯರ್. ಸೊ ಅವುಗಳೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಏನನ್ನ? ಕೆಲವು ಸೀಡ್ಸ್ಗಳು ಆಯಿಲನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ, ಕೆಲವು ಸೀರಿಯಲ್ಸ್ಗಳಂತ ಕೇಳಿರ್ತಿರಲ್ಲ ಅವೆಲ್ಲ ಪ್ರೋಟೀನ್ಸ್ಗಳನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ, ಕೆಲವು ಫ್ರೂಟ್ಸ್ಗಳು, ರೂಟ್ಗಳು ಸ್ಟಾರ್ಚನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಲ್ಯೂಕೋಸೈಡ್ಸ್ ಆರ್ ದ ಸ್ಟೋರೇಜ್ ಸೈಟ್ಸ್. ದೇ ಆರ್ ಸ್ಟೋರಿಂಗ್ ಸ್ಟಾರ್ಚ್, ಆಯಿಲ್ಸ್ ಅಂಡ್ ಪ್ರೋಟೀನ್ಸ್. The internal structure of the chloroplast has many membrane layers within a substance called stroma. Internal structure of the chloroplast. Sir, chloroplast ಹೇಗಿರುತ್ತೆ? So observe ಮಾಡಿ. So let's consider here is the chloroplast. ಈ ತರ ಇದೆ chloroplast ಅನ್ಕೊಂಡ್ರೆ. So if you take a particular section, ಇಲ್ಲಿ ಯಾವುದೋ ಒಂದು ಸೆಕ್ಷನ್ ಅನ್ನ ಹಾಗೆ ಸೆಕ್ಷನ್ ತೆಗಿತಾ ಇದೀವಿ ಅಂತ ಅನ್ಕೊಂಡ್ರೆ, ಓಕೆ,
ಬೇಡ, ಅದು ಈಗ ಸಿಂಪಲ್ ಆಗಿ ಬರ್ದಿರೋಣ. ಹೀಗಿದೆ ನೋಡೋಣ. ಇಷ್ಟು ಮಾತ್ರ ಸೆಕ್ಷನ್ ತೆಗ್ದಿರೋದು. ಒಳಭಾಗದಲ್ಲಿ ನೀವೇ ನೋಡ್ತೀರಾ, ದೇರ್ ಆರ್ ನಂಬರ್ ಆಫ್ ಸ್ಟ್ರಕ್ಚರ್ಸ್ ಲೈಕ್ ದಿಸ್. ಈ ತರ ಸ್ಟ್ರಕ್ಚರ್ಗಳು. ಸೊ ದೀಸ್ ಆರ್ ಕಾಲ್ಡ್ ಗ್ರಾನಾ, ಹ್ಯಾವಿಂಗ್ ನಂಬರ್ ಆಫ್ ಥೈಲಕಾಯ್ಡ್ಸ್ಗಳಿರುತ್ತೆ. ಸೊ ಸ್ಟ್ರೋಮಲ್ ಲ್ಯಾಮೆಲ್ಲೆ ವಿಚ್ ಆರ್ ಕನೆಕ್ಟಿಂಗ್ ಆಲ್ ದೀಸ್, ಒಂದನ್ನೊಂದು ಕನೆಕ್ಟ್ ಮಾಡ್ತಾ ಇರುತ್ತೆ. ಸೊ ಈ ತರ ವೇರಿ ಆಗ್ತಾ ಇರುತ್ತೆ. ಇದ್ರ ಒಳಭಾಗದಲ್ಲಿ ಇರುತ್ತಲ್ಲ ಆ ಸಬ್ಸ್ಟೆನ್ಸ್, ಅದಕ್ಕೆ ಸ್ಟ್ರೋಮಾ ಅಂತ ಹೇಳ್ತಾರೆ. ಸ್ಟ್ರೋಮಾ. ಸೊ ಸ್ಟ್ರೋಮಾದಲ್ಲಿ ಈ ತರ ಕಾಂಪೊನೆಂಟ್ಸ್ಗಳು ಕಂಡು ಬರುತ್ತೆ. ಗ್ರಾನಾ ಇಲ್ಲೇ ಆಲ್ಮೋಸ್ಟ್ ಫೋಟೋಸಿಂಥಸಿಸ್ ನಡೆಯೋದು. ಲೈಕ್ ಮೈಟೋಕಾಂಡ್ರಿಯಾ ತರಾನೇ ಇವುಗಳಿಗೂ ಕೂಡ ಹ್ಯಾವ್ ದೇರ್ ಓನ್ DNA ಅಂಡ್ ರೈಬೋಸೋಮ್ಸ್. ಇದರಲ್ಲೂ ಕೂಡ DNA ಮತ್ತೆ ರೈಬೋಸೋಮ್ಸ್ಗಳಿರುತ್ತೆ. ದೇ ಆರ್ ಏಬಲ್ ಟು ರೆಪ್ಲಿಕೇಟ್ ಇಟ್ ಸೆಲ್ಫ್. ತನ್ನಷ್ಟಕ್ಕೆ ತಾನೇ ಅದು ರೆಪ್ಲಿಕೇಟ್ ಆಗುತ್ತೆ. ಫೈನ್. ದೆನ್ ಯಾಕೆ DNA ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ದೇ ಆರ್ ಮೇಕಿಂಗ್ ದೇರ್ ಓನ್ ಪ್ರೋಟೀನ್. ತಮಗೆ ಬೇಕಾಗಿರೋ ಪ್ರೋಟೀನ್ ಅನ್ನ ತಾವೇ ಮೇಕ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್ ಸರ್, ವ್ಯಾಕ್ಯೂಲ್ಸ್ ಅಂದ್ರೆ ಏನು? ಓದುದು ಅವಾಗಲೇ. ವ್ಯಾಕ್ಯೂಲ್ಸ್ ಆರ್ ಸ್ಮಾಲರ್ ಇನ್ ಸೈಜ್ ಇನ್ ಅನಿಮಲ್ ಸೆಲ್, ಲಾರ್ಜರ್ ಇನ್ ಸೈಜ್ ಇನ್ ಪ್ಲಾಂಟ್ ಸೆಲ್, ಬಟ್ ನಂಬರ್ಸ್ ಆರ್ ಮೋರ್ ಇನ್ ಅನಿಮಲ್ ಸೆಲ್, ನಂಬರ್ಸ್ ಆರ್ ವೆರಿ ಲೆಸ್ ಇನ್ ಪ್ಲಾಂಟ್ ಸೆಲ್ ಅಂತ. ವ್ಯಾಕ್ಯೂಲ್ಸ್ ಆರ್ ದ ಸ್ಟೋರೇಜ್ ಸ್ಯಾಕ್ಸ್ ಫಾರ್ ಸಾಲಿಡ್ ಅಂಡ್ ಲಿಕ್ವಿಡ್ ಕಾಂಟೆಂಟ್. ಸಾಲಿಡ್ ಮತ್ತೆ ಲಿಕ್ವಿಡ್ ಕಾಂಟೆಂಟ್ಗಳಿಗೆ ಸ್ಟೋರೇಜ್ ಸ್ಯಾಕ್ ಯಾವುದು ಅಂತ ಹೇಳಿದ್ರೆ ವ್ಯಾಕ್ಯೂಲ್ಸ್ಗಳು. ಸೊ ಇನ್ ಅನಿಮಲ್ ಸೆಲ್ ವ್ಯಾಕ್ಯೂಲ್ಸ್ ಆರ್ ಸ್ಮಾಲ್. ಅನಿಮಲ್ ಸೆಲ್ಗಳಿಗೆ ಬಂದಾಗ ವ್ಯಾಕ್ಯೂಲ್ಸ್ಗಳು ಸ್ಮಾಲ್ ಆಗಿರುತ್ತೆ. ಓಕೆ. ಬಟ್ ಇನ್ ಪ್ಲಾಂಟ್ ಸೆಲ್ಗಳಿಗೆ ಬಂದಾಗ ದೇ ಕ್ಯಾನ್ ಬಿ ವೆರಿ ಲಾರ್ಜ್. ಸಮಟೈಮ್ಸ್ ಇಟ್ ಇಸ್ ನಿಯರ್ಲಿ ಅಬೌಟ್ 50 to 90% ಆಫ್ ದ ಸೆಲ್ಸ್ ವಾಲ್ಯೂಮ್. ಅಂದ್ರೆ 50-90% ಅಷ್ಟು ವ್ಯಾಕ್ಯೂಲೇ ಇರುತ್ತೆ. ಇನ್ನು ಉಳಿದಿರೋ ಆಲ್ಮೋಸ್ಟ್ ಎಷ್ಟು ಅಂತ ಹೇಳಿದ್ರೆ 50% to 10% ಅಲ್ಲಿ, 10 to 15% ಅಲ್ಲಿ ಡಿಫ್ರೆಂಟ್ ಆರ್ಗನಲ್ಸ್, ನ್ಯೂಕ್ಲಿಯಸ್ ಎಲ್ಲ ಇರಬೇಕು. ಸೊ ಹಾಗಾಗಿ ವ್ಯಾಕ್ಯೂಲ್ ಈಸ್ ವೆರಿ ಲಾರ್ಜ್ ಇನ್ ಪ್ಲಾಂಟ್ ಸೆಲ್. It may occupy nearly about 50 to 90% of the total cell volume. So ಯಾಕೆ ಹೆಲ್ಪ್ ಮಾಡುತ್ತೆ? ಸ್ಟೋರೇಜ್ ಸ್ಯಾಕ್ ಅಂತ ಹೇಳ್ತಾ ಇದೀವಿ, ಮುಂದೆ ತಿಳ್ಕೊಳ್ಳೋಣ. The large central vacuole in plants filled with the cell sap. ಇದರಲ್ಲಿ ಸೆಲ್ ಸ್ಯಾಪ್ ಇರುತ್ತೆ. ಸೆಲ್ ಅಂದ್ರೆ ಗೊತ್ತೇ ಇದೆ, ಸ್ಯಾಪ್ ಅಂದ್ರೆ ಏನು? ದಟ್ಸ್ ಅ ಸಬ್ಸ್ಟೆನ್ಸ್. ನೋಡೋಣ ಈಗ. ವಿಚ್ ಗಿವ್ಸ್ ದ ಸೆಲ್ ಇಟ್ಸ್ ರಿಜಿಡಿಟಿ ಅಂಡ್ ಟರ್ಜಿಡಿಟಿ. ರಿಜಿಡಿಟಿ ಸ್ಟ್ರೆಂತ್ ಅನ್ನ ಪ್ರೊವೈಡ್ ಮಾಡುತ್ತೆ. ಟರ್ಜಿಡಿಟಿ ಮುಂದೆ ತಿಳ್ಕೊಂತೀವಿ. ಟರ್ಗರ್ ಪ್ರೆಷರ್ ಅಂತ ಹೇಳಿದ್ರೆ ಅದು ಸೆಲ್ಲು ಬಸ್ಟ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಎಬಿಲಿಟಿ. ಟರ್ಜಿಡಿಟಿ ಅಂಡ್ ರಿಜಿಡಿಟಿಯನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಪ್ಲಾಂಟ್ ಸೆಲ್ ವ್ಯಾಕ್ಯೂಲ್ಸ್ ಆಲ್ಸೋ ಸ್ಟೋರ್ಸ್. ಏನು ಸ್ಟೋರ್ ಮಾಡುತ್ತೆ? ಸ್ಟೋರ್ಸ್ ಇಂಪಾರ್ಟೆಂಟ್ ಸಬ್ಸ್ಟೆನ್ಸಸ್ ಲೈಕ್ ಅಮೈನೋ ಆಸಿಡ್ಸ್, ಶುಗರ್ ಅಂಡ್ ಆರ್ಗ್ಯಾನಿಕ್ ಆಸಿಡ್ಸ್ ಅಂಡ್ ಪ್ರೋಟೀನ್ಸ್. ಪ್ಲಾಂಟ್ cell vacuoles responsible for storage of the amino acids. Those are the building block of proteins. Sugars, those are the building block of polysaccharide. Organic acids and proteins ಎಲ್ಲವನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. In single celled organisms like amoeba, food vacuole holds the food it has consumed. ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ಕೊಳ್ತಲ್ಲ ಅಮೀಬಲ ವಿತ್ ದ ಹೆಲ್ಪ್ ಆಫ್ ಸೂಡೋಪೋಡಿಯಾ. ಸೊ ಅವುಗಳನ್ನ ಸ್ಟೋರ್ ಮಾಡ್ಕೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ಫುಡ್ ವ್ಯಾಕ್ಯೂಲ್ ಅಲ್ಲಿ, ಅಲ್ಲೇ ಫುಡ್ ಡೈಜೆಸ್ಟ್ ಆಗೋದು. ಓಕೆ. ಸೊ ಫುಡ್ ವ್ಯಾಕ್ಯೂಲ್ ಇನ್ ಅಮೀಬಾ, ಸೊ ರೆಸ್ಪಾನ್ಸಿಬಲ್ ಫಾರ್ ಹೋಲ್ಡ್ಸ್ ದ ಫುಡ್ ಹ್ಯಾಸ್ ವಿಚ್ ಈಸ್ ಕನ್ಸ್ಯೂಮ್ಡ್ ಬೈ ದ ಸೂಡೋಪೋಡಿಯಾ. Some unicellular organisms also have a specialized vacuole. With the help of them get rid of the excessive water and waste. ಕೆಲವು ಯೂನಿಸೆಲ್ಲರ್ ಆರ್ಗಾನಿಸಮ್ಸ್ಗಳಲ್ಲೂ ಕೂಡ ಇರುತ್ತೆ. ಅದರ ಮುಖಾಂತರ ವ್ಯಾಕ್ಯೂಲ್ನ ಮುಖಾಂತರ ಎಕ್ಸೆಸ್ ಆಫ್ ವಾಟರ್ ಅನ್ನ ಸ್ಟೋರ್ ಮಾಡಿಕೊಂಡು ಹೊರಗಡೆಗೆ ಕಳಿಸುತ್ತೆ, ರಿಮೂವ್ ಮಾಡುತ್ತೆ, ಜೊತೆಗೆ ವೇಸ್ಟ್ಗಳನ್ನು ಕೂಡ ರಿಮೂವ್ ಮಾಡುತ್ತೆ. ಸೊ ಇದು ಕೂಡ ಒಂದು ರೀತಿಯಲ್ಲಿ ಸ್ಟೋರೇಜ್ ಆರ್ಗನ್ ಇನ್ ಅ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಮೇನ್ಲಿ ಪ್ಲಾಂಟ್ ಸೆಲ್ಗಳಲ್ಲಿ ಸಹಾಯ ಮಾಡುತ್ತೆ. ವೇಸ್ಟ್ ಮೆಟೀರಿಯಲ್ಗಳು ಕೂಡ ಸ್ಟೋರ್ ಆಗುತ್ತೆ ಅದರಲ್ಲಿ. ಓಕೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸೆಲ್ ಡಿವಿಷನ್ ಇದೆ. ಸೊ ಹೌದಾ, ತುಂಬಾ ಸಿಂಪಲ್ ಆಗಿರೋ ಕಾನ್ಸೆಪ್ಟ್. ಫಸ್ಟ್ ಮೀನಿಂಗ್ ತಿಳ್ಕೊಳ್ಳೋಣ. ಸರ್ ವಾಟ್ ಇಸ್ ಸೆಲ್ ಡಿವಿಷನ್? ಸೆಲ್ ಡಿವಿಷನ್ ಅಂತ ಹೇಳಿದ್ರೆ ದ ಪ್ರಾಸೆಸ್ ಬೈ ವಿಚ್ ನ್ಯೂ ಸೆಲ್ ಆರ್ ಫಾರ್ಮ್ಡ್ ಈಸ್ ಕಾಲ್ಡ್ ಸೆಲ್ ಡಿವಿಷನ್. ಇದು ಸಿಂಪಲ್ ಡೆಫಿನೇಷನ್ ಆಗೋಯ್ತು. ವೇರ್ ಮದರ್ ಸೆಲ್, ಲುಕ್ ಅಟ್ ಹಿಯರ್, ವೇರ್ ಅ ಮದರ್ ಸೆಲ್ splits into two daughter cells, daughter cells, so is called cell division. New cells are being formed from the old cell, from the mother cell, is called cell division. Okay, so there are two types of cell division. One is mitosis, another one is meiosis. Look at here, mitosis cell division, meiosis cell division. Okay, sir, mitosis ಮತ್ತೆ ಇದಕ್ಕೂ ಏನು ಡಿಫರೆನ್ಸ್? ಮೈಟೋಸಿಸ್ ಅಲ್ಲಿ ಓನ್ಲಿ two daughter cells are being formed. Here 4 cells are formed. 4 ಸೆಲ್ಸ್ಗಳು ಫಾರ್ಮ್ ಆಗುತ್ತೆ.
ಮೈಟೋಸಿಸ್ ಈಕ್ವೇಷನಲ್ ಡಿವಿಷನ್ ಅಂತ ಹೇಳ್ತೀವಿ. ಈಕ್ವೇಷನಲ್ ಡಿವಿಷನ್. ಸೊ ಏನ್ ಹಾಗಂತ ಹೇಳಿದ್ರೆ where the mother cells are having 46 chromosome or any number of chromosomes with respect to organism. So 46 chromosomes, and both the daughter cells are receiving same number of chromosomes. Nodi, ಅದು ಡಿವೈಡ್ ಆದ್ರೂ ಕೂಡ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ಡಾಟರ್ ಸೆಲ್ಸ್. ಬಟ್ ಇಲ್ಲಿ ಆ ಥರ ಆಗಲ್ಲ. ಇಫ್ ಮದರ್ ಸೆಲ್ ಇಸ್ ಹ್ಯಾವಿಂಗ್ 46 chromosomes, daughter cells are receiving only half of the chromosomes present in the mother cell. 23 chromosomes. ಓಕೆ, ಸೊ ಮಿಯೋಸಿಸ್ ಮತ್ತೆ ಮೈಟೋಸಿಸ್. ಮಿಯೋಸಿಸ್ ಯಾಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಮಿಯೋಸಿಸ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಫಾರ್ಮೇಶನ್ ಆಫ್ ಗ್ಯಾಮಿಟ್ಸ್. ಗ್ಯಾಮಿಟ್ಸ್ ಅಂತ ಹೇಳಿದ್ರೆ ಸೆಕ್ಸ್ ಸೆಲ್ಸ್ ಆರ್ reproductive cells, sperms and ovum, which are coming from father and mother, carrying only 23 chromosomes. They restore. So when they fuse together, ಅವಾಗ 46 chromosomes ಆಗುತ್ತೆ, ನೆಕ್ಸ್ಟ್ ಜನರೇಷನ್ ಕ್ಯಾರಿ ಆಗುತ್ತೆ. ಸೊ ಗ್ಯಾಮಿಟ್ಸ್ ಫಾರ್ಮೇಶನ್ ಅಲ್ಲಿ ಹೆಲ್ಪ್ ಆಗೋ ರಿಪ್ರೊಡಕ್ಟಿವ್ ಸೆಲ್ಸ್ಗಳು, ಜಮ್ ಸೆಲ್ಸ್ಗಳು ಫಾರ್ಮೇಶನ್ ಆಗೋದಕ್ಕೆ ಹೆಲ್ಪ್ ಮಾಡೋ ಸೆಲ್ ಡಿವಿಷನ್ ಯಾವುದು? ಮಿಯೋಸಿಸ್. ಹಾಗಿದ್ರೆ ಮೈಟೋಸಿಸ್ ಯಾಕೆ ಬೇಕಾಗುತ್ತೆ? ಬಿಕಾಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಸೆಲ್ಸ್. ಎಕ್ಸಾಂಪಲ್, ಈಗ ಮೈಟೋಸಿಸ್ ಬೇಕು ಅಂತ ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಗ್ರೋತ್ ಆಗಬೇಕು ಅಂದ್ರೆ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗಲೇಬೇಕು. ಓಕೆ, ಅಂಡ್ ಆಲ್ಸೋ ರೀಜನರೇಷನ್ ಆಫ್ ದ ಸೆಲ್ಸ್. Regeneration and repairment of a cell. Repair the worn out cells. Repair of the cells. ಓಕೆ, ಯಾವುದಾದ್ರೂ ಒಂದು ಸೆಲ್ ಡ್ಯಾಮೇಜ್ ಆದರೆ, ಗಾಯ ಆದರೆ ಹೊಸ ಸೆಲ್ಸ್ಗಳ ಫಾರ್ಮೇಷನ್ ಆಗುತ್ತೆ ಅಲ್ವಾ? ಅದು ಆಗೋದು ಬಿಕಾಸ್ ಆಫ್ ದ ಮೈಟೋಸಿಸ್. ಹೊಸ ಸೆಲ್ಸ್ಗಳ ಫಾರ್ಮೇಷನ್ ಆದಮೇಲೆ ನಮಗೆ ಅದು ಹೀಲಿಂಗ್ ಆಗೋದು. ಓಕೆ, ವೂಂಡ್ ಮೇಲ್ಭಾಗದಲ್ಲಿ ನ್ಯೂ ಲೇಯರ್ ಫಾರ್ಮೇಷನ್ ಆಗೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಸೆಲ್ ಡಿವಿಷನ್. ವಾಟ್ ಇಸ್ ಸೆಲ್ ಡಿವಿಷನ್? Cell division is a process where a mother cell splits into two daughter cells or a new cells are formed from the mother cells. There are two types of cell division, mitosis and meiosis. Mitosis is the equational division where all the daughter cells are receiving same number of chromosomes present in the mother cell. Meiosis is also a type of cell division where the mother cells are receiving half of the chromosomes from the mother cell. So arda matra barutte. Meiosis helps in the formation of gametes or reproductive cells, helps in reproduction, and mitosis helps in the formation or maybe regeneration of the cells, growth of the body, or you can say repairment of the cells. Replacement, repair ge, replace ge, ಮತ್ತೆ regeneration ge, growth ge ಎಲ್ಲದಕ್ಕೂ ಸಹಾಯ ಮಾಡೋದು ಮೈಟೋಸಿಸ್ ಆಗಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸೆಲ್, ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ಅರ್ಥ ಆಗಿರ್ಬೋದು ಕಾನ್ಸೆಪ್ಟ್, ತುಂಬಾ ಸಿಂಪಲ್ ಆಗಿರೋದು, ಇನ್ನೇನಿಲ್ಲ ಅದರಲ್ಲಿ. ಯು ನೀಡ್ ಟು ರಿಮೆಂಬರ್ ಆಲ್ ದ ಸೆಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್, ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್, ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂಡ್ ಯುಕ್ಯಾರಿಯೋಟಿಕ್ ಸೆಲ್. ಸೆಲ್ ಒಳಗಡೆ ಇರೋ ಆರ್ಗನೆಲ್ಸ್ಗಳು, ಆಲ್ ದ ಆರ್ಗನೆಲ್ಸ್ ಅಂಡ್ ದೇರ್ ಫಂಕ್ಷನ್ಸ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್, ದಟ್ಸ್ ಇಟ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಎಂಟೈರ್ ಚಾಪ್ಟರ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಚಾಪ್ಟರ್ ಜೊತೆ ಸಿಗ್ತೀನಿ ನಿಮಗೆ. ಸೊ ಟಿಲ್ ದೆನ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್. ಬೈ ಬಾಯ್.